ಒಳ್ಳೆಯವನೇ, ನಿನಗೆ ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಬೇರೆ ಯಾವ ಆಸೆ ಇಲ್ಲ ಸ್ವಾಮಿ, ನಿನ್ನ ಹೊರತು ಸ್ವಾಮಿ. ಹಲ್ಲೆಲೂಯಾ. ಅಪ್ಪ ತಂದೆಗೆ, ಮುಂಚಾನೆ ವೇಳೆಯಲ್ಲಿ ನಿನ್ನ ಮಕ್ಕಳಾದ ನಾವು ಸ್ವಲ್ಪ ಸಮಯ ನಿನ್ನ ಸನ್ನಿಧಾನದಲ್ಲಿ ಅಪ್ಪ ಪ್ರಾರ್ಥಿಸುವಂತೆ, ಅಪ್ಪ ತಂದೆಯೇ, ನಾವು ನಿನ್ನ ಸನ್ನಿಧಾನದಲ್ಲಿ ಆರಾಧಿಸುವಂತೆಯೂ ಕೊಟ್ಟಂಥ ಕೃಪೆಗಾಗಿ ನಿನಗೆ ಸ್ತೋತ್ರಪ್ಪ ತಂದೆ. ನಮ್ಮ ಆರಾಧನೆಯನ್ನು ಸ್ವೀಕರಿಸಿದ್ದೆ, ಬಂದಂಥ ಪ್ರತಿಯೊಬ್ಬರನ್ನು ನೀನು ಅಪ್ಪ ಆರಾಧನೆ ಮುಖಾಂತರ ಬಲಪಡಿಸಿದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ಮುಂದಿನ ದಿನಗಳಲ್ಲಿಯೂ ನಿನ್ನ ವಿಶೇಷವಾದ ಕೃಪೆಯಲ್ಲಿ ನಿನ್ನ ಮಕ್ಕಳು ಸಂತೋಷಿಸುವಂತೆ ಸಹಾಯವನ್ನು ಮಾಡು. ಆರಾಧನೆ ಆಶೀರ್ವಾದವನ್ನು ಪ್ರತಿಯೊಬ್ಬರಿಗೆ ಅನುಗ್ರಹಿಸು. ಅದೇ ರೀತಿಯಾಗಿ ಕೇಳುವಂಥ ವಾಕ್ಯಗಳಿಗಾಗಿ ಸ್ತೋತ್ರ. ವಾಕ್ಯವು ಅದು ಈ ಬಾಯಿ ಕತ್ತಿಯಾಗಿದೆ, ಹೌದಪ್ಪ. ನಮ್ಮ ಜೀವಿತಗಳನ್ನು ಅಪ್ಪ ಅದು ಮಾರ್ಪಡಿಸುವಂಥ ಶಕ್ತಿ ಇರುವಂಥ ವಾಕ್ಯ ಅಪ್ಪ ಸ್ವಾಮಿ. ಈ ಲೋಕದ ಯಾವ ಪುಸ್ತಕಗಳಿಗಿಲ್ಲದಂಥ ಶಕ್ತಿ ನೀನು ಅಪ್ಪ ನಮಗೆ ಕೊಟ್ಟಂಥ ಸತ್ಯವೇದದಲ್ಲಿ ಅಡಗಿದೆ ಸ್ವಾಮಿ. ಅಪ್ಪ, ಈ ಸತ್ಯವೇದದಲ್ಲಿರುವಂಥ ನಿನ್ನ ಮಾತುಗಳನ್ನು ಕೇಳುವಾಗ ನಾವೆಲ್ಲರೂ ಭಕ್ತಿ ವೃದ್ಧಿಯನ್ನು ಹೊಂದುವಂತೆ ಸಹಾಯವನ್ನು ಮಾಡು ಅಪ್ಪ. ವಾಕ್ಯವನ್ನು ಕೊಡುವ ದಾಸನನ್ನು ಸಹ ಬಲಪಡಿಸು, ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಂದಿನ ಸಮಯದಲ್ಲಿ ನಾವು ದೇವರ ವಾಕ್ಯ ಸಂದೇಶವನ್ನು ಕೇಳಲಿಕ್ಕಿದ್ದೇವೆ. ಪಾಸ್ಟರ್ ಸುರೇಶ್ ಮಾತಾಡ್ತೀರಾ? ಓಕೆ, ಅವರೊಂದು ಸ್ವಲ್ಪ ಹೊತ್ತು ಪಾಸ್ಟರ್ ಸುರೇಶ್ ಅವರು ನಮಗೆ ಎಲ್ಲರಿಗೂ ಚಿರುಪರಿಚಿದರು, ನಮಗೆ ಅಕಸ್ಮಾತ್ತಾಗಿ ಇವತ್ತು ಬಂದಿದ್ದಾರೆ. ಅವರನ್ನು ನಾವೆಲ್ಲರೂ ಚಪ್ಪಾಳೆ ತಟ್ಟಿ ಅವರನ್ನು ನಾವು ಸ್ವಾಗತಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾಸ್ಟ್ರಿಗೂ ಆಶ್ಚರ್ಯ ಆಯಿತು ನಾನು ಬಂದಿದ್ದು ನೋಡಿ. ನಾನು RTO ಆಫೀಸಿಗೆ ಹೋಗಿದೆ ಮಣಿಪಾಲ. ನನ್ನೊಂದು ಲೈಸೆನ್ಸ್ ಮಿಸ್ ಆಗಿರೋದ್ರಿಂದ ಬೇರೆ ಲೈಸೆನ್ಸ್ಗೋಸ್ಕರ ಅಪ್ಲಿಕೇಶನ್ ಕೊಡಲಿಕ್ಕೆ ನಾನು ಹೋಗಿದೆ. ಆದರೆ ಇವತ್ತು ನಿನ್ನೆ ಅವರು ಹೇಳಿದರು, ನಾನು ರಿಕ್ವೆಸ್ಟ್ ಮಾಡಿದೆ ಶುಕ್ರವಾರ ಸ್ವಲ್ಪ ಕಷ್ಟ ಆಗ್ತದೆ ಅಂತ. ಆದರೆ ಅವ್ರು ಕರೆದಾಗ ನಾವು ಹೋಗಲೇಬೇಕಾಗಿರೋದ್ರಿಂದ ಇವತ್ತು ಪ್ರೇಯರ್ ಮಿಸ್ ಆಗ್ತದಲ್ಲ ಸಭೆಯಲ್ಲಿ ಎಂಬುದಾಗಿ ಅಂದ್ಕೊಂಡು, ಆದರೂ ಪರವಾಗಿಲ್ಲ, ಎಷ್ಟೊತ್ತಾಗ್ತದೋ ಅಷ್ಟರೊಳಗೆ ನಾನು ನಮ್ಮ ಆತ್ಮಿಕ ಸಭೆಗಾದರೂ ಹೋಗಿ ಸ್ವಲ್ಪ ಹೊತ್ತು ದೇವರ ಸನ್ನಿಧಾನದಲ್ಲಿ ಸಮಯ ಕಳೆಯೋಣ ಅಂತ ನಾನು ಎಲ್ಲವನ್ನು ಸಿದ್ಧ ಮಾಡಿಕೊಂಡೇ ಬಂದಿದ್ದೆ ಗಾಡಿಯಲ್ಲಿ ಬರುವಾಗ. ಹಾಗೆ ದೇವ್ರ ಕೃಪೆಯಿಂದ ಫಸ್ಟ್ ಫೈಲ್ ನಂದೇ ಅಲ್ಲಿ ಸಿಗ್ನೇಚರ್ ಹಾಕ್ಲಿಕ್ಕೆ ಸಿಕ್ಕಿರೋದ್ರಿಂದ ನಾನು ಹೋದ ತಕ್ಷಣ ಕೆಲಸ ಆಯಿತು. ಹಾಗಾಗಿ ಭಾಳ ಸಂತೋಷವಾಯಿತು, ದೇವರ ಉದ್ದೇಶ ಎಂಬುದಾಗಿ. ಹಲ್ಲೆಲೂಯಾ. ಯಾಕೆಂದರೆ ನಮ್ಮ ದೇವರು ಬಾಯಾರದರ ಆಸೆಯನ್ನು ಪೂರೈಸುವಂಥ ದೇವರು ಎಂಬುದಾಗಿ ದೇವರ ವಾಕ್ಯ ಸತ್ಯವೇದದಲ್ಲಿ ನಾವು ನೋಡುವವರಾಗಿದ್ದೇವೆ. ನಾನು ವಾಕ್ಯ ಕೊಡ್ತೇನೆ ಎಂಬುದಾಗಿ ನಾನು ನೆನೆಸಲಿಲ್ಲ, ಪ್ರಾರ್ಥನೆಯಲ್ಲಿ ಅಟೆಂಡ್ ಮಾಡು ಎಂಬುದಾಗಿ ನಾನು ಬಂದಿದ್ದೇನೆ. ದೇವರಿಗೆ ಸ್ತೋತ್ರ. ಇನ್ನೊಂದು ಅವಕಾಶ ಒದಗಿಸಿ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ಸಮಯದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನ ನಾವು ಓದಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನ. ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತು, ಆತನಿಂದ ಕೇಳಿದವರು ಇದನ್ನು ನಮಗೆ ಸ್ಥಿರಪಡಿಸಿದರು. ಸಾಕು. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ದೇವ, ನೀನು ಮಾತನಾಡುವ ದೇವರು ಸ್ವಾಮಿ. ಕರ್ತನೆ, ಈ ಸಮಯದಲ್ಲಿ ದೇವರೇ ನಿನ್ನ ವಾಕ್ಯಗಳ ಮೂಲಕವಾಗಿ ದೇವರೇ ನಮ್ಮ ಜೊತೆಗೆ ನೀನು ಮಾತನಾಡಬೇಕೆಂಬುದಾಗಿ ಕೇಳಿಕೊಳ್ತೀವಿ ಸ್ವಾಮಿ. ಯಾಕೆಂದರೆ ನಿಮ್ಮ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದದ್ದಾಗಿದೆ ಸ್ವಾಮಿ. ದೇವರೇ, ಆ ಹರಿತವಾಗಿರುವಂಥ ವಾಕ್ಯಗಳು ಒಂದು ಭಾಗದಲ್ಲಿ ನಮ್ಮನ್ನು ಕರ್ತನೆ ಸ್ವಾಮಿ ಅದು ನಮ್ಮಲ್ಲಿ ಕಾರ್ಯ ಮಾಡುವಂಥದ್ದಾಗಿದೆ, ಇನ್ನೊಂದು ಭಾಗದಲ್ಲಿ ಕೇಳುವ ಹೃದಯದಲ್ಲಿ ಕೂಡ ಕಾರ್ಯ ಮಾಡುವಂಥದ್ದಾಗಿರೋದ್ರಿಂದ ಈಗಾಗಲೇ ಓದಿರುವಂಥ ವಾಕ್ಯ ಭಾಗವನ್ನು ನಿಮ್ಮ ಅಮೂಲ್ಯವಾದ ಕರದಲ್ಲಿ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಕರ್ತನೆ, ನನ್ನನ್ನು ಮರೆಮಾಡು, ನಿನ್ನನ್ನು ಪ್ರಕಟಿಸಿಕೊಳ್ಳಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ಈ ವಾಕ್ಯದ ಮೂಲಕವಾಗಿ 30, 60, 100ರಷ್ಟು ಫಲ ಒಂದು ಹೃದಯಗಳಲ್ಲಿ ಕರ್ತನೆ ಬಿತ್ತಲ್ಪಡುವಂತೆ ಸಹಾಯ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್. ಹಾಲೆಲೂಯಾ, ಹಾಲೆಲೂಯಾ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನದಲ್ಲಿ, ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತ್ತು, ಆತನಿಂದ ಕೇಳಿದವರು ಇದನ್ನು ನಮಗೆ ಸ್ಥಿರಪಡಿಸಿದರು ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 2:3 ನಾವು ನೋಡುವವರಾಗಿದ್ದೇವೆ. ಇವತ್ತಿನ ಶೀರ್ಷಿಕೆ ಅಥವಾ ಶಿರೋನಾಮೆ ರಕ್ಷಣೆಯ ಮಹತ್ವ ಮತ್ತು ಎಚ್ಚರಿಕೆ ಎಂಬುದಾಗಿ. ಹಲ್ಲೆಲೂಯಾ. ರಕ್ಷಣೆಯ ಮಹತ್ವ ಮತ್ತು ಎಚ್ಚರಿಕೆ. ಯಾಕೆಂದರೆ ಈ ರಕ್ಷಣೆ ಎಂಥದ್ದೆಂಬುದಾಗಿ
ಅದರ ಆ ವಾಕ್ಯದಲ್ಲೇ ಅಡಗಿದೆ, ಮತ್ತು ಎಚ್ಚರಿಕೆ ಎಂಬುದಾಗಿ ಬರೆಯಲ್ಪಡುವಾಗ ಅದರ ಕುರಿತಾಗಿ ನಾವು ಇವತ್ತು ಸ್ವಲ್ಪ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ದೇವರು ಮನುಷ್ಯರಿಗೆ ನೀಡಿರುವಂಥ ಎಲ್ಲ ಆಶೀರ್ವಾದಗಳಲ್ಲಿ ಈ ರಕ್ಷಣೆ ಅನ್ನುವಂಥದ್ದು ಕೂಡ ಅತೀ ಶ್ರೇಷ್ಠವಾದ ಒಂದು ವರವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಬ್ರಿಯ ಗ್ರಂಥಕರ್ತನು ಈ ವಾಕ್ಯದ ಮೂಲಕ ನಮಗೆ ಒಂದು ಎಚ್ಚರಿಕೆ ಮಾತನ್ನು ತಿಳಿಸ್ತಾ ಇದ್ದಾನೆ. ಈ ರಕ್ಷಣೆಯನ್ನು ಕೇವಲ ಸಾಧಾರಣವಾದದೆಂಬುದಾಗಿ ನಾವು ಎಣಿಸಬಾರ್ದು, ಭಾವಿಸಕೂಡದೆಂಬುದಾಗಿ ಆತನು ಹೇಳ್ತಾನೆ. ಈ ರಕ್ಷಣೆ ಎನ್ನುವಂಥದ್ದು ಮನುಷ್ಯನ ಯೋಜನೆಯಲ್ಲ, ಬದಲಾಗಿ ಅದು ತ್ರಯೇಕ ದೇವರ ಒಂದು ಯೋಜನೆಯಾಗಿತ್ತು. ಹಲ್ಲೆಲೂಯಾ. ಈ ರಕ್ಷಣೆ ನಮಗೆ ಉಚಿತವಾಗಿ ನೀಡಲಿಕ್ಕೆ ಯೇಸು ಕ್ರಿಸ್ತನು ತನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಹಲ್ಲೆಲೂಯಾ. ಅದಕ್ಕಾಗಿ ಈ ದೇವರ ವಾಕ್ಯವನ್ನು ನೋಡುವ ಪ್ರಕಾರವಾಗಿ ಈ ಅತ್ಯಂತ ವಿಶೇಷ ರಕ್ಷಣೆ ಇದು ಸಾಧಾರಣವಾದ ರಕ್ಷಣೆಯಲ್ಲ. ಹಲ್ಲೆಲೂಯಾ. ಒಂದು ವೇಳೆ ನಾವು ಈ ವಿಶೇಷವಾದಂಥ ರಕ್ಷಣೆ ನಾವು ಅಲಕ್ಷ್ಯ ಮಾಡಿದರೆ ಇದರಿಂದ ತಪ್ಪಿಸಿಕೊಳ್ಳಲಿಕ್ಕೆ ಬೇರೆ ಯಾವುದಾದ್ರು ರಕ್ಷಣೆ ಇದೆಯಾ ನಮಗೆ? ಹಲ್ಲೆಲೂಯಾ. ಬೇರೆ ಯಾವುದಾದ್ರೂ ಮಾರ್ಗವಿದೆಯಾ? ಹಾಗಾಗಿ ಇಬ್ರಿಯ ಗ್ರಂಥಕರ್ತನು ಬಹಳ ಸೂಕ್ಷ್ಮವಾಗಿ ಬಹಳ ಎಚ್ಚರಿಕೆಯಿಂದ ಆತನು ಹೇಳುವಂತೆ ಈ ಒಂದು ಮಾತಾಗಿದೆ. ಹಾಗಾಗಿ ರಕ್ಷಣೆ ಹೊಂದಿರುವಂಥ ನಾವೆಲ್ಲರೂ ಈ ರಕ್ಷಣೆಯನ್ನು ನಾವು ಕಡೇ ತನಕ ನಾವು ಕಾಪಾಡಿಕೊಳ್ಳಲು ನಾವೊಂದು ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಹಲ್ಲೆಲೂಯಾ. ಈ ರಕ್ಷಣೆಯು ನಮ್ಮನ್ನು ಪಾಪದಿಂದ ನಿತ್ಯ ಮರಣದಿಂದ ಬಿಡಿಸಿ ನಿತ್ಯ ಜೀವದ ಭರವಸೆಯನ್ನು ನೀಡುವಂಥದ್ದಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ರಕ್ಷಣೆಯಲ್ಲಿ ತ್ರಯೇಕ ದೇವರ ಸಹಭಾಗಿತ್ವವನ್ನು ನಾವು ನೋಡುವವರಾಗಿದ್ದೇವೆ. ಮೊದಲನೇದಾಗಿ ಈ ರಕ್ಷಣೆಯನ್ನು ತಂದೆಯಾದ ದೇವರು ಆದಿಯಲ್ಲಿ ಆತನು ಆಯೋಜಿಸಿದನು. ಪ್ರೈಸ್ ದಿ ಲಾರ್ಡ್. ಎಲ್ಲಿ? ಏದೆನ್ ತೋಟದಲ್ಲಿ ಆದಾಮ ಹವ್ವರು ದೇವರಿಗೆ ವಿರೋಧವಾಗಿ ಪಾಪ ಮಾಡಿದಾಗ ಆ ರಕ್ಷಣೆಯನ್ನು ದೇವರು ಅದೇ ದಿನ ಆತನು ಸಿದ್ಧಪಡಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಎರಡನೇದಾಗಿ ತಂದೆಯಾದ ದೇವರು ಆಯೋಜಿಸಿರುವಂತಹ ಈ ರಕ್ಷಣೆಯನ್ನು ಯೇಸು ಕ್ರಿಸ್ತನು ಮಾನವನಾಗಿ ಭೂಲೋಕಕ್ಕೆ ಬಂದು ಅದನ್ನು ಕಲ್ವಾರಿ ಶಿಲುಬೆಯಲ್ಲಿ ನೆರವೇರಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಹಲ್ಲೆಲೂಯಾ. ಮೂರನೇದಾಗಿ ಪವಿತ್ರಾತ್ಮ ದೇವರು ಈ ರಕ್ಷಣೆಯನ್ನು ಅದ್ಭುತಗಳ ಮೂಲಕವಾಗಿ ಖಚಿತಪಡಿಸ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮೊದಲನೇದಾಗಿ ತಂದೆಯಾದ ದೇವರು ಆಯೋಜಿಸಿದನು. ಎರಡನೇದಾಗಿ ಕರ್ತನಾದ ಯೇಸು ಕ್ರಿಸ್ತನು ಭೂಲೋಕಕ್ಕೆ ಮಾನವನಾಗಿ ಬಂದು ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿದ್ರಿಂದ ಈ ರಕ್ಷಣೆ ಆತನು ನೆರವೇರಿಸಿದನು. ಮೂರನೇದಾಗಿ ಪವಿತ್ರಾತ್ಮ ದೇವರು ಅದ್ಭುತಗಳ ಮೂಲಕ ಈ ರಕ್ಷಣೆಯನ್ನು ಖಚಿತಪಡಿಸಿದನು. ಹಲ್ಲೆಲೂಯಾ. ಇನ್ನೊಂದು ಮಾತಿನಲ್ಲಿ ಹೇಳಬೇಕಾದ್ರೆ ಇಡೀ ಪರಲೋಕವೇ ಬಹಳ ಶ್ರಮಪಟ್ಟು ಇವತ್ತು ನಾನು ಮತ್ತು ನೀವು ಹೊಂದಿರುವಂಥ ಈ ರಕ್ಷಣೆ ನಮಗೆ ಒದಗಿಸಿಕೊಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಮೂರನೇದಾಗಿ ಪವಿತ್ರಾತ್ಮ ದೇವರು ಅದ್ಭುತಗಳ ಮೂಲಕವಾಗಿ ಈ ರಕ್ಷಣೆಯನ್ನು ಖಚಿತಪಡಿಸಿದನು. ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಮತ್ತು ನೀವು ಸುಮ್ಮನೆ ಯಾರು ಸುವಾರ್ತೆ ಹೇಳಿದಾಗ ತಕ್ಷಣ ನಾವು ಬಂದಿದ್ದೇವಾ? ನನ್ನ ಒಂದು ಸಾಕ್ಷಿ ಎಂಬುದಾಗಿ ನೋಡೋದಾದರೆ ನಾವು ಅನೇಕ ಕಷ್ಟಗಳಲ್ಲಿ, ಹೋರಾಟಗಳ, ಸಮಸ್ಯೆಗಳಲ್ಲಿ ಹಾದು ಹೋಗುವಾಗ ನನಗೆ ಸುವಾರ್ತೆ ಸಿಕ್ಕಿದಾಗ ನಾನು ಯೇಸುವಿನಲ್ಲಿ ಪ್ರಶ್ನೆ ಮಾಡೋದು ಒಂದೇ, ಯೇಸುವೇ ನಾವು ಇಷ್ಟು ದೇವಭೂತಗಳನ್ನೆಲ್ಲ ಆರಾಧನೆ ಮಾಡಿದ್ದೇವೆ, ಇಷ್ಟು ದೇವರುಗಳನ್ನು ಕಂಡುಕೊಂಡಲ್ಲಿ ಹೋಗಿ ನಾವು ಪೂಜೆ ಪುನಸ್ಕಾರ ಮಾಡಿದ್ದೇವೆ ಸ್ವಾಮಿ, ಆದರೆ ನೀನೇ ನಿಜವಾದ ದೇವರಾಗಿರುವುದಾದರೆ ನಮ್ಮ ಕುಟುಂಬ ಜೀವಿತದಲ್ಲಿ ನಿನ್ನ ಅದ್ಭುತಗಳನ್ನು ಮಾಡು, ಆಗ ನಾನು ನಂಬ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಇದಕ್ಕೆ ಯಾರು ಸಾಕ್ಷಿ? ಪವಿತ್ರಾತ್ಮ ದೇವರು. ಹಲ್ಲೆಲೂಯಾ. ದೇವರು ಮೊದಲನೇದಾಗಿ ನಮ್ಮ ಅಕ್ಕನಿಗೆ ನಾವು ನೋಡುವಾಗ, ಎರಡನೇ ಅಕ್ಕನಿಗೆ ಪ್ರಪೋಸ್ ಬಾರದಿರುವಾಗ ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡಿದಾಗ ಕೊನೆಯದಾಗಿ ಅವಳು ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ರಿಂದ ಮದುವೆಯಾಗಿ ಕೆಲವೇ ದಿನದಲ್ಲಿ ಗಂಡ ಸತ್ತೋತನೆಂಬುದಾಗಿ ಹೇಳಿದಾಗ ಆವಾಗ ಅವಳು ಮದುವೆನೇ ಆಗೋದಿಲ್ಲ ಅಂತ ತೀರ್ಮಾನ ಮಾಡಲು. ಎರಡನೇದಾಗಿ ನಮ್ಮ ಅಮ್ಮನಿಗೆ ಒಂದು ಪ್ರೇತಾತ್ಮವನ್ನು ಹಿಡಿದುಕೊಂಡು ಯಾವಾಗಲೂ ನರಬಲಿಬೇಕೆಂಬುದಾಗಿ ಬಹಳವಾಗಿ ಪೀಡಿಸ್ತಾ ಇರುವುದರಿಂದ 5 ವರ್ಷಗಳು ಎಲ್ಲೆಲ್ಲ ಕಂಡು ಕೇಳರಿದ ಸ್ಥಳಗಳಿಗೆ ಹೋಗಿ ಏನೆಲ್ಲ ನಾವು ಖರ್ಚು ಮಾಡಿದ್ದೇವೆ, ಗುಣವಾಗಲಿಲ್ಲ. ಆದರೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೊಂದೇ, ನೀನು ನಿಜವಾದ ದೇವರಾದರೆ ನನ್ನ ಕುಟುಂಬದಲ್ಲಿ ಅದ್ಭುತ ಮಾಡಿ ಎಂಬುದಾಗಿ. ದೇವರು ಮೊದಲನೇದಾಗಿ ನನ್ನ ಅಕ್ಕನಿಗೆ ಒಳ್ಳೆ ಪ್ರಪೋಸನ್ನು ದೇವರು ದಯಪಾಲಿಸಿದ. ಎರಡನೇದಾಗಿ ಅಕ್ಕನ ಮದುವೆಯಾಗಿ ಕೆಲವು ದಿನಗಳಲ್ಲಿ ನಮ್ಮ ಅಮ್ಮನಿಗಿರುವಂಥ ಆ ಒಂದು ನರಬಲಿ ಬೇಕೆನ್ನುವಂಥ ದುಷ್ಟ ಆತ್ಮ ಬಿಟ್ಟೋಯ್ತು. ಆವಾಗಲೇ ಅಂದರೆ ಈ ರಕ್ಷಣೆಯ ಉದ್ದೇಶ, ನಾನು ಮತ್ತು ನೀವು ರಕ್ಷಣೆ ಹೊಂದಬೇಕಾದ್ರೆ ಸುಮ್ಮನೆ ನಾವು ಬರಲಿಲ್ಲ. ದೇವರು ನಮ್ಮ ಜೀವಿತದಲ್ಲಿ ನಾವು ಆತನ ನಂಬುವುದಕ್ಕೋಸ್ಕರವಾಗಿ ಈ ಪವಿತ್ರಾತ್ಮ ದೇವರು ಏನು ಮಾಡಿದ್ದಾನೆ? ಅದ್ಭುತಗಳ ಮೂಲಕವಾಗಿ ನಮಗೆ ರಕ್ಷಣೆಯನ್ನು ಆತನು ರುಜುವಾತು ಪಡಿಸಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ಈಗ ಸುಖ ಸುಮ್ಮನೆ ಯಾರಾದರೂ ಯೇಸು ನಂಬಿದ್ರೆ ನಂಬ್ತಾರ ಯಾರಾದರೂ? ಹಲ್ಲೆಲೂಯಾ, ಇಲ್ಲ. ಯಾಕೆಂದ್ರೆ ತಂದೆಯಾದ ದೇವರು ಈ ರಕ್ಷಣೆಯನ್ನು ಆಯೋಜಿಸಿದನು, ಮಗನಾಗಿರುವಂಥ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ನೆರವೇರಿಸಿದನು. ಪವಿತ್ರಾತ್ಮ ದೇವರು ಇವತ್ತಿನವರೆಗೂ ಈ
ರಕ್ಷಣೆಯ ಕುರಿತಾಗಿ ಅದ್ಭುತಗಳ ಮೂಲಕವಾಗಿ ಈ ರಕ್ಷಣೆನ ಆತನು ಖಚಿತಪಡಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಹಾಗಾಗಿ ನನಗೂ ನಿಮಗೂ ಸಿಕ್ಕಿರುವಂಥ ಈ ರಕ್ಷಣೆ ಸಾಧಾರಣವಾದ ರಕ್ಷಣೆಯಲ್ಲ, ಅದು ಅತ್ಯಂತ ಶ್ರೇಷ್ಠವಾಗಿರುವಂಥ ವಿಶೇಷವಾಗಿರುವಂಥ ದೊಡ್ಡ ರಕ್ಷಣೆಯಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಉದಾಹರಣೆಗೆ ನಾವು ಯಾವುದಾದ್ರೂ ಒಂದು ವಸ್ತುವನ್ನು ಅಲಕ್ಷ್ಯ ಮಾಡೋದು ಯಾವಾಗ? ಯಾರಾದರೂ ಫ್ರೀಯಾಗಿ ಕೊಟ್ಟಿರುವಾಗ. ನಾವು ಹಣ ಕೊಟ್ಟು ತೆಗೆದುಕೊಳ್ಳೋದಾದ್ರೆ ನಮ್ಗೆ ಅದ್ರ ಬಗ್ಗೆ ಸ್ವಲ್ಪ ನಾವು ಜಾಗ್ರತೆ ಮಾಡ್ತೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾರಾದರೂ ಫ್ರೀಯಾಗಿ ಕೊಟ್ಟಿರುವಾಗ ಅಷ್ಟೊಂದು ನಾವು ಕಾಳಜಿ ವಹಿಸುವುದಿಲ್ಲ. ಆದರೆ ದೇವರು ನಮಗೆ, ನಾವು ಪಾಪಿಗಳಾಗಿದ್ದಾಗಲೂ, ನಾವು ಅಪರಾಧಿಗಳಾಗಿದ್ದಾಗಲೂ, ನಿತ್ಯ ನರಕಕ್ಕೆ ಹೋಗಬೇಕಾಗಿರುತ್ತೆ ನಮ್ಮನ್ನು ಸ್ವಾಮಿ ಪ್ರೀತಿಸಿ ಆ ರಕ್ಷಣೆಯನ್ನು ನಾವು ಅರಿತುಕೊಳ್ಳುವ ಹಾಗೆ ನಾವು ಆ ಭಾಗದಲ್ಲಿ ನಾವು ನೋಡ್ತೇವೆ. ಯಾಕೆಂದ್ರೆ ಈ ರಕ್ಷಣೆಯಲ್ಲಿ ದೇವರ ತ್ಯಾಗ ಬಹಳ ದೊಡ್ಡದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಫಿಲಿಪ್ಪಿ 2ನೇ ಅಧ್ಯಾಯ 6 ಮತ್ತು 7ನೇ ವಚನದಲ್ಲಿ ನಾವು ನೋಡುವಾಗ ಈ ರಕ್ಷಣೆಯನ್ನು ಸಿದ್ಧಪಡಿಸಿ ನೆರವೇರಿಸಲು ಪರಲೋಕದ ಸಿಂಹಾಸನ ಖಾಲಿಯಾಗಬೇಕಾಗಿತ್ತು. ಪ್ರೈಸ್ ದಿ ಲಾರ್ಡ್. ಈ ರಕ್ಷಣೆಯನ್ನು ತ್ರಯೇಕ ದೇವರು ಸಿದ್ಧಪಡಿಸಿ ನೆರವೇರಿಸಲು ಪರಲೋಕ ಸಿಂಹಾಸನ ನನಗೂ ನಿಮಗೂ ಖಾಲಿಯಾಗಬೇಕಾಗಿತ್ತು. ಅದಕ್ಕೆ ಫಿಲಿಪ್ಪರಿಗೆ ಬರೆದ ಪತ್ರಿಕೆ 2:6-7 ಏನು ನಾವು ಓದ್ತೇವೆ? ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಆ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನು ಹೊಂದುವಷ್ಟು ವಿಧೇಯನಾದನೆಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ನಾನು ಆರಂಭದಲ್ಲಿ ಏನು ಹೇಳಿದ್ದೇನೆ? ಈ ರಕ್ಷಣೆಯನ್ನು ಸಿದ್ಧಪಡಿಸಿ ನೆರವೇರಿಸಬೇಕಾದ್ರೆ ಪರಲೋಕದ ಸಿಂಹಾಸನ ನನಗೋಸ್ಕರ ನಿನಗೋಸ್ಕರ ಖಾಲಿಯಾಗಬೇಕಾಗಿತ್ತು. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಅದಕ್ಕೆ ನಾವು ಯೋಹಾನ ಸುವಾರ್ತೆ 3:16 ಕೂಡ ನಾವು ನೋಡ್ತೇವೆ. ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನೊಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡ್ಕೊಳ್ಳಬೇಕೆಂಬುದಾಗಿ ಆತನು ಕೊಟ್ಟನೆಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗಾಗಿ ಅಪೊಸ್ತಲ ಕೃತ್ಯ 4:12 ಅಲ್ಲಿ ಅಪೊಸ್ತಲರು ಹೇಳ್ತಾ ಇದ್ದಾರೆ, ಪೇತ್ರನು ಹೇಳ್ತಾ ಇದ್ದಾನೆ, ಬರಬೇಕಾದ ರಕ್ಷಣೆಯು ಇನ್ಯಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂಬುದಾಗಿ ಕಡಾಖಂಡಿತವಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ಈ ರಕ್ಷಣೆ ಬಹಳ ಶ್ರೇಷ್ಠವಾಗಿರುವಂಥ ರಕ್ಷಣೆ. ದೇವರ ವಾಕ್ಯ ಹೇಳ್ತದೆ, ಈ ಅತ್ಯಂತ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಲಕ್ಷ್ಯ ಅಂದ್ರೆ ಏನು? ಉದಾಸೀನ ಮಾಡುವುದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಅಲಕ್ಷ್ಯಕ್ಕೆ ಕೆಲವೊಂದು ವಿಷಯಗಳನ್ನು ನಾವು ಸತ್ಯವೇದದಲ್ಲಿ ನಾವು ನೋಡ್ಬೋದು. ಆಲಸ್ಯ ಎಂಬುದಾಗಿ ನಾವು ನೋಡಿದ್ರೆ ಕೆಲವು ಸಾರಿ ದೇವರೊಂದಿಗೆ ಮಾತನಾಡುವುದಕ್ಕಿಂತ ಲೋಕದ ಹರಟೆಗಳಿಗೆ ನಾವು ಹೆಚ್ಚಾಗಿ ಪ್ರಾಮುಖ್ಯತೆಯನ್ನು ಕೊಡುವುದೇ ನಾವು ರಕ್ಷಣೆ ನಾವು ಆಲಸ್ಯ ಮಾಡೋರಾಗಿದ್ದೇವೆ. ಎಷ್ಟೋ ಸಾರಿ ನಮಗೆ ವೈಯಕ್ತಿಕವಾಗಿ ದೇವರ ಜೊತೆಗೆ ಮಾತಾಡಲಿಕ್ಕೆ ನಮ್ಗೆ ಇಷ್ಟ ಇರುವುದಿಲ್ಲ. ಅದೇ ಲೋಕದವ್ರ ಜೊತೆಗಾದರೆ ನಾವು ತಾಸುಗಟ್ಟಲೆ ಕೂತ್ಕೊಂಡು ನಾವು ಸಮಯ ವೇಸ್ಟ್ ಮಾಡ್ತೀವಿ. ಹಲ್ಲೆಲೂಯಾ. ಇದು ರಕ್ಷಣೆಯ ಆಲಸ್ಯ ಅಥವಾ ಉದಾಸೀನ ಮಾಡುವಂಥ ಸಂಗತಿ. ಎರಡನೇದಾಗಿ ನಾವು ನೋಡುವಾಗ ಪಾಪದ ಬಗ್ಗೆ ಭಯ ಇಲ್ಲದಿರುವುದೇ ನಾವು ರಕ್ಷಣೆಯನ್ನು ನಾವು ತಾತ್ಸಾರ ಮಾಡುವವರಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಮೂರನೇದಾಗಿ ದೇವರು ಪ್ರೀತಿ ಸ್ವರೂಪಿ, ಪಾಪವನ್ನು ಕ್ಷಮಿಸುತ್ತಾನೆ ಎಂಬ ನೆಪದಲ್ಲೇ ಪದೇ ಪದೇ ತಪ್ಪುಗಳನ್ನು ಮಾಡುತ್ತಾ 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 ರಕ್ಷಣೆಯನ್ನು ನಾವು ತಾತ್ಸಾರ ನಾವು ಮಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಆಲಸ್ಯತನದ ಇನ್ನೊಂದು ಮುಖ ಪ್ರಾರ್ಥನೆಯಲ್ಲಿ ಆಸಕ್ತಿ ಇಲ್ಲದೆ ಇರುವುದು. ಪ್ರೈಸ್ ದಿ ಲಾರ್ಡ್. ಇವತ್ತು ಪ್ರಾರ್ಥನೆಯಲ್ಲಿ ಯಾರಿಗಾದರೂ ಆಲಸ್ಯತನ ಇದೆಯಾ? ಈ ವಾಕ್ಯಗಳ ಮೂಲಕವಾಗಿ ನಾವು ಕ್ರಮಪಡಿಸಿಕೊಳ್ಳೋಣ. ಆಲಸ್ಯತನ ಎನ್ನುವಂಥ ದುರಾತ್ಮನನ್ನು ನಾವು ತೊಲಗಿಸಿ ಪವಿತ್ರಾತ್ಮನಿಂದ ಆಸಕ್ತಿ ಹೊಂದಿದವರಾಗಿ ನಾವು ಮುಂದೆ ಬರೋಣ. ಇನ್ನೊಂದು ರೀತಿಯಲ್ಲಿ ನಾವು ನೋಡೋದಾದ್ರೆ ಬೇರೆ ಎಲ್ಲ ನಾವು ಮೊಬೈಲ್ಗಳಲ್ಲಿ ನಾನಾ ರೀತಿಯಲ್ಲಿ ಎಷ್ಟೋ ಸಮಯಗಳನ್ನು ನಾವು ವೇಸ್ಟ್ ಮಾಡ್ತೇವೆ. ಆದರೆ ಬೈಬಲ್ ಓದುವಂಥ ವಿಷಯದಲ್ಲಿ ನಮಗೆ ಉದಾಸೀನತೆ ಸ್ಟಾರ್ಟ್ ಆಗ್ತದೆ. ಅದರಲ್ಲಿ ಅಂಥದ್ದೇನಿದೆ, ಯಾವಾಗಲೂ ಓದಿದ್ದೇ ಓದಬೇಕಲ್ಲ ಎಂಬುದಾಗಿ. ಆದರೆ ನಿಜವಾಗಿ ದೇವರ ಆತ್ಮನಿಂದ ನಡೆಸಲ್ಪಟ್ಟವರು, ರಕ್ಷಣೆಯ ಅನುಭವದ ಬಗ್ಗೆ ಅರಿವು ಇರುವವರು ಯಾವತ್ತೂ ಕೂಡ ದೇವರ ವಾಕ್ಯನ್ನು ಅವರು ತಾತ್ಸಾರ ಮನೋಭಾವನೆಯಿಂದ ಅವರು ನೋಡುವುದಿಲ್ಲ, ಹಗುರವಾಗಿ ಅವರು ನೋಡುವುದಿಲ್ಲ. ಹಾಗಾಗಿ ಈ ವಿಷಯದಲ್ಲಿ ಅಂದರೆ ಉದಾಸೀನತೆ ಎನ್ನುವುದಾಗಿ ನಾವು ನೋಡುವಾಗ ಅನೇಕ ಸಾರಿ ನಾವು ಉದಾಸೀನರಾಗಿರುವುದುಂಟು ಆತ್ಮಿಕ ಕಾರ್ಯಗಳಲ್ಲಿ. ಪ್ರೈಸ್ ದಿ ಲಾರ್ಡ್.
ಹಾಗೆ ಇನ್ನೊಂದು ವಿಷಯದಲ್ಲಿ ನಾವು ಹೇಳುವುದಾದರೆ, ಲೋಕದ ಆಶೆಗಳ ಹಿಂದೆ ಬೆನ್ನೆತ್ತಿಕೊಂಡು ನಾವು ಹೋಗಿ ಆತ್ಮಿಕ ಜೀವಿತಕ್ಕೆ 2ನೇ ಸ್ಥಾನ ಕೊಡುವುದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇವತ್ತು ರಕ್ಷಣೆಯನ್ನು ಆಲಸ್ಯ ಮಾಡೋದಂದ್ರೆ ನಾವು ಯಾವುದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತೇವೋ ಅದನ್ನು ನಾವು ಮೇಲೆಡ್ತಿದ್ದೇವೆ, ಉಳಿದವುಗಳಿಗೆ 2ನೇ ಸ್ಥಾನ ನಾವು ಕೊಡ್ತಾ ಇದ್ದೇವೆ. ಹಲ್ಲೆಲೂಯಾ. ಹಾಗಾಗಿ ನಾವು ಬಹಳ ಎಚ್ಚರಿಕೆಯಿಂದ ನಾವು ಇರುವವರಾಗಿರಬೇಕು. ಯಾಕೆಂದರೆ ಈ ದೇವರು ನಮಗೆ ಕೊಟ್ಟಿರುವಂಥ ಅತ್ಯಂತ ರಕ್ಷಣೆಯನ್ನು ನಾವು ಯಾವತ್ತೂ ಯಾವ ಸಂದರ್ಭಗಳಲ್ಲಿಯೂ ಕೂಡ ನಾವು ಹಗುರವಾಗಿ ನಾವು ತೆಗೆದುಕೊಳ್ಳಬಾರದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಉದಾಹರಣೆಗೆ ನಾನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದೋ ಒಬ್ಬ ರೋಗಿ ಬಹಳ ಭಯಂಕರವಾಗಿರುವಂಥ ವ್ಯಾಧಿಯಲ್ಲಿ ಅವನು ಇರ್ತಾನೆ, ಆದರೆ ಸಣ್ಣ ಪುಟ್ಟ ಡಾಕ್ಟರ್ಗಳನ್ನೆಲ್ಲ ವಿಸಿಟ್ ಮಾಡ್ತಾನೆ, ಆದರೆ ಅವನ ವ್ಯಾಧಿಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಯಾರೂ ಇಲ್ಲ. ಈಗ ಉದಾಹರಣೆಗೆ ಒಬ್ಬ ಒಳ್ಳೆ ಡಾಕ್ಟರ್ ಇದ್ದಾರೆ, ಅವನಿಗಿರುವಂಥ ವ್ಯಾಧಿಗೆ ಒಳ್ಳೆ ಮೆಡಿಸಿನ್ ಕೊಡಲಿಕ್ಕೆ ಶಕ್ತನಾದ ಡಾಕ್ಟರ್ ಒಬ್ಬರು ಇದ್ದಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳುವ. ಈಗ ಆ ವ್ಯಕ್ತಿ ಆ ಡಾಕ್ಟರ್ ಬಳಿಗೆ ಹೋದಾಗ ಡಾಕ್ಟರ್ ಇವನ ಪರಿಸ್ಥಿತಿಯನ್ನು ನೋಡಿ ಆ ಡಾಕ್ಟರ್ ಏನು ಮಾಡ್ತಾರೆ, ಬಹಳ ಅಮೂಲ್ಯವಾಗಿರುವಂಥ ಬೆಲೆಯುಳ್ಳ ಔಷಧವನ್ನು ಇವನಿಗೆ ಉಚಿತವಾಗಿ ಕೊಟ್ಟುಬಿಡ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾವ ಡಾಕ್ಟರ್ ಉಚಿತವಾಗಿ ಕೊಡಲ್ಲ, ಆದರೆ ಈ ಡಾಕ್ಟರ್ ಏನು ಮಾಡ್ತಾರೆ, ಇವನ ಪರಿಸ್ಥಿತಿಯನ್ನು ನೋಡಿ ಏನು ಮಾಡ್ತಾರೆ, ಆ ಬೆಲೆಯುಳ್ಳ ಔಷಧವನ್ನು, ಅವನ ಕಾಯಿಲೆಯನ್ನು ಗುಣಪಡಿಸಲಿಕ್ಕೆ ಶಕ್ತವಾದಂಥ ಔಷಧವನ್ನು ಉಚಿತವಾಗಿ ಕೊಟ್ಟು, ಇದನ್ನು ನೀನು ಸರಿಯಾಗಿ ಕ್ರಮವಾಗಿ ಸೇವಿಸ್ತಾ ಆರೋಗ್ಯ ಹೊಂದಿ ಭೂಲೋಕದಲ್ಲಿ ತುಂಬ ಸಮಯ ನೀನು ಬದುಕಿಕೊಂಡರು ಎಂಬುದಾಗಿ ಹಾರೈಸಿ ಅವನನ್ನು ಕಳಿಸ್ತಾರೆ. ಈಗ ಈ ರೋಗಿ ಏನು ಮಾಡ್ತಾನೆ, ಆ ಔಷಧವನ್ನು ಒಂದು ಟೇಬಲ್ ಮೇಲೆ ತಂದಿಡ್ತಾನೆ. ತಂದಿಟ್ಟಾಗ ಅವನಿಗೆ ಏನು ಔಷಧ ಅಲ್ವಾ, ನಾಳೆ ತಗೊಳ್ಳುವ, ಯಾಕೆ ಉದಾಸೀನತೆ, ತಾತ್ಸಾರ ಮನೋಭಾವ. ಹಲ್ಲೆಲೂಯಾ. ಒಂದು ವೇಳೆ ಡಾಕ್ಟರ್ ಹೇಳಿದ್ದಾನೆ ಅವನು ಕರೆಕ್ಟಾಗಿ ತೆಗೆದುಕೊಂಡಿದ್ರೆ ಅವನೇನಾಗ್ತಿದ್ದಾನೆ, ಹುಷಾರಾಗ್ತಾ ಇದ್ದಾನೆ. ಆದರೆ ಏನು ಮಾಡ್ದ, ಪ್ರತಿನಿತ್ಯ ಟೇಬಲ್ ಮೇಲೆ ಇರುವಂಥ ಔಷಧವನ್ನು ನೋಡಿ ಅವನು ಉದಾಸೀನ ಮಾಡ್ತಿದ್ದಾನೆ. ಆಮೇಲೆ ತಗೊಳ್ಳುವ, ನಾಳೆ ತಗೊಳ್ಳುವ ಎಂಬುದಾಗಿ ಈ ರೀತಿ ಅವನು ಅನ್ಕೊಂಡದ್ರಿಂದ ಏನಾಯಿತು, ದಿನದಿಂದ ದಿನ ಅವನ ರೋಗ ಹೆಚ್ಚಾಗ್ತಾ ಬಂದು ಒಂದಿನ ಮರಣ ಹೊಂದುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಇದರಲ್ಲಿ ಡಾಕ್ಟರ್ ಮಿಸ್ಟೇಕಾ, ರೋಗಿ ಮಿಸ್ಟೇಕಾ? ರೋಗಿ. ಯಾಕೆ? ಉದಾಸೀನತೆ. ಪ್ರೈಸ್ ದಿ ಲಾರ್ಡ್. ಇವತ್ತು ನಮ್ಮ ಕಣ್ಣ ಮುಂದೆ ಎಷ್ಟೋ ಜನರು ರಕ್ಷಣೆ ಇಲ್ಲದೆ ನಾಶವಾಗಿ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಅನೇಕರು ದೇವರನ್ನು ಒಲಿಸಿಕೊಳ್ಳೋದಕ್ಕೋಸ್ಕರವಾಗಿ, ದೇವರನ್ನು ಹುಡುಕೋದಕ್ಕೋಸ್ಕರವಾಗಿ ಏನೇನೋ ಯಾತ್ರೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ, ಆದರೆ ನಾವು ಅಂಥದ್ದೇನು ಪರಿಶ್ರಮ ಪಡಲಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರೇನು ಮಾಡಿದ್ದಾನೆ, ನಮ್ಮ ಕೈಯಲ್ಲಿ ನೇರವಾಗಿ ತಂದು ಕೊಟ್ಟುಬಿಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಇಬ್ರಿಯ ಗ್ರಂಥಕರ್ತನು ಗಂಭೀರದ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಈ ಅತ್ಯಂತ ಶ್ರೇಷ್ಠವಾದ ರಕ್ಷಣೆಯನ್ನು ನಾವು ಆಲಸ್ಯ ಮಾಡಿದರೆ ಇದರಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ತಪ್ಪಿಸಿಕೊಳ್ಳುವುದು ಹೇಗೆ ಎಂಬ ಪ್ರಶ್ನೆ ಉತ್ತರವಿಲ್ಲದ ಪ್ರಶ್ನೆ ಅಲ್ಲ, ಅದು ಖಂಡಿತವಾಗಿ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬ ಅರ್ಥವನ್ನು ನೀಡುವಂಥ ಪ್ರಶ್ನೆಯಾಗಿದೆ. ಈ ಮಾರ್ಗ ಬಿಟ್ಟರೆ ನಮಗೆ ಬೇರೆ ಯಾವ ಮಾರ್ಗವಿಲ್ಲ, ಇರುವುದು 2 ಮಾರ್ಗ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಹಳೆಯ ಒಡಂಬಡಿಕೆಯಲ್ಲಿ ದೇವದೂತರ ಮೂಲಕವಾಗಿ ಬಂದ ವಾಕ್ಯವನ್ನೇ ಮೀರಿದವರಿಗೆ ಶಿಕ್ಷೆಯಾದ ಮೇಲೆ ದೇವರ ಮಗನಾದ ಯೇಸುವಿನ ಮೂಲಕ ಬಂದ ರಕ್ಷಣೆಯನ್ನು ನಾವು ನಿರ್ಲಕ್ಷಿಸಿದರೆ ದಂಡನೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅನೇಕ ಸಾರಿ ನಾವು ದೇವರು ಪ್ರೀತಿ ಸ್ವರೂಪನು ಕರುಣಾಮಯನು ಎಂಬುದಾಗಿ ನಾವು ಹೇಳ್ತೇವೆ. ನಿಜ, ನಮ್ಮ ದೇವರು ಪ್ರೀತಿ ಸ್ವರೂಪನು ಕರುಣಾಮಯನು. ಆತನು ಪ್ರೀತಿ ಸ್ವರೂಪನು ಕರುಣಾಮಯನಾಗಿರೋದ್ರಿಂದ ನಾವು ಇವತ್ತು ಜೀವಂತವಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಆತನ ಮತ್ತೊಂದು ಮುಖ ನಾವು ನೋಡುವಾಗ ಭಯಂಕರವಾದಂಥ ನ್ಯಾಯಾಧೀಶನಾಗಿ ಆತನು ಮುಂದೆ ಬರಲಿಕ್ಕಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ರಕ್ಷಣೆಯನ್ನು ತಿರಸ್ಕಾರ ಮಾಡುವವರಿಗೂ, ರಕ್ಷಣೆ ಹೊಂದಿ ರಕ್ಷಣೆಯನ್ನು ಆಲಸ್ಯ ಮಾಡುವವರಿಗೂ ಮುಖ ದಾಕ್ಷಿಣ್ಯವಿಲ್ಲದೆ ನ್ಯಾಯಾಧೀಶನಾಗಿ ಆತನು ಬರಲಿಕ್ಕಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪರಲೋಕಕ್ಕೆ ಹೋಗಲಿಕ್ಕೆ ಯೇಸುವಿನ ಹೊರತಾಗಿ ಬೇರೆ ಯಾವ ಶಾರ್ಟ್ಕಟ್ ಮಾರ್ಗವಿಲ್ಲ, ಒಂದೇ ಒಂದು ಮಾರ್ಗ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ, ನನ್ನ ಮೂಲಕವಾಗಿಯೇ ಹೊರತು ಯಾರು ತಂದೆಯ ಬಳಿಗೆ ಬರಲಾರರು ಎಂಬುದಾಗಿ. ಹಲ್ಲೆಲೂಯಾ. ಒಂದು ವೇಳೆ ಇವತ್ತು ನಾವು ಈ ರಕ್ಷಣೆಯನ್ನು ನಾವು ನಿರಾಕರಿಸಿದರೆ ನಾಳೆ ದೇವರ ನ್ಯಾಯಾಸನದ ಮುಂದೆ ನಾವು ನಿಲ್ಲಬೇಕು. ಇದು ಬಿಟ್ಟರೆ ಬೇರೆ ಮಾರ್ಗವೇ ನಮಗೆ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, 2 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ
1ನೇ ಅಧ್ಯಾಯ 8 ಮತ್ತು 9ನೇ ವಚನ ಓದಿಕೊಳ್ಳೋಣವೇ. 2 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 8 ಮತ್ತು 9ನೇ ವಚನ. ಆಗ ನಮ್ಮ ಕರ್ತನಾದ ಯೇಸುವು ದೇವರನ್ನರಿಯದವರಿಗೂ ತನ್ನ ಸುವಾರ್ತೆಗೆ ಒಳಗಾಗದವರಿಗೂ ಪ್ರತೀಕಾರವನ್ನು ಸಲ್ಲಿಸುವನು. ಆ ದಿನದಲ್ಲಿ ಆತನು ತನ್ನ ಪವಿತ್ರರ ಮೂಲಕ ಪ್ರಭಾವ ಹೊಂದುವವನಾಗಿಯೂ ನಾವು ನಿಮಗೆ ಹೇಳಿದ ಸಾಕ್ಷಿಯನ್ನು ನಂಬಿದವರೆಲ್ಲರ ಮೂಲಕ ತನ್ನ ವಿಷಯದಲ್ಲಿ ಆಶ್ಚರ್ಯ ಹುಟ್ಟಿಸುವವನಾಗಿ ಬರುವಾಗ ಅಂತವರು ಕರ್ತನ ಸಮ್ಮುಖಕ್ಕೂ ಆತನ ಪರಾಕ್ರಮದ ವೈಭವಕ್ಕೂ ದೂರವಾಗಿ ನಿತ್ಯ ನಾಶನವೆಂಬ ದಂಡನೆಯನ್ನು ಅನುಭವಿಸುವರು. ಪ್ರೈಸ್ ದಿ ಲಾರ್ಡ್. ಇದು ದೇವರನ್ನರಿಯದವರಿಗೂ ತನ್ನ ಸುವಾರ್ತೆಗೆ ಒಳಪಡದವರಿಗೂ ಆಗುವಂತ ಪ್ರತಿಕಾರ ನಾವು ನೋಡ್ತೇವೆ. ಹಲ್ಲೆಲೂಯಾ. ಆದ್ರೆ ಇವತ್ತು ರಕ್ಷಣೆ ಹೊಂದಿ ಸತ್ಯವನ್ನು ತಿಳಿದುಕೊಂಡು ನಾವು ಈ ರಕ್ಷಣೆಯನ್ನು ನಾವು ಉದಾಸೀನ ಮಾಡುವುದಾದ್ರೆ, ಆಲಸ್ಯ ನಾವು ಮಾಡುವುದಾದ್ರೆ ಇದರಿಂದ ತಪ್ಪಿಸಿಕೊಳ್ಳಲಿಕ್ಕೆ ಬೇರೆ ಮಾರ್ಗವೇ ಇಲ್ಲ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಇದು ಕಡೆಯ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನು ಯಾವ ಗಳಿಗೆಯಲ್ಲಿ ಯಾವ ಕ್ಷಣದಲ್ಲಿ ಬರ್ತಾನೆ ಎಂಬುದಾಗಿ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ನಮ್ಮ ರಕ್ಷಣೆಯನ್ನು ಕಾಪಾಡಿಕೊಳ್ಳುವಂತ ದೊಡ್ಡ ಜವಾಬ್ದಾರಿ ಯಾರ ಕೈಯಲ್ಲಿದೆ? ಪಾಸ್ಟರ್ ಕೈಯಲ್ಲಿದೆಯಾ? ನಮ್ಮ ಕೈಯಲ್ಲೇ ಇದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಹಾಗಾಗಿ ಇಬ್ರಿಯರು 2:1 ಹೇಳ್ತದೆ, ಆದುದರಿಂದ ನಾವು ಕೇಳಿದ ಸಂಗತಿಗಳಿಗಾಗಿ ತಪ್ಪಿ ಹೋದೆವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರಬೇಕು. ಏನ್ ಕೇಳಿಸಿಕೊಂಡೇವೆ? ಈಗ ರಕ್ಷಣೆ ಕುರಿತಾಗಿ ನಾವೇನ್ ಕೇಳಿಸಿಕೊಂಡಿದ್ದೇವೆ? ಹಲ್ಲೆಲೂಯಾ. ಆರಂಭದಲ್ಲಿ ಯಾವ ವಾಕ್ಯ ಓದಿದ್ದು ನಾವು? ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ಇಬ್ರಿಯರು 2:1 ಆತನು ಹೇಳ್ತಾ ಇದ್ದಾನೆ, ಆದುದರಿಂದ ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೆವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರಬೇಕು. ಇವತ್ತು ಯಾವುದಕ್ಕೂ ನಾವು ಲಕ್ಷ್ಯ ಕೊಡ್ತೀವಿ, ಅನವಶ್ಯಕವಾಗಿರುವಂಥವುಗಳಿಗೆ. ಆದರೆ ದೇವರ ವಾಕ್ಯಕ್ಕೆ ನಾವು ಎಷ್ಟು ಲಕ್ಷ್ಯ ಕೊಡ್ತಾ ಇದ್ದೇವೆ? ಪ್ರೈಸ್ ದಿ ಲಾರ್ಡ್. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಪ್ರತಿಯೊಬ್ಬನು ಮಾತನಾಡುವುದರಲ್ಲಿಯೂ ಕೋಪಿಸುವುದರಲ್ಲಿಯೂ ನಿಧಾನವಾಗಿರಲಿ, ಕಿವಿಗೊಡುವುದರಲ್ಲಿ ತೀವ್ರವಾಗಿರಬೇಕಂತೆ. ನಾವು ಯಾವುದಕ್ಕೆ ನಾವು ಕಿವಿಗೊಡಬೇಕು? ದೇವರ ಮಾತುಗಳಿಗೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಹಾಗಾಗಿ ಆತನು ಹೇಳ್ತಾ ಇದ್ದಾನೆ, ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೆವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರ್ಬೇಕಂತೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನಾನು ರಕ್ಷಣೆಯನ್ನು ಹೊಂದಿದ್ರೆ ಅದು ನನಗಷ್ಟೇ ಸೀಮಿತವಾಗಿರುವುದು. ಯಾಕೆಂದ್ರೆ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಲೋಟನ ಕಾಲದಲ್ಲಿ ಲೋಟನೊಬ್ಬನು ಇಡೀ ವಿಶ್ವವೆಲ್ಲ ಪಾಪದಲ್ಲಿ ಜೀವಿಸ್ತಾ ಇರುವಾಗ ನೋಹನು ಮಾತ್ರ ದೇವರ ದೃಷ್ಟಿಯಲ್ಲಿ ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನಾಗಿರುವುದರಿಂದ ನೋಹನನ್ನು ದೇವರು ಮಾತ್ರ ರಕ್ಷಣೆ ಮಾಡಲಿಕ್ಕೆ ತೀರ್ಮಾನ ಮಾಡಲಿಲ್ಲ. ಬದಲಾಗಿ ಅವನ ಕುಟುಂಬದಲ್ಲಿರುವಂಥ ಎಲ್ಲರೂ ದೇವರ ರಕ್ಷಣೆಗೆ, ಅಂದರೆ ಆ ಒಂದು ಬರುವಂಥ ಪ್ರಳಯದಿಂದ ತಪ್ಪಿಸಿ ಕಾಪಾಡುವುದಕ್ಕಾಗಿ ದೇವರು ಶಕ್ತನಾದನು. ಹಲ್ಲೆಲೂಯಾ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಆ ಅವಕಾಶ ನಮಗಿಲ್ಲ. ಹಲ್ಲೆಲೂಯಾ. ಈಗ ನಾನು ರಕ್ಷಣೆ ಹೊಂದಿದ್ರೆ ನನಗೆ ಮಾತ್ರ ಅದು ಸೀಮಿತವಾಗಿ, ನನ್ನ ತಾಯಿಗಾಗಲಿ, ತಂದೆಗಾಗಲಿ, ನನ್ನ ಹೆಂಡತಿಗಾಗಲಿ, ಮಕ್ಕಳಿಗಾಗಿ ಅದರಲ್ಲಿ ಪಾಲಿಲ್ಲ. ಎಲ್ಲರಿಗೂ ದೇವರು ಅವಕಾಶಗಳನ್ನು ಕೊಟ್ಟಿದ್ದಾನೆ, ಫ್ರೀಡಮ್ ಅನ್ನು ದೇವರು ಕೊಟ್ಟಿದ್ದಾನೆ. ಅದನ್ನು ಅವರು ಉಪಯೋಗಿಸ್ಕೊಳ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಪೌಲಸೀಲರು ಸೆರೆಮನೆಯಲ್ಲಿ ಅವರು ಸ್ತುತಿಪದಗಳನ್ನು ಹಾಡ್ತಿರುವಾಗ ಭೂಕಂಪವಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಸೆರೆಮನೆಯ ಕದಗಳೆಲ್ಲ ತೆರೆಯಲ್ಪಟ್ಟಿತ್ತು, ಬಂಧನಗಳು ಬಿಚ್ಚಲ್ಪಟ್ಟಿದೆ ಎಂಬುದಾಗಿ ನೋಡುವಾಗ ಸೆರೆಮನೆ ಅಧಿಕಾರಿ ಏನ್ ಮಾಡ್ತಾನೆ? ಸೆರೆಯಲ್ಲಿರುವವರೆಲ್ಲರೂ ತಪ್ಪಿಸಿಕೊಂಡು ಹೋದರೆಂಬುದಾಗಿ ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಅವನು ಹೋದಾಗ ಪೌಲನು ಹೇಳ್ತದೆ, ನೀನೇನು ಕೇಡು ಮಾಡಿಕೊಳ್ಬೇಡ, ನಾವೆಲ್ಲರೂ ಇಲ್ಲೇ ಇದ್ದೇವೆ ಎಂಬುದಾಗಿ ಹೇಳಿದಾಗ ಆಗ ಅವನು ಬಹಳ ಭಯದಿಂದ ಬಂದು ಕೇಳ್ತಾನೆ, ಸ್ವಾಮಿಯವರೇ ನಾನು ರಕ್ಷಣೆ ಹೊಂದಲಿಕ್ಕೆ ಏನು ಮಾಡಬೇಕು ಎಂಬುದಾಗಿ ಕೇಳಿದಾಗ ಆಗ ಪೌಲನು ಏನು ಹೇಳುವಂಥ ಮಾತು, ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡು,
ನೀನು ರಕ್ಷಣೆ ಹೊಂದುವಿ, ನಿನ್ನ ಕುಟುಂಬ ರಕ್ಷಣೆ ಹೊಂದುವುದೆಂಬುದಾಗಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ರಕ್ಷಣೆ ನಮಗೆ ಹೇಗೆ ಸಿಕ್ತು? ಪ್ರೈಸ್ ದಿ ಲಾರ್ಡ್, ಹೇಗೆ ಸಿಕ್ತು? ಯೇಸುವಿನ ಮೇಲೆ ನಂಬಿಕೆ ಇಡುವಾಗ ನಮಗೆ ಈ ರಕ್ಷಣೆ ನಮಗೆ ಉಚಿತವಾಗಿ ಸಿಕ್ಕಿತು. ಹಲ್ಲೆಲೂಯಾ. ಇಲ್ಲಿ ಪೌಲನು ಆ ಸೆರೆಮನೆ ಯಜಮಾನನಿಗೆ ಹೇಳೋ ಪ್ರಕಾರವಾಗಿ, ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದಬೇಕಾದ್ರೆ ಏನು ಮಾಡಬೇಕೆಂಬುದಾಗಿ ಕೇಳಿದಾಗ ಪೌಲನ ಬಾಯಿಂದ ಬಂದ ಉತ್ತರ, ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ. ಪ್ರೈಸ್ ದಿ ಲಾರ್ಡ್. ರಕ್ಷಣೆ ಹಂತ ಇನ್ನು ಪೂರ್ತಿಯಾಗಿ ಮುಗಿಲಿಲ್ಲ. ರಕ್ಷಣೆ ಹೊಂದಿದ್ದೇವೆ, ಹೊಂದುತ್ತಾ ಇದ್ದೇವೆ, ಹೊಂದಲಿಕ್ಕಿದ್ದೇವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅನೇಕರು ಹೇಳ್ತಾರೆ, ನೀವು ರಕ್ಷಣೆ ಹೊಂದಿ ಎಷ್ಟು ವರ್ಷ ಆಯ್ತು ಅಂತ ಕೇಳಿದಾಗ 20 ವರ್ಷ ಆಯಿತು, 25 ವರ್ಷ ಆಯಿತು. ಆದರೆ ಜೀವಿತದಲ್ಲಿ ರಕ್ಷಣೆಗೆ ಬೆಲೆನೇ ಗೊತ್ತಿಲ್ಲ ಅವರಿಗೆ. ಹಲ್ಲೆಲೂಯಾ. ಪ್ರತಿನಿತ್ಯವೂ ಅದೇ ಜೀವನ ಶೈಲಿ, ಅದೇ ರೀತಿಯ ಸ್ವಭಾವಗಳು, ಅದೇ ರೀತಿಯ ಮಾತುಗಳು, ಆದರೆ ಚೇಂಜಸ್ ಯಾವುದೂ ಇಲ್ಲ. ರಕ್ಷಣೆ ಹೊಂದಿ ಎಷ್ಟು ವರ್ಷ ಆಯಿತು? 20 ವರ್ಷ ಆಯಿತು, 25 ವರ್ಷ ಆಯಿತು. ಹಲ್ಲೆಲೂಯಾ. ನಿಜವಾಗಿ ನಮ್ಮನ್ನು ಯಾರು ನಮಗೆ ಮೋಸ ಮಾಡ್ತಾ ಇಲ್ಲ, ನಮಗೆ ನಾವೇ ಮೋಸ ಮಾಡಿಕೊಳ್ತಾ ಇದ್ದೇವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ನಾವು ನೋಡುವ ಪ್ರಕಾರವಾಗಿ ಈ ಮಹಾರಕ್ಷಣೆ ಎನ್ನುವುದು ಕೇವಲ ಒಂದು ಕ್ಷಣದ ಘಟನೆಯಲ್ಲ, ಬದಲಾಗಿ ಅದು ಸುದೀರ್ಘ ಪ್ರಯಾಣವಾಗಿರುವಂತ ಒಂದು ರಕ್ಷಣೆಯಾಗಿದೆ ಇದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದಕ್ಕೆ ಇಬ್ರಿಯ ಗ್ರಂಥಕರ್ತನು ಮತ್ತೆ ಎಚ್ಚರಿಸ್ತಾ ಇದ್ದಾನೆ. 10ನೇ ಅಧ್ಯಾಯ 37, 38, 39ನೇ ವಚನದಲ್ಲಿ ಆತನು ಹೇಳುವಂತ ಒಂದು ಮಾತು, ಬರುವಾತನು ಇನ್ನು ಸ್ವಲ್ಪ ಕಾಲದಲ್ಲಿ ಬರುವನು, ತಡ ಮಾಡುವುದಿಲ್ಲ. ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಅವನು ಹಿಂದೆಗೆದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ ಎಂದು ಬರೆದದೆ. ಹಾಗಾಗಿ ನಾವೇನ್ ಮಾಡಬೇಕು? ನಾವಾದರೂ ಹಿಂದೆಗೆದವರಾಗಿ ನಾಶವಾಗುವವರಲ್ಲ, ನಂಬುವವರಾಗಿ ಪ್ರಾಣ ರಕ್ಷಣೆಯನ್ನು ಹೊಂದುವವರಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಬರುವಾತನು ಇನ್ನು ಸ್ವಲ್ಪ ಕಾಲದಲ್ಲೇ ಬರುವನು, ಖಂಡಿತವಾಗಿ ಆತನು ತಡ ಮಾಡುವುದಿಲ್ಲ. ಆದರೆ ನನ್ನವನಾಗಿರುವ, ನನ್ನವಳಾಗಿರುವ ನೀತಿವಂತಳು ನಂಬಿಕೆಯಿಂದಲೇ ಬದುಕುವನು. ಆದರೆ ಯಾವ ವಿಷಯದಲ್ಲಿ ದೇವರಿಗೆ ಸಂತೋಷವಿಲ್ಲಂತೆ? ಹಿಂದೆಗೆದರೆ ಅವನಲ್ಲಿ ನನಗೆ ಸಂತೋಷವಿಲ್ಲ. ಅಂದರೆ ರಕ್ಷಣೆಯನ್ನು ನಾವು ಆಲಸ್ಯ ಮಾಡುವುದಾದರೆ ದೇವರಿಗೆ ಅಂತ ವ್ಯಕ್ತಿಗಳ ವಿಷಯದಲ್ಲಿ ಸಂತೋಷವಿರುವುದಿಲ್ಲ. ಹಾಗಾಗಿ ಇಬ್ರಿಯ ಗ್ರಂಥಕರ್ತನು ಹೇಳ್ತಾನೆ, ನಾವಾದರೂ ಹಿಂದೆಗೆದವರಾಗಿ ನಾಶವಾಗುವವರಲ್ಲ, ನಂಬುವವರಾಗಿ ಪ್ರಾಣ ರಕ್ಷಣೆಯನ್ನು ಹೊಂದುವವರಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಭೂತಕಾಲದಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯ ಮೇಲೆ ನಮಗಾಗಿ ಪ್ರಾಣ ಕೊಟ್ಟು ನಮ್ಮನ್ನು ಪಾಪದ ದಂಡನೆಯಿಂದ ಬಿಡುಗಡೆ ಮಾಡಿದನೆಂಬುದಾಗಿ ನಾವು ನೋಡುತ್ತೇವೆ. ಈಗಿರುವಂಥ ಕಾಲ ಅಂದರೆ ವರ್ತಮಾನ ಕಾಲ. ಈ ವರ್ತಮಾನ ಕಾಲದಲ್ಲಿ ಪವಿತ್ರಾತ್ಮ ದೇವರು ನಮ್ಮನ್ನು ಪ್ರತಿದಿನವೂ ನಮ್ಮನ್ನು ಪಾಪದ ಮೇಲೆ ನಾವು ಜಯ ಸಾಧಿಸುವಂತೆ, ಪಾಪವು ನಮ್ಮಲ್ಲಿ ಆಳ್ವಿಕೆ ಮಾಡದ ಹಾಗೆ ಪವಿತ್ರಾತ್ಮನು ಪ್ರತಿನಿತ್ಯ ನಮ್ಮನ್ನು ರಕ್ಷಿಸ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈಗ ಭವಿಷ್ಯತ್ ಕಾಲದಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಮಧ್ಯಾಕಾಶದಲ್ಲಿ ತನ್ನ ಸಭೆ ಎಂಬ ಮದಲಗಿತ್ತಿಯನ್ನು ಆತನು ಕರೆದುಕೊಂಡು ಹೋಗಲು ಬರುವಾಗ ಈ ಲೋಕದ ಪಾಪದ ಮಲಿನತ್ವಗಳಿಂದ ಅಲ್ಪ ಸ್ವಲ್ಪವಲ್ಲ, ಸಂಪೂರ್ಣವಾಗಿ ಬಿಡುಗಡೆ ಮಾಡಿ ತನ್ನ ರಾಜ್ಯಕ್ಕೆ ನಮ್ಮನ್ನು ಆತನು ಸೇರಿಸಿಕೊಳ್ಳುವವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಾಗಿ ಪವಿತ್ರಾತ್ಮ ದೇವರನ್ನು ಎಷ್ಟು ನಾವು ಆತುಕೊಳ್ತೇವೋ ಅಷ್ಟೇ ನಮ್ಮನ್ನು ಆತನು ಸರಿಯಾದ ನೀಟಾದ ಮಾರ್ಗದಲ್ಲಿ ಅವನು ನಡೆಸುವವನಾಗಿದ್ದಾನೆ. ಹಲ್ಲೆಲೂಯಾ. ನಮಗೆ ಈ ಲೋಕದಲ್ಲಿ ಪ್ರತಿಯೊಂದಕ್ಕೂ ಆಧಾರ ಯಾರು ಗೊತ್ತುಂಟ? ಪವಿತ್ರಾತ್ಮ ದೇವರು. ಪ್ರೈಸ್ ದಿ ಲಾರ್ಡ್. ನಮ್ಮ ಪ್ರಾರ್ಥನೆ ಪರಲೋಕಕ್ಕೆ ಹೋಗ್ಬೇಕಾದ್ರೂ ಪವಿತ್ರಾತ್ಮನ ಮೂಲಕವಾಗಿಯೇ ಹೋಗಬೇಕು. ಹಲ್ಲೆಲೂಯಾ. ನಾವು ಸುವಾರ್ತೆ ಸಾರಬೇಕಾದ್ರೂ ನಮಗೆ ಬಲ ಕೊಡುವಾತನು ಪವಿತ್ರಾತ್ಮ ದೇವರೇ. ಪವಿತ್ರಾತ್ಮನಿಲ್ಲದೆ ಏನೂ ಆಗುವುದಿಲ್ಲ. ಈಗ ಒಂದು ವೇಳೆ ನಾವು ಯೇಸು ಕ್ರಿಸ್ತನು ಬರುವುದರೊಳಗೆ ನಾವು ಮರಣಿಸುವುದಾದ್ರೆ ನಮ್ಮ ಮೃತ್ಯು ಶರೀರಗಳನ್ನು ಕೂಡ ಪವಿತ್ರಾತ್ಮನು ಎಬ್ಬಿಸ್ತಾನಂತೆ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯದಲ್ಲಿ ಪವಿತ್ರಾತ್ಮನ ದುಃಖಪಡಿಸಬೇಡ್ರಿ, ಪವಿತ್ರಾತ್ಮನಿಗೆ ವಿರೋಧವಾಗಿ ನಡ್ಕೊಳ್ಬೇಡ್ರಿ ಎಂಬುದಾಗಿ ಎಷ್ಟೆಲ್ಲ ಸಂಗತಿಗಳು ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವವರಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ತಂದೆ, ಮಗ, ಪವಿತ್ರಾತ್ಮ, ಈ ರಕ್ಷಣೆಯಲ್ಲಿ ತ್ರಯೇಕ ದೇವರ ಭಾಗವು ಬಹಳ ಪ್ರಾಮುಖ್ಯವಾಗಿರುವಂಥ ಭಾಗವಾಗಿದೆ. ಇಬ್ರಿಯ 10ನೇ ಅಧ್ಯಾಯ 28, 29ನೇ ವಚನದಲ್ಲಿ ಅಲ್ಲಿ ನಾವು ಆ ವಾಕ್ಯಗಳನ್ನು ಓದಿಕೊಳ್ಳೋಣ. ಇಬ್ರಿಯ 10,
28, 29ನೇ ವಚನ. ಮೋಶೆಯ ವಿಧಿಗಳನ್ನು ಅಸಡ್ಡೆ ಮಾಡಿದವನಿಗೆ, ಮೋಸೆಯ ವಿಧಿಗಳನ್ನು ಅಸಡ್ಡೆ ಮಾಡಿದವನಿಗೆ, ಇಬ್ಬರು ಇಲ್ಲವೇ ಮೂವರು ಸಾಕ್ಷಿಗಳ ಮಾತಿನ ಮೇಲೆ, ಇಬ್ಬರು ಇಲ್ಲವೇ ಮೂವರು ಸಾಕ್ಷಿಗಳ ಮಾತಿನ ಮೇಲೆ ಕನಿಕರವಿಲ್ಲದೆ ಮರಣದಂಡನೆ ಆಗುತ್ತದಷ್ಟೇ. ಮರಣದಂಡನೆ ಆಗುತ್ತದಷ್ಟೇ. ಯಾವನು ದೇವಕುಮಾರನನ್ನು ತುಳಿದು ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂತ ತನ್ನನ್ನು ಪವಿತ್ರ ಮಾಡಿದಂತ ರಕ್ತವನ್ನು ಅಶುದ್ಧವೆಂದೆಣಿಸಿ ದೇವರ ಕೃಪಾವರವಾಗಿರುವ ಆತ್ಮನನ್ನು ತಿರಸ್ಕಾರ ಮಾಡಿದ್ದಾನೋ ಅವನು ಇನ್ನೂ ಎಷ್ಟೋ ಕ್ರೂರವಾದ ದಂಡನೆಗೆ ಪಾತ್ರನಾಗಬೇಕೆಂಬುದನ್ನು ಯೋಚಿಸಿರಿ. ಅವನು ಇನ್ನೂ ಎಷ್ಟೋ ಕ್ರೂರವಾದ ದಂಡನೆಗೆ ಪಾತ್ರನಾಗಬೇಕೆಂಬುದನ್ನು ಯೋಚಿಸಿರಿ ಎಂಬುದಾಗಿ. ಇದೆಲ್ಲ ಎಚ್ಚರಿಕೆ. ಯಾರಿಗೆ? ರಕ್ಷಿಸಲ್ಪಟ್ಟಂತ ದೇವ ಜನರಿಗೆ, ಪ್ರತಿಯೊಬ್ಬರಿಗೂ ಕೂಡ ಇದು ಎಚ್ಚರಿಕೆ. ಹಳೆ ಒಡಂಬಡಿಕೆ ವಿಧಾನವನ್ನು, ಆ ಭಾಗವನ್ನು ಇಬ್ರಿಯ ಗ್ರಂಥಕರು ತೆಗೆದುಕೊಂಡು ಮಾತಾಡ್ತಾ ಇದ್ದಾನೆ. ಮೋಸೆಯ ವಿಧಿಗಳನ್ನು ಅಸಡ್ಡೆ ಮಾಡಿದವನಿಗೆ ಇಬ್ಬರು ಇಲ್ಲವೇ ಮೂವರು ಸಾಕ್ಷಿಗಳ ಮಾತಿನ ಮೇಲೆ ಕನಿಕರವಿಲ್ಲದೆ ಮರಣದಂಡನೆ ಆಗುತ್ತದೆ. ಹಲ್ಲೆಲೂಯಾ. ಓದಿದ್ದೀರಾ ಹಳೆ ಒಡಂಬಡಿಕೆಯಲ್ಲಿ? ಸಬ್ಬತ್ ದಿನ ಅಸಡ್ಡೆ ಮಾಡಿದವನಿಗೆ ಏನಾಯ್ತು? ಎಲ್ಲ ಜನರ ಮಧ್ಯದಲ್ಲಿ ಸೇರಿಸಿ ಕಲ್ಲೆಸೆದು ಕೊಲ್ಲಬೇಕಾಗಿತ್ತು. ಎಷ್ಟೋ ಘಟನೆಗಳಿದೆ ಪ್ರಿಯರೇ. ಆದರೆ ಈಗ ಹೊಸ ಒಡಂಬಡಿಕೆಯಲ್ಲಿರುವಂಥ ನಮಗಾತನು ಹೇಳುವಂಥ ಮಾತು, ಯಾವನು ದೇವಕುಮಾರನನ್ನು ತುಳಿದು ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂಥ, ತನ್ನನ್ನು ಪವಿತ್ರ ಮಾಡಿದಂಥ ರಕ್ತವನ್ನು ಅಶುದ್ಧವೆಂದೆಣಿಸಿ ದೇವರ ಕೃಪಾವರವಾಗಿರುವ ಆತ್ಮನನ್ನು ತಿರಸ್ಕಾರ ಮಾಡಿದ್ದಾನೋ ಅವನು ಇನ್ನೂ ಎಷ್ಟೋ ಕ್ರೂರವಾದ ದಂಡನೆಗೆ ಪಾತ್ರನಾಗಬೇಕೆಂಬುದನ್ನು ಯೋಚಿಸಿರಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಹಾಗಾಗಿ ಪ್ರತಿನಿತ್ಯವೂ ಕೂಡ ನಮಗಿರುವಂಥ ರಕ್ಷಣೆಯ ಬಗ್ಗೆ ನಾವು ಯಾವಾಗಲೂ ಒಂದು ಕಣ್ಣಿಟ್ಟವರಾಗಿರಬೇಕು. ಹಲ್ಲೆಲೂಯಾ. ನಾವು ಆಡುವಂಥ ಮಾತುಗಳಲ್ಲಿ, ನೋಡುವಂಥ ನೋಟದಲ್ಲಿ, ನಾವು ಹೆಜ್ಜೆ ಇಡುವಂಥ ಪ್ರತಿಯೊಂದು ಮಾರ್ಗದರ್ಶನದಡಿಯಲ್ಲಿ ನಾವು ಪವಿತ್ರಾತ್ಮಾನುಸಾರವಾಗಿ ಕರ್ತನು ಮೆಚ್ಚುವಂಥ ಹಾದಿಯಲ್ಲಿ ನಾವು ನಡೀತಾ ಇದ್ದೇವಾ? ಕರ್ತನು ಮೆಚ್ಚುವಂಥ ವಿಷಯಗಳನ್ನು ನಾವು ನೋಡ್ತಾ ಇದ್ದೇವಾ ಎಂಬುದಾಗಿ ಪ್ರತಿನಿತ್ಯವೂ ಕೂಡ ನಮ್ಮ ಆತ್ಮಿಕ ಜೀವಿತ ನಾವು ಏನು ಮಾಡಬೇಕು? ಪರೀಕ್ಷಿಸಿಕೊಳ್ಳುವವರಾಗಿರಬೇಕು. ಯಾಕೆಂದರೆ ಹೊಸ ಒಡಂಬಡಿಕೆಯಲ್ಲಿ, ಈಗ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ದೇವರ ಕೋಪವು ಅಥವಾ ದೇವರ ಜಡ್ಜ್ಮೆಂಟು ಅದೇ ತಕ್ಷಣದಲ್ಲಿ ಇಳಿದು ಬರ್ತಾ ಇತ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಉಂಟು. ಯಾಕೆ? ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಭೂಮಿಯಿಂದ ಪರಲೋಕಕ್ಕೆ ಎತ್ತಲ್ಪಟ್ಟ ನಂತರ ತಂದೆಯ ಬಲಭಾಗದಲ್ಲಿ ಕುಳಿತುಕೊಂಡು ನಮಗೋಸ್ಕರವಾಗಿ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಒಂದು ವೇಳೆ ಹಳೆ ಒಡಂಬಡಿಕೆ ದೇವರು ಅದೇ ರೀತಿಯಾಗಿ ಉಗ್ರ ಕೋಪವುಳ್ಳವನಾಗಿರುವುದಾದ್ರೆ ಇವತ್ತು ನಾವ್ಯಾರು ಕೂಡ ಇಲ್ಲಿ ನಿಲ್ತಾ ಇರಲಿಲ್ಲ, ಕೂತ್ಕೊಳ್ತಾ ಇರಲಿಲ್ಲ. ಹಲ್ಲೆಲೂಯಾ. ಇಸ್ರಾಯೇಲರಿಗಿಂತಲೂ ಅನೇಕ ಸಾರಿ ನಾವು ಅದಕ್ಕಿಂತಲೂ ದೊಡ್ಡ ದೊಡ್ಡ ಪಾಪಗಳು ನಾವು ಮಾಡಿದ್ದೇವೆ. ಹಲ್ಲೆಲೂಯಾ. ಆದರೆ ತಂದೆಯಾದ ದೇವರ ಬಲಭಾಗದಲ್ಲಿ ಯೇಸು ಸ್ವಾಮಿ ಕುಳಿತುಕೊಂಡು ನಾವು ಕರ್ತನ ಸನ್ನಿಧಾನದಲ್ಲಿ ಪಶ್ಚಾತ್ತಾಪ ಪಡುವಾಗ, ದೇವರ ಕರುಣೆ ಹಸ್ತ ನಮ್ಮ ಮೇಲೆ ಇಳಿದು ಬರುವುದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗ ಯೇಸು ಸ್ವಾಮಿ ತಂದೆಯಾದ ದೇವರ ಕೋಪವನ್ನು ಶಾಂತಪಡಿಸ್ತಾ ಇದ್ದರು. ಹಲ್ಲೆಲೂಯಾ. ಹಾಗಾಗಿ ನಾವೆಲ್ಲರೂ ಬದುಕಿಕೊಂಡಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಆದರೆ ಒಂದು ದಿನ ಬರ್ತದೆ, ಮುಖದಾಕ್ಷಿಣ್ಯವಿಲ್ಲದೆ ನ್ಯಾಯ ತೀರಿಸಲಿಕ್ಕೆ ನ್ಯಾಯಾಧೀಶನಾಗಿ ಆತನು ಬರಲಿಕ್ಕಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ತೇವೆ ಲೂಕನ ಸುವಾರ್ತೆ 12ನೇ ಅಧ್ಯಾಯ, ಓದುವುದು ಬೇಡ, ಅದರ 16ರಿಂದ 21ನೇ ವಚನದಲ್ಲಿ ಏನು ಘಟನೆ ನಾವು ನೋಡ್ಬೋದು? ಐಶ್ವರ್ಯವಂತನು ಮತ್ತು ಲಾಜರನು. ಹಲ್ಲೆಲೂಯಾ. ಈ ಐಶ್ವರ್ಯವಂತನ ಬಗ್ಗೆ ನಾವು ನೋಡುವುದಾದ್ರೆ, ಅವನು ಈ ಲೋಕದ ಸಂಪತ್ತಿನ ವಿಷಯದಲ್ಲಿಯೇ ಅವನೇನಾಗಿದ್ದಾನೆ? ಮುಳುಗಿ ಹೋಗಿದ್ದಾನೆ. ಆದರೆ ದೇವರ ರಕ್ಷಣೆ ವಿಷಯದಲ್ಲಿ ಅವನು ಬಹಳ ಬಡವನಾದನು, ಅಥವಾ ಆ ರಕ್ಷಣೆ ಅವನು ಏನು ಮಾಡಿದ್ದಾನೆ? ಆಲಸ್ಯ ಮಾಡಿದನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ನಮ್ಮಲ್ಲಿ ಕೂಡ ಅನೇಕರು ಇವತ್ತು ಇದೇ ಐಶ್ವರ್ಯವಂತನ ಸ್ಥಿತಿಯಲ್ಲೇ ಇದ್ದಾರೆ. ಕೆಲವರು ಪ್ರಪಂಚದ ಚಿಂತೆಗಳಲ್ಲಿ ಮುಳುಗಿ ಹೋಗಿದ್ದಾರೆ, ಕೆಲವರು ಅಮಲಿನಲ್ಲಿ ಮುಳುಗಿ ಹೋಗಿದ್ದಾರೆ. ಹಲ್ಲೆಲೂಯಾ. ಹೇಳಲಿಕ್ಕೆ ದೇವರ ಮಕ್ಕಳು, ಆದರೆ ಒಳಗಿನ ಜೀವಿತ ಯಾರು ಕೂಡ ನೋಡಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯ ದೇವರ ಮಕ್ಕಳೇ, ಈ ಭಾಗದಲ್ಲಿ ನಾವು ನೋಡುವಾಗ ಐಶ್ವರ್ಯವಂತನು ತನ್ನ ಐಶ್ವರ್ಯದಲ್ಲೇ ಅವನು ತೃಪ್ತಿ ಪಡ್ತಾ ಇದ್ದನು. ಆದರೆ ಅವನು ಒಂದು ದಿನವಾದರೂ ಕೂಡ
ಧರ್ಮಶಾಸ್ತ್ರದ ಬಗ್ಗೆ ಅವನು ಆಸಕ್ತಿ ವಹಿಸಲಿಲ್ಲ, ಬದಲಾಗಿ ಆಲಸ್ಯನಾದನು. ಆಗ ಅದರ ನಂತರ ಅವನು ಮರಣಿಸಿದ ನಂತರ ನರಕದಲ್ಲಿ ಅವನು ಪ್ರಾರ್ಥನೆ ಮಾಡ್ತಿದ್ದಾನೆ. ಹಲ್ಲೆಲೂಯಾ. ನನಗೆ ಇನ್ನೂ ಎಷ್ಟು ಜನ ಸಹೋದರಿದ್ದಾರೆ? 5 ಮಂದಿ. ಪ್ರೈಸ್ ದಿ ಲಾರ್ಡ್. ಏನು ಹೇಳ್ತಾರೆ? ಲಾಜರನನ್ನು ಅವರ ಮನೆಗೆ ಕಳುಹಿಸಿ ಈ ರಕ್ಷಣೆಯ ಬಗ್ಗೆ ತಿಳಿಸಿ ಎಂಬುದಾಗಿ ಹೇಳಿದಾಗ, ಆಗ ಅಲ್ಲಿ ಅಬ್ರಾಹ್ಮನು ಏನು ಹೇಳ್ತಾನೆ? ನಿಮಗೆಲ್ಲರಿಗೂ ಗೊತ್ತುಂಟು, ಒಂದು ಸಾರಿ ಬೆಂಕಿಯ ಕೆರೆಗೆ ಅಥವಾ ಪಾತಾಳಕ್ಕೆ ಹೋದ ನಂತರ ಅಲ್ಲಿಂದ ಬರಲಿಕ್ಕೆ ಯಾರಿಗೂ ಕೂಡ ಸಾಧ್ಯವಿಲ್ಲ. ಒಂದು ಸಾರಿ ರಕ್ಷಣೆ ನಷ್ಟ ಮಾಡಿಕೊಂಡ್ರೆ ಮತ್ತೆ ಸಂಪಾದನೆ ಮಾಡಲಿಕ್ಕೆ ಬಹಳ ಕಷ್ಟ ಉಂಟು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ಇಬ್ರಿಯ ಪತ್ರಿಕೆ 3:12ರಿಂದ 15ನೇ ವಚನ ನಾವು ನೋಡುವಾಗ ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಇಬ್ರಿಯ 3ನೇ ಅಧ್ಯಾಯ 12ರಿಂದ 15, ಸಹೋದರರೇ ನೋಡಿಕೊಳ್ಳಿರಿ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ಆಮೇಲೆ ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. ಮೊದಲಿನಿಂದಿರುವ ಭರವಸವನ್ನು ಅಂತ್ಯದವರೆಗೂ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ಪಾಲುಗಾರರಾಗಿದ್ದೇವಲ್ಲ ಎಂಬುದಾಗಿ. ಈ ಇಬ್ರಿಯ ಗ್ರಂಥ ಕರ್ತನು ಬರೆದಿರುವಂಥ ಎಲ್ಲ ವಿಷಯಗಳು ಎಚ್ಚರಿಸುವಂಥ ವಿಷಯಗಳ ಜಾಸ್ತಿ ಆಗಿದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈಗ ಸಭೆಯಲ್ಲಿ ಎಚ್ಚರಿಸುವಂಥ ಪಾರ್ಟ್ ಇರಲೇಬೇಕು. ದೇವರ ವಾಕ್ಯ ಹೇಳ್ತದೆ, ದೇವರ ವಾಕ್ಯವನ್ನು ಬೋಧಿಸುವಾಗ ಖಂಡಿಸು, ಗದರಿಸು, ಎಚ್ಚರಿಸು. ಯಾವ ಸಭೆಯಲ್ಲಿ 3 ಸಂಗತಿಗಳು ನಡೀತದೋ ಅದು ನಿಜವಾಗಿ ಕ್ರಿಸ್ತನ ಮೊದಲಗೆತ್ತಿ ಸಭೆಯಾಗಿದೆ. ಹಲ್ಲೆಲೂಯಾ. ಕೇವಲ ಬರೀ ಆಶೀರ್ವಾದ, ರೋಗ ಸ್ವಸ್ಥತೆ ಇದನ್ನೇ ಹೇಳ್ತಾ ಆಶೀರ್ವಾದ ಹೊಂದಿಕೊಂಡು ರೋಗ ಸ್ವಸ್ಥತೆ ಹೊಂದಿಕೊಂಡು ಪಾತಾಳಕ್ಕೆ ಹೋಗುವುದಕ್ಕಿಂತ, ಅಸೌಖ್ಯದಿಂದ ಇರುವಾಗಲೂ ಕೂಡ ಮರಣ ಹೊಂದಿದರೆ ದೇವರನ್ನು ನಂಬಿಕೊಂಡು ಪರಲೋಕಕ್ಕೆ ನೇರವಾಗಿ ಹೋಗ್ಬೋದು. ಕೇವಲ ಆಶೀರ್ವಾದ, ರೋಗ ಸ್ವಸ್ಥತೆ ಅಂತ ಹೇಳಿಕೊಂಡು ನಿಮ್ಮ ಆತ್ಮ ನಿತ್ಯ ರಾಜ್ಯಕ್ಕೆ ಹೋಗದಿದ್ರೆ ಏನು ಪ್ರಯೋಜನ? ಆಶೀರ್ವಾದ ಹೊಂದಿಕೊಂಡು ರೋಗ ಸ್ವಸ್ಥತೆ ಹೊಂದಿಕೊಂಡು ಏನು ಲಾಭ ಇದೆ ನಿಮಗೆ? ಹಲ್ಲೆಲೂಯಾ. ಪ್ರತಿಯೊಂದು ಸಭೆಗಳಲ್ಲಿ ದೇವರ ವಾಕ್ಯ ಖಂಡಿಸು, ಗದರಿಸು, ಎಚ್ಚರಿಸು. ಇದು 3 ಇದ್ರೆ ಮಾತ್ರ ಆ ಸಭೆ ನಿಜವಾಗಿಯೂ ಕ್ರಿಸ್ತನ ಬರೋಣದಲ್ಲಿ ಕ್ರಿಸ್ತನಿಗೆ ಪ್ರಿಯವಾಗಿರುವಂಥ ಸಭೆ, ಅದು ಎತ್ತಲ್ಪಡದ ಸಭೆಯಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಹಾಗಾಗಿ ಇಲ್ಲಿ ಇಬ್ರಿಯ ಗ್ರಂಥಕರ್ತ ಹೇಳೋ ಪ್ರಕಾರವಾಗಿ, ಸಹೋದರರೇ ಅಥವಾ ಸಹೋದರಿಯರೇ ನೋಡಿಕೊಳ್ಳಿರಿ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಒಳ್ಳೆ ಹೃದಯ ಅಂತ ಉಂಟಾ? ದೇವರನ್ನು ಬಿಟ್ಟು ಹೋಗುವಂಥದ್ದು ಒಳ್ಳೆ ಹೃದಯನ? ಹಲ್ಲೆಲೂಯಾ. ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ಆಮೇಲೆ ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು, ನಾಳೆ ಎಂಬ ಕಾಲವಂತ ಇರಲಿಲ್ಲ, ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. ಆಮೇಲೆ ಮೊದಲಿನಿಂದಿರುವ ಭರವಸವನ್ನು ಕಡೆಯ ತನಕ, ಅಂದರೆ ಈ ಮೂಗಿನಲ್ಲಿ ಉಸಿರಿರುವ ತನಕ ಅಥವಾ ಕರ್ತನಾದ ಯೇಸು ಕ್ರಿಸ್ತನು ಬರುವ ತನಕ ನಾವೇನು ಮಾಡಬೇಕು? ಅಂತ್ಯದವರೆಗೆ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ಪಾಲುಗಾರರಾಗಿದ್ದೇವಲ್ಲ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾದರೆ ಈ ರಕ್ಷಣೆ ನಾವು ಹಗುರವಾಗಿ ನಾವು ತೆಗೆದುಕೊಳ್ಬೋದಾ? ರಕ್ಷಣೆ ನಾವು ಕೇರ್ಲೆಸ್ ಮಾಡ್ಬೋದಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕೆ? ಇದನ್ನು ಬಿಟ್ಟರೆ ಬೇರೆ ಮಾರ್ಗವೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ಕರ್ತನು ಕೊಟ್ಟಿರುವಂಥ ಈ ರಕ್ಷಣೆಯ ಅಡಿಯಲ್ಲಿ ನಾವು ಪ್ರತಿನಿತ್ಯವೂ ನಮ್ಮನ್ನು ನಾವು ಬಹಳ ಜಾಗರೂಕತೆಯಿಂದ ನಾವು ಕಾಪಾಡಿಕೊಳ್ಳುವರಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕಾಪಾಡಿಕೊಳ್ಳದಿದ್ರೆ ಏನಾಗ್ತದೆ? ನಷ್ಟವಾಗಿ ಹೋಗ್ತೇವೆ, ನಶಿಸಿ ಹೋಗ್ತೇವೆ ನಾವು. ಹಲ್ಲೆಲೂಯಾ. ಯಾಕೆಂದರೆ ಮೋಸೆಯ ವಿಧಿಗಳನ್ನು ಅಸಡ್ಡೆ ಮಾಡಿದವನಿಗೆ 2 ಇಲ್ಲವೇ 3 ಸಾಕ್ಷಿಗಳ ಮಾತಿನ ಮೇಲೆ ಕನಿಕರವಿಲ್ಲದೆ ಮರಣ ದಂಡನೆ ಆಗುತ್ತದಷ್ಟೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆದರೆ ಅದಕ್ಕಿಂತಲೂ ಬಹಳ ಭಯಂಕರವಾಗಿರುವಂಥದ್ದು ಹೊಸ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಂಥ ವಾಕ್ಯ. ಹಲ್ಲೆಲೂಯಾ. ಯೇಸುವನ್ನು ನಂಬುವುದು ಸುಲಭ, ಬಿಟ್ಟಿದ್ರೆ ಅದರಷ್ಟು ಬಹಳ ಡೇಂಜರ್ಸ್ ಯಾವುದೂ ಇಲ್ಲ. ಹಲ್ಲೆಲೂಯಾ. ಇವತ್ತು ನಮ್ಮನ್ನು ನಾವೇ ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ದೇವರು ಅಂದು ನಮಗೆ ಉಚಿತವಾಗಿ ಕೊಟ್ಟಂಥ ಈ ರಕ್ಷಣೆಯನ್ನು ನಾವು
ಎಷ್ಟು ಗೌರವದಿಂದ, ಎಷ್ಟು ಜಾಗ್ರತೆಯಿಂದ ನಾವು ಕಾಪಾಡಿಕೊಳ್ತಿದ್ದೇವೆ ಎಂಬುದಾಗಿ ಒಂದು ಸಾರಿ ನಾವು ಇರುವ ಸ್ಥಳಗಳಲ್ಲಿ ನಾವು ನೆನಪು ಮಾಡಿಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಯಾಕೆಂದರೆ ಈ ರಕ್ಷಣೆ ನಮಗೆ ಸಿಗಬೇಕಾದ್ರೆ ಪರಲೋಕದ ಸಿಂಹಾಸನ ಖಾಲಿಯಾಗಿತ್ತು. ಹಲ್ಲೆಲೂಯಾ. ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನ ಅತಿ ಕ್ರೂರವಾದ ಮರಣ ಯಾವ ರೀತಿಯಾಗಿ ಯೆಶಾಯನು ಅಲ್ಲಿ ಚಿತ್ರೀಕರಿಸ್ತಾನೆ ನೋಡ್ರಿ. ಹಲ್ಲೆಲೂಯಾ. ಇವತ್ತು ನಾವಿಷ್ಟು ಸುಂದರವಾಗಿ ಕಾಣಬೇಕಾದ್ರೆ ಇದಕ್ಕೆ ಮೂಲ ಕಾರಣಕರ್ತನೆ ಯಾರು? ಆತನು 10,000ಗಳಲ್ಲಿ ಧ್ವಜಪ್ರಾಯನು, ಅತಿ ಶ್ರೇಷ್ಠನು, ಸುಂದರನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದರೆ ಯೆಶಾಯನು ಅಲ್ಲಿ ಬರೆಯುವಾಗ ಆತನ ಮುಖವು ಸಕಲ ಮನುಷ್ಯರ ಮುಖಕ್ಕಿಂತಲೂ ವಿಕಾರವಾಗಿತ್ತಂತೆ. ಯಾಕೆ? ಇಡೀ ಲೋಕದ ಪಾಪ ಶಾಪಗಳೆಲ್ಲ ತನ್ನ ಮೇಲೆ ಆತನು ತೆಗೆದುಕೊಂಡನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ತನ್ನ ಮೇಲೆ ತೆಗೆದುಕೊಂಡು ತಾನೇ ಶಿಲುಬೆಯನ್ನು ಹೊತ್ತುಕೊಂಡು ಆತನು ಶಿಲುಬೆಯ ಕಂಬವನ್ನು ಏರಿದನು ಎಂಬುದಾಗಿ ನಾವು ನೋಡ್ತೇವೆ. ಯಾವುದಕ್ಕಾಗಿ ಪ್ರಿಯರೇ? ಒಂದೇ ಒಂದು ಕಾರಣಕ್ಕೆ, ಆದಾಮನು ಮಾಡಿದ ಪಾಪದ ದೆಸೆಯಿಂದ, ಆದಾಮನ ಮೂಲಕವಾಗಿ ದೇವರ ಜೊತೆಗಿರುವಂಥ ಅನ್ಯೋನ್ಯತೆ ಕಳೆದು ಹೋದಂಥ, ನಷ್ಟವಾದಂಥ ಆ ರಕ್ಷಣೆಯನ್ನು ತಿರುಗಿ ನಾವು ದೇವರ ಜೊತೆಗೆ ಆ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರವಾಗಿ ದೇವರೇ ಪರಲೋಕದಿಂದ ಭೂಮಿಗೆ ಇಳಿದು ಬಂದನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದ್ರೆ ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಆ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನೆಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನೆಂಬುದಾಗಿ ನಾವು ಓದುವವರಾಗಿದ್ದೇವೆ. ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ಪ್ರಿಯರೇ, ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಹೊಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಯಾವುದಕ್ಕೋಸ್ಕರವಾಗಿ? ನನಗೂ ನಿಮಗೂ ರಕ್ಷಣೆಯನ್ನು ಒದಗಿಸಿಕೊಡುವುದಕ್ಕೋಸ್ಕರವಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ರಕ್ಷಣೆ ಅನ್ನುವಂಥ 3 ಶಬ್ದಗಳು, ಅಕ್ಷರಗಳು ಬಹಳ ಈಜಿ ಕೇಳಲಿಕ್ಕೆ. ಹಲ್ಲೆಲೂಯಾ. ಆದರೆ ಇದರ ಬೆಲೆ ಎಷ್ಟು, ಇದರ ಹಿಂದೆ ಎಷ್ಟು ದೊಡ್ಡ ಬೆಲೆ ದೇವರು ಕೊಟ್ಟಿದ್ದಾನೆ ಗೊತ್ತುಂಟಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾವು ಪ್ರಿಯ ದೇವರ ಮಕ್ಕಳೇ, ಇವತ್ತು ಅನೇಕ ವಿಶ್ವಾಸಿಗಳ ಜೀವಿತ ನೋಡುವಾಗ ಅನೇಕರು ದೇವರ ವಿಷಯದಲ್ಲಿ ಬೇಸರಗೊಳ್ಳುವರಾಗಿರ್ತಾರೆ, ಸಭಾಪಾಲಕರ ಮೇಲೆ ಬೇಸರಗೊಳ್ಳುವರಾಗಿರ್ತಾರೆ. ಕೆಲವರು ಸಭೆನೇ ಸರಿ ಇಲ್ಲ ಅಂತ ಯಾವ ಸಭೆಗೂ ಹೋಗದೆ ಮನೆಯಲ್ಲೇ ಕುಳಿತುಕೊಂಡಿರುವವರು ಇವತ್ತು ಇದು ನಮ್ಮ ಹೆಚ್ಚಿನ ವಿಶ್ವಾಸಿಗಳು ನಾವು ನೋಡುವರಾಗಿದ್ದೇವೆ. ಯಾವಾಗ ಕರೋನಾ ಬಂತು, ಯಾವಾಗ ಆನ್ಲೈನ್ ಪ್ರೇಯರ್ ಸ್ಟಾರ್ಟ್ ಆಯಿತು, ಆವಾಗಲಿಂದ ಇನ್ನೂ ಅನೇಕರು ಆನ್ಲೈನಲ್ಲೇ ಕುಳಿತುಕೊಂಡು ಪ್ರಾರ್ಥನೆ ನೋಡ್ತಾ ಇದ್ದಾರೆ ಹೊರತು ಚರ್ಚಿಗೆ ಬರ್ತಾ ಇಲ್ಲ. ಕಾರಣ ವಿಷಯ ಏನಂದರೆ ಚರ್ಚ್ ಸರಿ ಇಲ್ಲ, ಪಾರ್ಶ್ವ ಸರಿ ಇಲ್ಲ. ಹಲ್ಲೆಲೂಯಾ. ನಾನೊಂದು ವಿಷಯ ಕೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಯೇಸುವನ್ನು ಕಂಡುಕೊಳ್ಳುವಾಗ ಚರ್ಚನ್ನು ನೋಡಿ ಬಂದು ಕಂಡುಕೊಂಡಿದ್ದೀರಾ, ಪಾರ್ಶ್ವ ನೋಡಿ ಕಂಡುಕೊಂಡಿದ್ದೀರಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದ್ರೆ ನಮ್ಮನ್ನು ಕರೆದಿದ್ದು ಯಾವ ಸಭೆಯಲ್ಲ, ಯಾವ ಸೇವಕರಲ್ಲ, ಭೂಮಿಯ ಆಕಾಶಗಳನ್ನು ಉಂಟು ಮಾಡಿರುವಂಥ ಕರ್ತನು ನಮ್ಮನ್ನು ಕರೆದಿದ್ದು. ಪ್ರೈಸ್ ದಿ ಲಾರ್ಡ್. ಯಾಕೆ ದೇವರು ನಮಗಂತ ಒಂದು ಸಭೆಯನ್ನು ಆತನಿಟ್ಟಿದ್ದಾನೆ? ಯಾಕೆ ನಾವು ಸಭೆಗೆ ಹೋಗಬೇಕು? ಯಾಕೆ ನಾವು ಸಭೆಗೆ ವಿಧೇಯರಾಗಬೇಕು? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಸಭೆ ಎನ್ನುವಂಥದ್ದು ನಿಮ್ಮನ್ನು ಚೆನ್ನಾಗಿ ರೂಪಿಸುವಂಥ ಸಭೆಯಾಗಿದೆ. ಹಲ್ಲೆಲೂಯಾ. ಈಗ ಚಿನ್ನವನ್ನು ಬಂಗಾರವನ್ನು ಶೋಧಿಸುವಾಗ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಅದನ್ನು ಏನು ಮಾಡ್ತಾರೆ? ಶೋಧಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಗೆ ಇವತ್ತು ಸಭೆ ಕೂಡ ದೇವರ ಮಕ್ಕಳ ಜೀವಿತ ಎಲ್ಲರದು ಪರ್ಫೆಕ್ಟ್ ಆಗಿರುವುದಿಲ್ಲ. ಯಾರು ಪರ್ಫೆಕ್ಟ್ ಅಲ್ಲ. ಇಲ್ಲಿ ಪ್ರತಿಯೊಬ್ಬರಲ್ಲಿ ಕೂಡ ಲೋಪ ದೋಷಗಳು, ಕುಂದು ಕೊರತೆಗಳಿರ್ತದೆ. ಆದರೆ ಸಭೆಗೆ ಬಂದಾಗ ದೇವರ ವಾಕ್ಯದ ಮೂಲಕವಾಗಿ, ಸೇವಕರುಗಳ ಮೂಲಕವಾಗಿ ದೇವರಾತ್ಮನು ಮಾತನಾಡುವಾಗ ಆ ಭಾಗದಲ್ಲಿ ನಮ್ಮನ್ನು ಸರಿಪಡಿಸಿಕೊಳ್ಳಿಕ್ಕೆ ಅದು ಅವಕಾಶ ಮಾಡಿಕೊಡ್ತದೆ. ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ಸಭೆ ಬಿಟ್ಟು ನೋಡ್ರಿ 1 ತಿಂಗಳು, ನಿಮ್ಮ ಆತ್ಮಿಕ ಜೀವಿತ, ಪ್ರಾರ್ಥನೆ ಜೀವಿತ ಹೇಗಿರ್ತದೆ ಎಂಬುದಾಗಿ ಪರೀಕ್ಷೆ ಮಾಡಿಕೊಳ್ಳ್ರಿ. ಹಲ್ಲೆಲೂಯಾ. 1 ವಾರ ಸಭೆ ಬಿಟ್ಟರೆ ನಮ್ಗೆ ಏನೆಲ್ಲ ಗಲಿಬಿಲಿಗಳು ಕುಟುಂಬಗಳಲ್ಲಿ, ನಮ್ಮ ಆತ್ಮಿಕ ಜೀವಿತದಲ್ಲಿ ಎಷ್ಟೆಲ್ಲ ಗಲಿಬಿಲಿಗಳು ಉಂಟಾಗ್ತದೆ ಎಂಬುದಾಗಿ ನಾನು ಅನುಭವಿಸಿದ್ದೆ ನಾನು ವಿಶ್ವಾಸಿಯಾಗಿರುವಾಗ. ಹಲ್ಲೆಲೂಯಾ. 1 ಭಾನುವಾರ ಆರಾಧನೆಗೆ ಹೋಗದಿದ್ರೆ ಏನೋ ಒಂದು ಕಳ್ಕೊಂಡ ಹಾಗೆ, ಏನೋ ಒಂದು ಕುಟುಂಬದಲ್ಲಿ ಗಲಿಬಿಲಿಗಳು. ಹಾಗಾದ್ರೆ 1 ತಿಂಗಳ ಆರಾಧನೆ ಮಿಸ್ ಮಾಡಿ ನೋಡ್ರಿ ನೀವು. ಇವತ್ತು ಅನೇಕರೇ ತಿಂಗಳಲ್ಲ, ವರ್ಷಗಟ್ಟಲೆ ಕಳೆದ್ರು ಕೂಡ ಸಭೆಗೆ ಬರುವುದೇ ಇಲ್ಲ. ಅವರು ಆನ್ಲೈನಲ್ಲೇ 108 ಸಂದೇಶಗಳನ್ನು ಕೇಳಿಕೊಂಡು ಅಲ್ಲೇ ಇರ್ತಾರೆ. ಆದರೆ ಇಂಥವರು ಯೇಸು ಕ್ರಿಸ್ತನ ಬರೋಣದಲ್ಲಿ ಖಂಡಿತವಾಗಿ ಎತ್ತಲ್ಪಡಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರೈಸ್ ದಿ ಲಾರ್ಡ್.
ಯಾಕೆಂದ್ರೆ ಸಭೆ ಅನ್ನುವಂಥದ್ದು ಯಾರು ಸಿದ್ಧಪಡಿಸಿದ್ದು? ಸೇವಕರ? ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಯೋಹಾನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ನನ್ನ ಹಟ್ಟಿಗೆ ಸೇರದಿರುವಂತ ಇನ್ನೂ ಅನೇಕ ಕುರಿಗಳಿವೆ, ಅವುಗಳನ್ನು ನನ್ನ ಹಟ್ಟಿಗೆ ನಾನು ಸೇರಿಸಬೇಕು. ಹಟ್ಟಿ ಅಂದ್ರೆ ಸಭೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸಭೆ ನಮ್ಮನ್ನು ಕೆಡುವುದಕ್ಕಾಗಿ ಅಲ್ಲ, ನಮ್ಮನ್ನು ನಷ್ಟ ಮಾಡುವುದಕ್ಕಾಗಿ ಅಲ್ಲ, ನಮ್ಮನ್ನು ಹಾಳು ಮಾಡುವುದಕ್ಕಾಗಿ ಅಲ್ಲ ಪ್ರಿಯರೇ. ಸಭೆ ಇರುವುದು ನಮ್ಮನ್ನು ಚೆನ್ನಾಗಿ ರೂಪಿಸುವುದಕ್ಕೋಸ್ಕರವಾಗಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಾಗಿ ದೇವರ ವಾಕ್ಯದಲ್ಲಿ ನಾವು ಓದಿದ ಪ್ರಕಾರವಾಗಿ ಈ ರಕ್ಷಣೆಯ ಕುರಿತಾಗಿ ನಾವು ಆಲಸ್ಯ ಮಾಡುವುದಾದ್ರೆ ದೇವರನ್ನೇ ನಾವು ಆಲಸ್ಯ ಮಾಡುವವರಾಗಿದ್ದೇವೆ, ಸಭೆಯನ್ನೇ ನಾವು ಆಲಸ್ಯ ಮಾಡುವವರಾಗಿದ್ದೇವೆ, ಸೇವಕರನ್ನು ದೇವಜನರನ್ನೇ ನಾವು ಆಲಸ್ಯ ಮಾಡುವವರಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಾಗಿ ನಮ್ಮ ಜೀವಿತದಲ್ಲಿ ನಾವು ಪ್ರತಿನಿತ್ಯವೂ ಕೂಡ ಈ ರಕ್ಷಣೆಯ ಬೆಲೆ ಏನು, ಇದರ ಹಿಂದೆ ಎಷ್ಟು ದೊಡ್ಡ ಬೆಲೆಯನ್ನು ದೇವರು ಕೊಟ್ಟಿದ್ದಾನೆಂಬುದಾಗಿ ನಾವು ಯಾವಾಗಲೂ ಕುಟುಂಬವಾಗಿ ಪ್ರಾರ್ಥನೆ ಕೂತುಕೊಳ್ಳುವಾಗ, ವೈಯಕ್ತಿಕವಾಗಿ ಪ್ರಾರ್ಥನೆ ಕೂತುಕೊಳ್ಳುವಾಗ ಒಂದು ಕ್ಷಣ ನಾವು ಕಲ್ಲುವಾರಿ ಶಿಲುಬೆ ಕಡೆಗೆ ನಾವು ದೃಷ್ಟಿಸಬೇಕು. ಪ್ರೈಸ್ ದಿ ಲಾರ್ಡ್. ಯಾಕೆಂದ್ರೆ ಇವತ್ತು ನಿಮ್ಮ ಪಕ್ಕದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನೆರೆಕೆರೆಯವರಲ್ಲಿ ಎಷ್ಟೋ ಜನರು ಈ ರಕ್ಷಣೆ ಇಲ್ಲದೆ ಜೀವಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಅನೇಕರಿಗೆ ನಾವು ಹೇಳಿದ್ರು ಕೂಡ ನಂಬ್ತಾ ಇಲ್ಲ. ಆದರೆ ದೇವರು ನಮ್ಮ ಕೈಗೆ ಸುವಾರ್ತೆ ಯಾರ ಮೂಲಕ ದೇವರು ತಂದು ಕೊಡುವಾಗ ಅದನ್ನು ನಂಬುವಂಥ ಹೃದಯ ದೇವರು ನಮಗೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ನಾವು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವ ಹಾಗೆ ಪವಿತ್ರಾತ್ಮ ದೇವರು ನಮ್ಮ ಜೀವಿತದಲ್ಲಿರುವಂಥ ಕೊರತೆಗಳ ಮೇಲೆ, ಕಷ್ಟಗಳ ಮೇಲೆ, ಹೋರಾಟಗಳ ಮೇಲೆ ಅದ್ಭುತ ಮಾಡಿ ಯೇಸು ಕ್ರಿಸ್ತನನ್ನೇ ನಾವು ಅರಿತುಕೊಳ್ಳುವಂತೆ ಕರ್ತನು ಮಾಡಿದಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾಗಿ ಈ ರಕ್ಷಣೆ ನಾವು ಅಂದ್ರೆ ದೇವರ ವಾಕ್ಯ ಹೇಳ್ತದೆ, ಕಡೆಯವರೆಗೆ ತಾಳುವವನು ರಕ್ಷಣೆ ಹೊಂದುವನು. ಪ್ರೈಸ್ ದಿ ಲಾರ್ಡ್. ಕಡೆಯವರೆಗೆ ನಾವು ತಾಳಿಕೊಳ್ಳಬೇಕು. ಪ್ರೈಸ್ ದಿ ಲಾರ್ಡ್. ಯಾಕೆಂದ್ರೆ ಕರ್ತನ ಕರೆ ಯಾವ ಸಂದರ್ಭದಲ್ಲಿ ಯಾವ ಗಳಿಗೆಯಲ್ಲಿ ಬರ್ತದಂತ ಯಾರಿಗೂ ಗೊತ್ತಿಲ್ಲ. ಇತ್ತೀಚೆಗೆ ನಮ್ಮ ಹೆದರದಿರು ನನ್ನ ಮನವೇ ವೆಂಕಟೇಶ್ ಪಾಸ್ಟ್ ಅವರು, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಸಾಯುವಂತ ಏಜ್ ಅಲ್ಲ. ಪ್ರೈಸ್ ದಿ ಲಾರ್ಡ್. ಅವರಿಗೆ ಮಧ್ಯಾಹ್ನ 1 ಕರ್ತನ ಕರೆ ಬಂತು. ನಾನು ಒಬ್ಬರ ಹತ್ರ ಕೇಳಿದೆ ಏನಾಯ್ತು ಎಂಬುದಾಗಿ. ಸೇವಕರ ಹತ್ರ ಕೇಳಿದಾಗ ಅವ್ರು ಹೇಳಿದ್ರು, ಅವರಿಗೆ ಹೈ ಶುಗರ್ ಇರುವುದರಿಂದ ಹಾರ್ಟ್ ಅಟ್ಯಾಕ್ ಆಯ್ತು ಎಂಬುದಾಗಿ ಹೇಳ್ತಾ ಇದ್ರು. ಅದೆಲ್ಲ ಒಂದು ನೆವ ಅಷ್ಟೇ ಸಾಯಲಿಕ್ಕೆ. ಈ ಲೋಕದಲ್ಲಿ ನಾವು ಈ ಲೋಕವನ್ನು ಬಿಟ್ಟು ಹೋಗ್ಲಿಕ್ಕೆ ಅದೆಲ್ಲ ಒಂದು ನೆವ. ಆದರೆ ಕರ್ತನ ಸಮಯ, ಕರ್ತನ ಕರೆ ಬರುವಾಗ ಆರೋಗ್ಯವಿದ್ದವರು ಕೂಡ ಹೋಗ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಮರಣ ಯಾವ ಗಳಿಗೆಯಲ್ಲಿ, ಯಾವ ಸೆಕೆಂಡಲ್ಲಿ ನಮ್ಮನ್ನು ಇನ್ವೈಟ್ ಮಾಡಲಿಕ್ಕೆ ಬರ್ತದೋ ನಾವು ರೆಡಿಯಾಗಿರಬೇಕು. ಈ ರಕ್ಷಣೆಯನ್ನು ನಾವು ಕಾಪಾಡಿಕೊಂಡಿರಬೇಕು. ಹಲ್ಲೆಲೂಯಾ. ರಕ್ಷಣೆ ನಷ್ಟ ಮಾಡಿಕೊಂಡ್ರೆ ನಾವು ಮರಣಿಸಿದ ನಂತರ ನಮ್ಮನ್ನು ದೇವದೂತರು ಕರ್ಕೊಂಡು ಹೋಗ್ಲಿಕ್ಕೆ ಬರಲ್ಲ, ದುರಾತ್ಮಗಳು ಇನ್ನೊಂದು ಕಡೆ ಕಾಯ್ತಾ ಇರ್ತಾರೆ. ಹಲ್ಲೆಲೂಯಾ. ಇದು ರಕ್ಷಣೆ ಹೊಂದದೇ ಇರುವವರಿಗೆ ಹೇಳುವಂಥ ವಾಕ್ಯ ಭಾಗವಲ್ಲ, ರಕ್ಷಣೆ ಹೊಂದಿರುವವರಾದ ನಮಗೆ ದೇವರು ನಮ್ಮ ಜೊತೆಗೆ ಮಾತನಾಡುವಂಥ ವಾಕ್ಯವಾಗಿದೆ. ಹಲ್ಲೆಲೂಯಾ. ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಉದಾಸೀನತೆ ಅಥವಾ ಆಲಸ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತ್ತು, ಆತನಿಂದ ಕೇಳಿದವರು ಇದನ್ನು ನಮಗೆ ಸ್ಥಿರಪಡಿಸಿದರು ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ನಾನು ಕೇಳುತ್ತಿರುವಂಥ ಪ್ರಿಯ ದೇವರ ಮಕ್ಕಳೇ, ಯಾವುದನ್ನಾದರೂ ಕೂಡ ಬಿಟ್ಟು ಬಿಡ್ರಿ, ಆದರೆ ರಕ್ಷಣೆಯನ್ನು ಮಾತ್ರ ನೀವು ಹಗುರವಾಗಿ ತಗೊಳ್ಬೇಡ್ರಿ. ಪ್ರೈಸ್ ದಿ ಲಾರ್ಡ್. ಇದು ಉಚಿತವಾಗಿ ದೇವರು ಕೊಟ್ಟಿದ್ದಾನೆಂಬುದಾಗಿ ನಾವು ಹಗುರ ಮನೋಭಾವದಿಂದ ನಾವು ತೆಗೆದುಕೊಳ್ಳಬಾರದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಕರ್ತನ ಬರೋಣ ಒಂದು ಕಡೆ ಅತಿ ಶೀಘ್ರದಲ್ಲಿದೆ, ಇನ್ನೊಂದು ಕಡೆ ಏನೆಲ್ಲ ಯುದ್ಧಗಳು, ನಾನಾ ರೀತಿಯ ಸಮಸ್ಯೆಗಳು ಇವತ್ತು ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ. ಇದೆರಡರ ಮಧ್ಯದಲ್ಲಿ ನಾವು ಕರ್ತನಿಗಾಗಿ ನಾವು ಸ್ಥಿರವಾಗಿ ನಿಂತಹ ವಿಶ್ವಾಸಿಗಳಾಗಿ ನಾವು ನಡೆದುಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗ ದೇವರು ಹೇಳುವಂಥ ಮಾತು, ಬಲಾ ನಂಬಿಗಸ್ತನಾದ ಒಳ್ಳೆ ಆಳು ಎಂಬುದಾಗಿ ದೇವರು ನಮ್ಮನ್ನು ಕರಿಬೇಕು. ಯಾಕೆಂದ್ರೆ ಎಷ್ಟೇ ಕಷ್ಟ ಬಂದ್ರು, ಹೋರಾಟಗಳು ಬಂದ್ರು, ಅಸೌಖ್ಯ ಶರೀರದಲ್ಲಿ ಉಂಟಾದ್ರೂ ಕೂಡ ನನ್ನನ್ನು ನೀನು ಬಿಟ್ಟು ಬಿಡದೆ, ನನ್ನ ರಕ್ಷಣೆ ನೀನು ಆಲಸ್ಯ ಮಾಡದೆ, ಎಲ್ಲವೂ ನನಗೋಸ್ಕರವಾಗಿ ಸಹಿಸಿಕೊಂಡಿದ್ಯಲ್ಲ ಮಗನೇ, ಎಲ್ಲವೂ ನನಗೋಸ್ಕರವಾಗಿ ತಾಳಿಕೊಂಡಿದ್ಯಲ್ಲ ಮಗಳೇ, ನೀನು ಬಲಾ ನಂಬಿಗಸ್ತನಾದ ಒಳ್ಳೆ ಆಳು ಎಂಬುದಾಗಿ ದೇವರು ಕರೆಸ್ಕೊಳ್ಬೇಕಾ? ಇದನ್ನೆಲ್ಲ ನಾವು ದಾಟಿ ಹೋಗಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾರಾದ್ರೂ ರಕ್ಷಣೆಯಿಂದ ಹಿಂಜಾರಿ ಹೋಗುವಂತ ಸ್ಥಿತಿಯಲ್ಲಿರಾದ್ರೆ ನೀವು ರಕ್ಷಣೆಯಲ್ಲಿರುವವರು ಅವರನ್ನು ಏನು ಮಾಡಬೇಕು? ಕೈ ಹಿಡಿದ ಮೇಲೆ ಕೆತ್ತಬೇಕು. ಪ್ರೈಸ್ ದಿ ಲಾರ್ಡ್. ಯಾರೆಲ್ಲ ಸಭೆಗೆ ಬಾರದೆ ದೂರದಲ್ಲಿದ್ದಾರೋ ಅವರಿಗೆಲ್ಲ ನೀವು ಒಂದು ಫೋನ್ ಕಾಲ್ಗಳ ಮೂಲಕವಾಗಿ ಅಥವಾ ಅವ್ರ ಮನೆಗೆ ಗೊತ್ತಿದ್ರೆ ಮನೆಗೆ ಹೋಗಿ ದೇವರ ಬಗ್ಗೆ ಅವರಿಗೆ ಎಚ್ಚರಿಸಿರಿ. ಹಲ್ಲೆಲೂಯಾ.
ಎಚ್ಚರಿಸಿದ್ರೆ, ಅವರು ಅದರಿಂದ ದೇವರ ಕಡೆಗೆ ಮನ ತಿರುಗಿದ್ರೆ, ನೀವೊಂದು ಆತ್ಮವನ್ನು ಸಂಪಾದನೆ ಮಾಡಿಕೊಂಡಷ್ಟು ದೊಡ್ಡ ಆಶೀರ್ವಾದ ಪರಲೋಕದಲ್ಲಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾಕೆಂದ್ರೆ ಯಾರೇ ಆಗಲಿ ಈ ಸಭೆಯಿಂದ ಇನ್ನೊಂದು ಸಭೆಗೆ, ಮತ್ತೊಂದು ಸಭೆಗೆ ಹೋದ್ರು ಒಂದೇ ಒಂದು ಹೃದಯದ ಆಸೆ, ಅವ್ರ ಕಡೆ ತನಕ ಸಭೆಯಲ್ಲಿ ಇರಬೇಕು, ದೇವರಲ್ಲಿ ಅವ್ರು ನಿಲ್ಲಬೇಕು. ಸಭೆನೂ ಇಲ್ಲ, ದೇವರು ಇಲ್ಲ ಅಂತ ಎಲ್ಲ ಬಿಟ್ಕೊಂಡಿದ್ರೆ ಆತ್ಮ ನಿತ್ಯ ನರಕಕ್ಕೆ ಹೋಗುವಂಥದ್ದಾಗಿದೆ. ಹಲ್ಲೆಲೂಯಾ. ಯಾವುದೇ ಸಭೆಗೆ ಹೋಗಲಿ, ಅವರು ಒಳ್ಳೆ ಕರ್ತನಲ್ಲಿ ಬೆಳೆದು ಕರ್ತನ ಸಾಕ್ಷಿಗಳಾಗಿ ನಿಲ್ಲುವುದಕ್ಕಿಂತ ಹೆಚ್ಚಾದ ಸಂತೋಷ ಬೇರೆ ಯಾವುದೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ನೀವು ಈ ರಕ್ಷಣೆಯನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಎಚ್ಚರಿಕೆಯಿಂದಿರಬೇಕು. ಮತ್ತೆ ರಕ್ಷಣೆಯಕ್ಕೆ ಬಂದು ಹಿಂಜಾರಿ ಹೋದವರನ್ನು ಕೂಡ ತಿರುಗಿ ಅವರು ಎರಡನೇದಾಗಿರೋ ಮಾನಸಾಂತರ ಹೊಂದಿ ಕರ್ತನ ಬಳಿಗೆ ಬರುವುದಕ್ಕೆ ನಾವು ನಡೆಸಲಿಕ್ಕೆ ನಾವು ಶಕ್ತರಾಗಿರಬೇಕು ಪ್ರಿಯರೇ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸಾಧಾರಣವಾದ ರಕ್ಷಣೆಯಲ್ಲ, ಪರಲೋಕದ ಸಿಂಹಾಸನ ನಮಗಾಗಿ ಖಾಲಿ ಆಗಬೇಕಾಗಿತ್ತು. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಎಂತೆಂಥ ಪಾಡುಗಳನ್ನ ಆತನು ಅನುಭವಿಸಿದನು. ಯಾರಿಗೋಸ್ಕರವಾಗಿ? ನನಗಾಗಿ, ನಿಮಗಾಗಿ. ಪ್ರೈಸ್ ದಿ ಲಾರ್ಡ್. ಇವತ್ತು ಅನ್ಯರಿಗೆ ಏನೂ ಗೊತ್ತಿಲ್ಲ ಪ್ರಿಯರೇ, ಹಗುರವಾಗಿ ಮಾತಾಡ್ತಾರೆ, ಅನೇಕ ರೀತಿಯ ಬೇಡವಾದಂಥ ಕಮೆಂಟ್ಗಳನ್ನು ಮಾಡ್ತಾರೆ ಯೇಸುಸ್ವಾಮಿ ಕುರಿತಾಗಿ. ಹಲ್ಲೆಲೂಯಾ. ಆದರೆ ಇವತ್ತು ಸತ್ಯವನ್ನು ಅರಿತಿರುವಂಥ ನಾವು ಈ ಎಲ್ಲ ಬಾಧೆಗಳು, ಎಲ್ಲ ವೇದನೆಗಳು ಸ್ವಾಮಿ ಯಾರಿಗಾಗಿ ಸಹಿಸಿಕೊಂಡಿದ್ದಾನೆ? ನನ್ನ ರಕ್ಷಣೆಗಾಗಿ, ನಿಮ್ಮ ರಕ್ಷಣೆಗಾಗಿ, ಲೋಕದಲ್ಲಿರುವಂಥ ಸಮಸ್ತ ಜನಾಂಗಗಳ ರಕ್ಷಣೆಗೋಸ್ಕರವಾಗಿ ಯೇಸು ಕ್ರಿಸ್ತನು ಈ ಪಾಡನ್ನು ಅನುಭವಿಸ್ತಾನೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕೊನೆಯದಾಗಿ ಈ ವಚನ ನಾನು ಓದ್ತೇನೆ, ನನ್ನ ಜೊತೆಗೆ ನೀವು ಹೇಳ್ರಿ. ಪ್ರೈಸ್ ದಿ ಲಾರ್ಡ್. ಈ ಅತ್ಯಂತ ಜೋರಾಗಿ ಹೇಳ್ರಿ, ಹಸಿವೆ ಆಗ್ತಾ ಉಂಟಾ? ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಆಲಸ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಪಕ್ಕದವ್ರಿಗೆ ಕೇಳ್ರಿ, ಒಬ್ರಿಗೊಬ್ರು ಮುಖ ಕೊಟ್ಟು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾಕೆಂದ್ರೆ ರಕ್ಷಣೆಯ ಮಹತ್ವ ಮತ್ತು ಎಚ್ಚರಿಕೆ ಎನ್ನುವಂಥ ಈ ಒಂದು ವಾಕ್ಯದ ಅಡಿಯಲ್ಲಿ ಒಂದು ಸಣ್ಣ ಪ್ರಸಂಗವನ್ನು ದೇವರ ಮುಂದೆ, ಆ ಸಭೆಯ ಮುಂದೆ ಅದನ್ನು ಪ್ರಸಂಗ ಮಾಡಲಿಕ್ಕೆ ದೇವರ ಆತ್ಮನು ಅನುಕೂಲ ಮಾಡಿ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ವಾಕ್ಯಗಳ ಮೂಲಕ ದೇವರು ನನ್ನ ಜೊತೆಗೂ ಮಾತಾಡಿದ್ದಾನೆ, ನಿಮ್ಮ ಜೊತೆಗೂ ಮಾತನಾಡಿದೆ. ನಾನು ರಕ್ಷಣೆಯನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಮುಂದುವರಿಬೇಕು, ನೀವು ಕೂಡ ಮುಂದುವರಿಬೇಕು. ಹಲ್ಲೆಲೂಯಾ. ನಾನಿವತ್ತು ನಿರೀಕ್ಷೆ ಮಾಡಲೇ ಇಲ್ಲ, ನನಗೆ ಇನ್ನೊಂದು ಅವಕಾಶ ಕೊಟ್ಟಂತ ಪಾಸ್ಟರ್ ಸ್ಟೀಫನ್ ಅವರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್. ಧನ್ಯವಾದಗಳು ಪಾಸ್ಟರ್. ಉತ್ತಮವಾದಂಥ ಸಂದೇಶವನ್ನು ಕೇಳುವಂತೆ ದೇವರು ಸಹಾಯ ಮಾಡಿರುವುದಕ್ಕಾಗಿ ಸ್ತೋತ್ರ. ಉತ್ತಮವಾದಂಥ ಸಂದೇಶವನ್ನು ಹೊತ್ತುಕೊಂಡು ಬಂದಂಥ ದೈವ ಸೇವಕರನ್ನು ತಿರುಗಂದಾವರ್ತಿ ಜೋರಾದ ಚಪ್ಪಾಳೆಯನ್ನು ತಟ್ಟುತ್ತಾ ಕರ್ತನ ನಾಮವನ್ನು ಮಹಿಮೆ ಪಡಿಸುವವರಾಗಿರುವ ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಜವಾದ ರಕ್ಷಣೆಯು ಎಂಥದ್ದು, ಎಲ್ಲಿಂದ ಬರುವುದು ಎಂಬುವಂಥ ಉತ್ತಮವಾದಂಥ ಸಂದೇಶವನ್ನು ಈಗಾಗಲೇ ಕೇಳಿದ್ದೇವೆ. ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುವವರಾಗಿರುವ ಕರ್ತನ ವಾಕ್ಯವು ತಿಳಿಸ್ತದೆ, ನಾವು ಎಡೆಬಿಡದೆ ಪ್ರಾರ್ಥಿಸುವವರಾಗಬೇಕೆಂಬುದಾಗಿ. ನಾವು ಎಡೆಬಿಡದೆ ಪ್ರಾರ್ಥಿಸುವವರಾಗಿರುವ ಮೊದಲನೇದಾಗಿ ನಮ್ಮ ದೇಶವನ್ನು ಕರ್ತನ ಹಸ್ತಗಳಿಗೆ ಒಪ್ಪಿಸಿಕೊಡುವವರಾಗಿರುವ, ದೇಶದಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನು, ಎಲ್ಲ ರೀತಿಯಾದ ಆಡಳಿತಗಾರರನ್ನು ದೇವರ ಹಸ್ತಗಳಿಗೆ ಒಪ್ಪಿಸಿಕೊಡುವ ಕರ್ತನ ತಾನೇ ಅವರೆಲ್ಲರನ್ನು ಆಶೀರ್ವದಿಸಿ ನಡೆಸುವುದಕ್ಕಾಗಿಯೂ, ಆತನ ಚಿತ್ತವಿದ್ದರೆ ಪ್ರತಿಯೊಬ್ಬರು ಕೂಡ ರಕ್ಷಣೆಯ ಹಾದಿಯಲ್ಲಿ ಬರುವಂತೆಯೂ ದೇವರಲ್ಲಿ ಬೇಡಿಕೊಳ್ಳುವರಾಗಿರುವ ನಮ್ಮ ಒಂದು ದೇಶದ ಆಡಳಿತವನ್ನು ಹಾಗೂ ಆಳ್ವಿಕೆಯನ್ನು ಕರ್ತನ ಬಾಹುವಿನ ಮೇಲೆ ಹಾಕಿದವರಾಗಿದ್ದುಕೊಂಡು ನಾವೆಲ್ಲರೂ ನಮ್ಮ ದೇಶವನ್ನು ಆತನ ಹಸ್ತಗಳಿಗೆ ಒಪ್ಪಿಸಿಕೊಡುವ. ಅಷ್ಟೇ ಅಲ್ಲದೆ ನಮ್ಮ ದೇಶದಲ್ಲಿ ಓಡಾಡುವಂಥ ಎಲ್ಲ ರೀತಿಯಂಥ ದುರಾತ್ಮ ಸೈನ್ಯಗಳ ಕಾರ್ಯಗಳು ಹಾಗೂ ಒಂದು ರೀತಿಯಾದಂಥ ಕಾರ್ಯಗಳನ್ನು ನಡೆಸುವಂಥ ಸೂಸೈಡ್ ಆತ್ಮವಿರಬಹುದು, ಅನಾಥ ಮಕ್ಕಳನ್ನು ಅನಾಥರನ್ನಾಗಿ ಮಾಡುವಂಥ ಒಂದು ರೀತಿಯಾದಂಥ ಕಾರ್ಯವಿರಬಹುದು, ಹಾಗೂ ಕಳ್ಳತನದ ಆತ್ಮ, ದ್ವೇಷದ ಆತ್ಮ, ಬಡತನದ ಆತ್ಮವಿರಬಹುದು, ಮೋಸ, ಕುಡಿಕತನದ ಆತ್ಮ, ಡ್ರಗ್ಸ್, ಇನ್ನಿತರೆ ಕಾರ್ಯಗಳಿಂದ ದೇವರು ನಮ್ಮ ದೇಶವನ್ನು ವಿಮುಕ್ತಗೊಳಿಸುವುದಕ್ಕಾಗಿ ನಾವೆಲ್ಲರೂ ಕೇಳಿಕೊಳ್ಳುವ. ಎಲ್ಲ ರೀತಿಯಾದಂಥ ಆಕ್ಸಿಡೆಂಟ್ಗಳು ನಮ್ಮ ದೇಶವನ್ನು ಬಿಟ್ಟು ತೊಲಗಬೇಕು. ದೇವರ ಆತ್ಮನ ಕಾರ್ಯವು
ಆಡಳಿತವು ನಮ್ಮ ದೇಶದಲ್ಲಿ ನಡೆಯುವುದಕ್ಕಾಗಿ ಕೇಳಿಕೊಳ್ಳುವರಾಗಿರುವ ಹಾಗೂ ಕೆಲಸವಿಲ್ಲದವರಿಗಾಗಿ ಉತ್ತಮವಾದಂಥ ಕೆಲಸವು ದೊರೆಯುವುದಕ್ಕಾಗಿ ಕೇಳಿಕೊಳ್ಳುವರಾಗಿರುವ, ಅಷ್ಟೇ ಅಲ್ಲದೆ ನಮ್ಮ ಜಿಲ್ಲೆಯನ್ನು ನಮ್ಮ ರಾಜ್ಯವನ್ನು ಕೂಡ ದೇವರ ಹಸ್ತಗಳಿಗೆ ಒಪ್ಪಿಸಿಕೊಡುವ, ದೇವರು ನಮ್ಮ ಜಿಲ್ಲೆಯಲ್ಲಿ ದೊಡ್ಡದಾದಂಥ ಮಹತ್ ಕಾರ್ಯವನ್ನು ಮಾಡುತ್ತೇನೆಂಬುದಾಗಿ ವಾಗ್ದಾನವನ್ನು ಮಾಡಿದ್ದಾರೆ. ಆ ವಾಗ್ದಾನವನ್ನು ದೇವರು ತಾನೇ ನೆರವೇರಿಸುವುದಕ್ಕಾಗಿ ದೇವರಲ್ಲಿ ನಾವೆಲ್ಲರೂ ಕೇಳಿಕೊಳ್ಳುವರಾಗಿರುವ ಇದಿಷ್ಟು ಪ್ರಾರ್ಥನಾ ಮನವಿಯನ್ನು ಯಾರಾದರೊಬ್ಬರು ಮಾಡಿಕೊಳ್ಳುವಾಗ ನಾವೆಲ್ಲರೂ ಅವರೊಂದಿಗೆ ಸೇರಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿರುವ. ಹಾಲೆಲೂಯಾ, 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 ಹಾಲೆಲೂಯಾ. ಓ ಕರ್ತನೆ, ನಿಮಗೆ ಸ್ತೋತ್ರಪ್ಪ, 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 ಸ್ತೋತ್ರಪ್ಪ. ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನಾದ ದೇವರೇ, ಅಪ್ಪ ನಿಮಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಸ್ತುತಿಗಳ ಮಧ್ಯದಲ್ಲಿ ವಾಸಿಸುವ ನಮ್ಮ ದೇವರೇ, ನಿಮಗೆ ಸ್ತೋತ್ರ ಮಾಡುತ್ತೇವೆ ರಾಜ. ಸ್ತುತಿಗೆ ಕಿವಿ ಕೊಡುವ ನಮ್ಮ ದೇವರೇ, ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿ ಆಸನಾರೂಢನಾಗಿರುವ ನಮ್ಮ ದೇವರೇ, ಅಪ್ಪ ಈ ಒಂದು ಮಧ್ಯಾಹ್ನ ವೇಳೆಗಾಗಿ ಸ್ತೋತ್ರ ಮಾಡುತ್ತೇವೆ ರಾಜ. ಕರ್ತನೆ, ಬೆಳಗಿಂದ ಇವತ್ತಿನವರೆಗೂ ರಾಜ ನಮ್ಮನ್ನು ನಡೆಸಿದ ನಿನ್ನ ಮಹಾ ಕರುಣೆಗಾಗಿ, ಪ್ರೀತಿಗಾಗಿ ಸ್ತೋತ್ರ ಮಾಡುತ್ತೇವೆ ರಾಜ. ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬರುತ್ತೀರೋ ಅವರ ನಡುವೆ ನಾನು ಇರುತ್ತೇನೆಂಬುದಾಗಿ ವಾಗ್ದಾನ ಮಾಡಿದ ನನ್ನ ದೇವರೇ, ಅಪ್ಪ ನಿನ್ನ ಮಕ್ಕಳಾದ ನಾವು ಸ್ವಾಮಿ ಒಂದು ಚಿಕ್ಕ ಹಿಂಡಾಗಿ ರಾಜ ನಿನ್ನ ಪಾದದ ಬಳಿಗೆ ಬಂದಿರುವಾಗ ಕರ್ತನೆ, ನೀನು ನಮ್ಮ ಮಧ್ಯದಲ್ಲೇ ಇರುವುದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ ರಾಜ. ನಾವು ಮಾಡುವ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ದೇವರೇ ನೀನು ಕೇಳುತ್ತಿರುವುದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ ರಾಜ. ವಾಕ್ಯದೊಂದಿಗೆ ಮಾತನಾಡಿದ್ದೀರಿ ಸ್ವಾಮಿ, ನಿನ್ನ ಜೀವವುಳ್ಳ ವಾಕ್ಯಗಳೊಂದಿಗೆ ಮಾತನಾಡಿದ್ದೀರಿ ಅಪ್ಪ, ಅದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ನೀನು ಕೇಳಿದಂಥ ವಾಕ್ಯಗಳು ಸ್ವಾಮಿ ಹೃದಯದಲ್ಲಿ ಅಳವಡಿಸಿಟ್ಟುಕೊಂಡು ರಾಜ ಮೆಲ್ಕು ಹಾಕಲಿಕ್ಕೆ ಕೃಪೆ ಮಾಡು ಸ್ವಾಮಿ ದೇವರೇ. ಅಪ್ಪ ನಿನ್ನ ರಾಜ್ಯಕ್ಕಾಗಿ ನಾವು ಪ್ರತಿಯೊಬ್ಬರು ಸಿದ್ಧರಾಗ್ಲಿಕ್ಕಾಗುವಂತೆ ಕೃಪೆ ಕೊಡು. ವಾಕ್ಯ ಕೊಡುವ ನಿನ್ನ ವಾಕ್ಯ ಕೊಟ್ಟ ನಿನ್ನ ಮಗನನ್ನು ಬಲಪಡಿಸು ರಾಜ. ಅಪ್ಪ ಇನ್ನು ಹೆಚ್ಚಾಗಿ ಅವರನ್ನು ಉಪಯೋಗಿಸು ದೇವರೇ. ಓ ಕರ್ತನೆ, ಅವರ ಕುಟುಂಬವು ಆಶೀರ್ವಿಸಲ್ಪಡಲಿ ರಾಜ. ನಿನ್ನ ಮಗನ ಹೃದಯದ ಆಸೆಗಳನ್ನೆಲ್ಲ ಕರ್ತನೆ ನಿನ್ನ ಚಿತ್ತದ ಮೇರೆಗೆ ನೆರವೇರಿಸು ಸ್ವಾಮಿ. ಹಲ್ಲೆಲೂಯಾ ದೇವರೇ, ನಿನ್ನ ರಾಜ್ಯಕ್ಕಾಗಿ ಪರಲೋಕ ರಾಜ್ಯಕ್ಕಾಗಿ ದುಡಿಯುವುದಕ್ಕೆ ರಾಜ ನಿನ್ನ ಕುಟುಂಬವು ನಿನ್ನ ಹೆಚ್ಚಾಗಿ ಬಲಪಡಿಸಿ ಉಪಯೋಗಿಸು ರಾಜ. ಅದಕ್ಕಾಗಿ ಸ್ತೋತ್ರ. ಅವರೆಲ್ಲ ಅಗತ್ಯತೆಗಳನ್ನು ಪೂರೈಸು ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ ರಾಜ. ಕರ್ತನೆ, ಈ ಒಂದು ಸಮಯದಲ್ಲಿ ರಾಜ ವಿಶೇಷವಾಗಿ ಯೇಸಪ್ಪ ನಾವಿರುವಂಥ ನಮ್ಮ ದೇಶಕ್ಕಾಗಿ ನಾವು ಮರಡುತ್ತೇವೆ ಸ್ವಾಮಿ ದೇವರೇ. ನಮ್ಮ ದೇಶವನ್ನು ರಾಜ ನೀವು ನೋಡಿರಿ ಅಪ್ಪ, ನಮ್ಮ ದೇಶವನ್ನು ಕರುಣಿಸಿರಿ ದೇವರೇ, ಮನ ಮರಿಗಿರಿ ದೇವರೇ. ಅಪ್ಪ ನಮ್ಮ ದೇಶವನ್ನು ಆಶೀರ್ವಾದ ಮಾಡಿರಿ. ನಮ್ಮ ದೇಶದಲ್ಲಿ ಯೇಸುವೆ ಸಮಾಧಾನ ಶಾಂತಿ ಯೇಸುವಿನ ನಾಮದಲ್ಲಿ ನೆಲೆಯಾಗಿರಲಿ ರಾಜ. ನಮ್ಮ ದೇಶವು ಸಮೃದ್ಧಿಯುಳ್ಳ ದೇಶವಾಗಲಿ ರಾಜ ದೇವರೇ. ನಮ್ಮ ದೇಶದ ಬಡತನಗಳು ಯೇಸುವೆ ನಿನ್ನ ನಾಮದಲ್ಲಿ ನೇಗಲ್ಪಡಲಿ ದೇವರೇ. ನಮ್ಮ ದೇಶದ ಆಡಳಿತ ನಿನ್ನದಾಗಲಿ ಸ್ವಾಮಿ. ಓ ಕರ್ತನೆ, ನಮ್ಮ ದೇಶವನ್ನು ಆಳುವಂತ ಅಧಿಕಾರಿಗಳಿಗಾಗಿ ನಾಯಕರುಗಳಿಗಾಗಿ ಮರಡುತ್ತೇವೆ ಅಪ್ಪ ದೇವರೇ. ಅಧಿಕಾರಿಗಳ ನಿಯಂತ್ರಣಕ್ಕೆ ತೆಗೆದುಕೋ ಸ್ವಾಮಿ. ನೀತಿ ನ್ಯಾಯದಲ್ಲಿ ಅವರ ಅಧಿಕಾರ ನಡೆಸಲಿಕ್ಕಾಗುವಂತೆ ಕೃಪೆ ಕೊಡು ರಾಜ. ದೇವರ ಭಯ ಅವರಲ್ಲಿ ಉಂಟಾಗಬೇಕು ಸ್ವಾಮಿ. ಓ ಕರ್ತನೆ, ನೀನು ಅವರನ್ನು ದೇವರೇ ನಿಯಂತ್ರಣದಲ್ಲಿಟ್ಟುಕೋ ಸ್ವಾಮಿ. ಹಲ್ಲೆಲೂಯಾ. ಬಡ ಜನರ ಕೂಗಿಗೆ ಕಿವಿ ಕೊಡುವಂತ ಸರ್ಕಾರವು ದೇವರೇ ಇರಲಿ ಸ್ವಾಮಿ. ಓ ಕರ್ತನೆ, ನೀನು ಅದ್ಭುತ ಮಾಡು ಸ್ವಾಮಿ. ನಮ್ಮ ದೇಶದ ಮೇಲೆ ಬಿದ್ದ ಎಲ್ಲ ಪಾಪದ ಕಟ್ಟುಗಳು, ಶಾಪದ ಕಟ್ಟುಗಳು, ಬಡತನದ ಕಟ್ಟುಗಳು ನಜರೇತಿನ ಯೇಸು ನಾಮದಲ್ಲಿ ಅದು ಮುರಿಯಲ್ಪಡಲಿ ರಾಜ. ಓ ದೇವರೇ, ನಮ್ಮ ದೇಶಕ್ಕೆ ಬಿಡುಗಡೆಯು ಯೇಸುವಿನ ನಾಮದಲ್ಲಿ ಉಂಟಾಗಲಿ ರಾಜನೇ. ಓ ಕರ್ತನೆ, ನಮ್ಮ ದೇಶವು ಆಶೀರ್ವಿಸಲ್ಪಡಲಿ ರಾಜ ದೇವರೇ. ನಮ್ಮ ದೇಶದಲ್ಲಿರುವ ಎಲ್ಲ ಜಾತಿ ಜನಾಂಗ ಕುಲ ಭಾಷೆಗಳು ಯೇಸುವಿನ ನಾಮಕ್ಕೆ ಅಡ್ಡ ಬೀಳಲಿ ರಾಜ. ನಮ್ಮ ದೇಶದಲ್ಲಿ ಕರ್ತನೆ ಎಕ್ಸೆಂಟ್ ಆಗುವಂತ ಸ್ಪಿರಿಟು ಯೇಸುವಿನ ನಾಮದಲ್ಲಿ ಲಯವಾಗಬೇಕು ರಾಜನೇ. ಅಪ್ಪ ಸುಸೈಡ್ ಮಾಡಿಕೊಳ್ಳುವಂತ ಆತ್ಮಹತ್ಯೆಯ ಸ್ಪಿರಿಟು ಯೇಸುವಿನ ನಾಮದಲ್ಲಿ ದೇಶವನ್ನು ಬಿಟ್ಟು ತೊಲಗಿ ಹೋಗಲಿ ರಾಜ. ಸಣ್ಣ ಪುಟ್ಟ ವಿಷಯಗಳಿಗಾಗಿ ಕರ್ತನೆ ತಮ್ಮ ಜೀವವನ್ನೇ ತಾವು ತೆಗೆದುಕೊಳ್ಳುವಂತ ಆತ್ಮವನ್ನು ಯೇಸು ನಾಮದಲ್ಲಿ ನಾವು ಲಯಗೊಳಿಸುವರಾಗಿದ್ದೇವೆ ರಾಜ. ನಮ್ಮ ದೇಶದಲ್ಲಿರುವಂತ ಅನಾಥ ಮಕ್ಕಳಿಗಾಗಿ ಸ್ತೋತ್ರ, ಬಡ ಮಕ್ಕಳಿಗಾಗಿ ಸ್ತೋತ್ರ ದೇವರೇ. ಅವರನ್ನು ಕರುಣಿಸಿರಿ ಅಪ್ಪ, ಮನ ಮರಿಗಿರಿ ರಾಜ. ತಂದೆ ತಾಯಿ ಕಳೆದುಕೊಂಡ ಮಕ್ಕಳಿದ್ದಾರೆ, ಬಡ ಕುಟುಂಬದಲ್ಲಿ ಹುಟ್ಟಿದ ಮಕ್ಕಳು ಸ್ವಾಮಿ ದೇವರೇ. ಅವರು ಕರ್ತನೆ ಬಾಧೆ ಪಡ್ತಿರುವಾಗ ದೇವರೇ ಅವರನ್ನು ದಯ ತೋರು, ಮನ ಮರುಗು ರಾಜ. ಅವರನ್ನು ಆಶೀರ್ವಾದ ಮಾಡು ಕರ್ತನೆ. ಅಪ್ಪ ಈ ಒಂದು ದಿನಮಾನಗಳಲ್ಲಿ ಸ್ವಾಮಿ
ಓ ಕರ್ತನೆ, ಶಾಲೆ ಅಡ್ಮಿಷನ್ ಆಗುವಂಥ ಸಮಯವಿದೆ ರಾಜ. ಎಷ್ಟೋ ಬಡ ತಂದೆ ತಾಯಿಗಳು ಸ್ವಾಮಿ ತಮ್ಮ ಮಕ್ಕಳನ್ನು ಅಡ್ಮಿಷನ್ ಮಾಡುವುದಕ್ಕೆ ಕರ್ತನೆ, ಎಷ್ಟೋ ಜನರು ಸ್ವಾಮಿ ಅವರಲ್ಲಿ ಆಸೆ ಇದ್ದರು ದೇವರೇ, ಹಣದ ಕೊರತೆಯಲ್ಲಿದ್ದರೆ ಸ್ವಾಮಿ ದೇವರೇ ಅಪ್ಪ ಅಂತವರಿಗೆ ಸಹಾಯವನ್ನು ಒದಗಿಸಿ ಕೊಡಿರಿ ರಾಜ. ಯಾರು ತಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ಮುಟುಕುಗೊಳಿಸಬಾರದು ಸ್ವಾಮಿ ದೇವರೇ, ಸಹಾಯ ಮಾಡಿರಿ ರಾಜ. ಎಷ್ಟೋ ಮಕ್ಕಳಿಗೆ ಕಲಿಯುವುದಕ್ಕೆ ಆಸೆ ಉಂಟು, ಹಣದ ಕೊರತೆಯಿಂದ ದೇವರೇ ಅಪ್ಪ ಅವರು ಕರ್ತನೆ ದುಃಖಿಸುವರಾಗಿದ್ದಾರೆ ರಾಜ. ದೇವರೇ ಅಡ್ಮಿಷನ್ ಮಾಡುವಂತ ಸಮಯದಲ್ಲಿ ಪ್ರತಿಯೊಂದು ತಂದೆ ತಾಯಿಗಳಿಗೆ ಸ್ವಾಮಿ ಹಣದ ಸಹಾಯವನ್ನು ಒದಗಿಸಿ ಕೊಡು ರಾಜ. ವಿದ್ಯಾಭ್ಯಾಸ ಮುಂದರಿಯುವುದಕ್ಕೆ ಕೃಪೆ ಮಾಡಿರಿ ರಾಜ. ಅದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ ರಾಜ. ಈ ಒಂದು ರಜೆಯ ಕಾಲದಲ್ಲಿ ಸ್ವಾಮಿ ಓ ರಜೆ ಕಾಲ ಕಳೆಯುವಂತ ಪ್ರತಿ ಮಕ್ಕಳನ್ನು ದೇವರೇ ನಿನ್ನ ಕೈಲಿ ಕೊಡ್ತಿದ್ದೇವೆ ರಾಜ. ಪ್ರತಿ ಮಕ್ಕಳನ್ನು ಆಶೀರ್ವದಿಸು. ಓ ಹೋಗುವಣ ಬರೋಣ ಸಮಯದಲ್ಲಿ ಅಪ್ಪ ಅವರಿಗೆ ಎಲ್ಲ ಕೇಡಿನಿಂದ ತಪ್ಪಿಸಿ ಜಯ ಕೊಟ್ಟು ನಡೆಸು ರಾಜ. ಯಾರಿಗೆ ಯಾವ ಕೇಡುಗಳು ಉಂಟಾಗದ ಹಾಗೆ ಕಾಪಾಡು ಸ್ವಾಮಿ. ಓ ದೇವರೇ ಅಪ್ಪ ಕರ್ತನೆ, ವಿಶೇಷವಾಗಿ ದೇವರೇ ನಮ್ಮ ದೇಶದಲ್ಲಿ ಸ್ವಾಮಿ ಓ ಕರ್ತನೆ ವ್ಯಭಿಚಾರದ ಆತ್ಮವು ಯೇಸು ನಾಮದಲ್ಲಿ ನಮ್ಮ ದೇಶವನ್ನು ಬಿಟ್ಟು ತೊಲಗಿ ಹೋಗಲಿ ಅಪ್ಪ. ದೇವರ ಭಯವಿಲ್ಲದೆ ಜೀವಿಸುವ ಪ್ರತಿಯೊಬ್ಬರನ್ನು ದೇವರೇ ನೀನು ಕರುಣಿಸು ದೇವರೇ ಅಪ್ಪ. ನಮ್ಮ ದೇಶವನ್ನು ಕರುಣಿಸು. ಕರ್ನಾಟಕ ರಾಜ್ಯಕ್ಕಾಗಿ ಸ್ತೋತ್ರ, ಉಡುಪಿ ಜಿಲ್ಲೆಗಾಗಿ ಸ್ತೋತ್ರ, ಉಡುಪಿ ಜಿಲ್ಲೆ ಇರುವ ಎಲ್ಲ ತಾಲೂಕುಗಳಿಗಾಗಿ ಸ್ತೋತ್ರ ದೇವರೇ. ಮನ ಮರಿಗಿರಿ ಎಸಪ್ಪ, ನೀವು ಮನ ಮರಿಗಿರಿ ರಾಜ. ನಿನೆವೆಯ ಪಟ್ಟಣವನ್ನು ನೋಡಿ ಕಣ್ಣೀರಿಟ್ಟ ದೇವರು ಸ್ವಾಮಿ, ನಿನೆವೆಯ ಪಟ್ಟಣವನ್ನು ನೋಡಿ ಕಣ್ಣೀರಿಟ್ಟು ಮನ ಮರಿಗಿದ ದೇವರು ಅಪ್ಪ ದಯ ತೋರಿದಿರಲ್ಲ ಸ್ವಾಮಿ. ಅದೇ ರೀತಿಯಾಗಿ ರಾಜ ನಮ್ಮ ಉಡುಪಿ ಪಟ್ಟಣವನ್ನು ನೋಡಿ ಮನ ಮರಿಗಿರಿ ರಾಜ. ಉಡುಪಿ ಪಟ್ಟಣಕ್ಕೆ ರಕ್ಷಣೆ ಉಂಟಾಗಲಿ. ಎಲ್ಲ ಜಾತಿ ಜನಾಂಗದವರು ನಿನ್ನ ನಾಮಕ್ಕೆ ಅಡ್ಡ ಬೀಳಲಿ ರಾಜ. ಉಡುಪಿ ಪಟ್ಟಣದಲ್ಲಿರುವಂತ ಎಲ್ಲ ಅಂಧಕಾರ ಬಲಗಳು, ದುಷ್ಟನ ಕಾರ್ಯಗಳು, ದುರಾತ್ಮನ ಕ್ರಿಯೆಗಳು, ಸೈತಾನನ ಕೋಟೆ ಕೊತ್ತಲುಗಳು, ಗುಡಿ ಗೋಪುರಗಳು ಯೇಸುವಿನ ನಾಮದಲ್ಲಿ ಎಲ್ಲ ನೆಲಸಮನವಾಗಲಿ ರಾಜನೇ. ಓ ಕರ್ತನೆ ಅಪ್ಪ, ಈ ಉಡುಪಿ ಪಟ್ಟಣದಲ್ಲಿರುವಂತ ಯೇಸುವೆ ಭೂಮಿ ಆಕಾಶವನ್ನು ಸೃಷ್ಟಿಸದೆ ಇರುವಂತ ದೇವರುಗಳು ಭೂಮಿಯ ಮೇಲಿನಿಂದನೂ ಆಕಾಶದ ಕೆಳಗಿನಿಂದಲೂ ಯೇಸುವಿನ ನಾಮದಲ್ಲಿ ಅದು ಅಳಿದು ಹೋಗಬೇಕು ರಾಜ. ದೇವರೇ ಈ ಭೂಮಿ ಆಕಾಶವನ್ನು ಉಂಟು ಮಾಡಿದ ದೇವರು ನೀನೆಂಬುದಾಗಿ ಪ್ರತಿಯೊಬ್ಬರು ತಿಳಿದುಕೊಳ್ಳಲಿ ರಾಜ. ನಿನ್ನ ನಾಮಕ್ಕೆ ಅಡ್ಡ ಬೀಳಲಿ ಸ್ವಾಮಿ. ಉಡುಪಿ ಪಟ್ಟಣದಲ್ಲಿರುವ ಎಲ್ಲ ಸಭೆಗಳಿಗಾಗಿ ಸ್ತೋತ್ರ, ಎಲ್ಲಾ ಸಭಾಪಾಲಕರಿಗಾಗಿ ಸ್ತೋತ್ರ. ಎಲ್ಲಾ ಸಭೆಗಳಲ್ಲಿ ಉಜ್ಜೀವನ ಉಂಟಾಗಲಿ ದೇವರೇ. ಎಲ್ಲಾ ಸಭೆಗಳಲ್ಲಿ ಪರಿಶುದ್ಧತೆ ಉಂಟಾಗಲಿ ದೇವರೇ. ಪ್ರತಿಯೊಂದು ಸಭೆಯಲ್ಲಿ ಖಂಡಿಸಲಿ, ಗದರಿಸಲಿ, ಎಚ್ಚರಿಸಲಿ ದೇವರೇ ಅಪ್ಪ. ನೀ ತಾನೇ ಕಾರ್ಯ ಮಾಡು, ಕಾರ್ಯ ಮಾಡು, ಕಾರ್ಯ ಮಾಡು ಸ್ವಾಮಿ ದೇವರೇ. ಮುಂದಿನ ಸಮಯವನ್ನು ನಿನ್ನ ಕೈಲಿ ಒಪ್ಪಿಸ್ತೇವೆ ರಾಜ. ಬೇಡಿರುವುದನ್ನು ಬೇಡದೇ ಇರುವುದನ್ನು ಸ್ವಾಮಿ ನಿನ್ನ ಮುಂದಿಟ್ಟಿದ್ದೇವೆ ರಾಜ. ಘನವು ಮಾನವು ಮಹಿಮೆಯು ಯೇಸಪ್ಪ ನಿಮಗೆ ಮಾತ್ರ ಸಲ್ಲಿಸುತ್ತೇವೆ. ಯೇಸು ಕ್ರಿಸ್ತರ ದಿವ್ಯ ನಾಮದಲ್ಲಿ ಅತಿ ತಾಳ್ಮೆಯಿಂದ ಬೇಡಿ ಹೊಂದಿಕೊಂಡಿದ್ದೇವೆ ತಂದೆಯಾದ ದೇವರೇ, ಆಮೇನ್. ದೇವರ ಪ್ರಾರ್ಥನೆ ಕೇಳಿದಂಥ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿರುವ, ಅದೇ ರೀತಿಯಾಗಿ ಈಗಾಗಲೇ ನಡೆಯುತ್ತಿರುವಂಥ ಯುದ್ಧಕ್ಕಾಗಿ ನಾವೆಲ್ಲರೂ ಬೇಡಿಕೆ ನೀಡುವವರಾಗಿರುವ ದೇವರ ಬಳಿಯಲ್ಲಿ ಕರ್ತನು ಈ ಒಂದು ಕಠಿಣ ಸಮಯದಲ್ಲಿ ದುಬೈ ಮತ್ತು ಮಧ್ಯಪ್ರಾಚ್ಯಕ್ಕಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡುವವರಾಗಿರುವ ಪ್ರತಿಯೊಬ್ಬರು ಕೂಡ ನಿಮ್ಮ ನಿಮ್ಮ ಪ್ರಾರ್ಥನೆಯಲ್ಲಿಯೂ ಕೂಡ ಈ ಒಂದು ಪ್ರದೇಶಗಳನ್ನು ದುಬೈ ಮತ್ತು ಮಧ್ಯಪ್ರಾಚ್ಯಕ್ಕಾಗಿ ಬೇಡಿಕೆ ನೀಡಿ ಎಂಬುದಾಗಿ ಕೇಳಿಕೊಳ್ಳುವನಾಗಿದ್ದೇನೆ. ಪ್ರಾರ್ಥನಾ ಮನವಿಗಳು ಹೀಗಿರುತ್ತವೆ. ನಮ್ಮ ಒಂದು ದುಬೈನ ಒಂದು ಹಾಗೂ ಅದರ ಸುತ್ತಮುತ್ತಲಿನ ಎಲ್ಲ ದೇಶದ ರಕ್ಷಣೆಗಾಗಿ ದೇವರಲ್ಲಿ ಬೇಡಿಕೊಳ್ಳುವವರಾಗಿರುವ, ಯಾವುದೇ ರೀತಿಯಂಥ ಡ್ರೋನ್ ಅಥವಾ ಕ್ಷಿಪಣಿ ದಾಳಿಯಿಂದ ದೇವರು ಆ ಒಂದು ಪ್ರದೇಶಗಳನ್ನು ಹಾನಿ ಮಾಡದಂತೆ ದೇವರು ಅವೆಲ್ಲವನ್ನು ಕೂಡ ರಕ್ಷಿಸುವುದಕ್ಕಾಗಿ ನಾವೆಲ್ಲರೂ ಕೇಳಿಕೊಳ್ಳುವವರಾಗಿರುವ, ಕೀರ್ತನೆ 91:11 ಹೇಳಿರುವಂತೆ ಅವನು ನಿನ್ನ ವಿಷಯದಲ್ಲಿ ತನ್ನ ದೂತರನ್ನು ಆಜ್ಞಾಪಿಸಿ ನಿನ್ನ ಎಲ್ಲ ಮಾರ್ಗಗಳಲ್ಲಿ ನಿನ್ನನ್ನು ಕಾಯುವಂತೆ ಮಾಡುತ್ತಾನೆಂಬುದಾಗಿ ಹೇಳಿರುವಂತೆ ಆ ಪ್ರತಿಯೊಂದು ಪ್ರದೇಶಗಳಲ್ಲಿ ಎಲ್ಲೆಲ್ಲ ಯುದ್ಧಗಳು ನಡೆಯುತ್ತಿವೆಯೋ, ಯುದ್ಧದ ಒಂದು ಭಯಭೀತಿಯ ವಾತಾವರಣವು ಹಬ್ಬಿದೆಯೋ, ಪ್ರತಿಯೊಂದು ಕಡೆಯೂ ದೇವರ ಒಂದು ರಕ್ಷಣೆಯುಂಟಾಗಲೆಂಬುದಾಗಿ, ಪ್ರತಿಯೊಬ್ಬರ ಜನರ ಮೇಲೆಯೂ ದೇವರ ರಕ್ಷಣೆಯುಂಟಾಗಲೆಂಬುದಾಗಿ ನಾವೆಲ್ಲರೂ ಕೇಳಿಕೊಳ್ಳುವವರಾಗಿರುವ. ಅಷ್ಟೇ ಅಲ್ಲದೆ ಈಗ ನಡೆಯುತ್ತಿರುವಂಥ ಯುದ್ಧಗಳ ಆ ಒಂದು ದೇಶಗಳ ನಡುವೆ ಒಂದು ರೀತಿಯಂಥ ಸಂತೋಷ, ಸಮಾಧಾನವು, ಶಾಂತಿಯು ನೆಲೆಗೊಳ್ಳುವುದಕ್ಕಾಗಿ ದೇವರಲ್ಲಿ ಬೇಡಿಕೊಳ್ಳುವವರಾಗಿರುವ. ಆ ಯುದ್ಧವನ್ನೆಲ್ಲವನ್ನು ನಿಲ್ಲಿಸಿ ದೇವರು ಹೇಳಿರುವಂತೆ ಅವನು ಭೂಮಿಯ
ಕೊನೆಯವರೆಗೂ ಯುದ್ಧಗಳನ್ನು ನಿಲ್ಲಿಸುತ್ತಾನೆಂಬುದಾಗಿ ಕೀರ್ತನೆ 46 ಅದರ 9ನೇ ವಚನದಲ್ಲಿ ಹೇಳಿರುವಂತೆ ನಾವೆಲ್ಲರೂ ದೇವರಲ್ಲಿ ಬೇಡಿಕೊಳ್ಳುವರಾಗಿರುವ ನಡೆಯುತ್ತಿರುವಂಥ ಎಲ್ಲ ಯುದ್ಧಗಳು ನಿಂತು ನಿನ್ನ ಸಂತೋಷ ಸಮಾಧಾನವು ದೇವರೇ ಅಲ್ಲಿ ನೆಲೆಗೊಳ್ಳಲೆಂಬುದಾಗಿ ಕೇಳಿಕೊಳ್ಳುವರಾಗಿರುವ, ಅಷ್ಟೇ ಅಲ್ಲದೆ ಅಲ್ಲಿರ್ತಕ್ಕಂಥ ಎಲ್ಲ ಜನರ ಒಂದು ಜೀವದ ಉಳಿವಿಗಾಗಿ ದೇವರಲ್ಲಿ ಕೇಳಿಕೊಳ್ಳುವವರಾಗಿರುವ ಅಲ್ಲಿರುವಂಥ ನಾಯಕರುಗಳಿಗೆ ಉತ್ತಮವಾದಂಥ ದೇವರ ಜ್ಞಾನವು ದೊರೆಯುವುದಕ್ಕಾಗಿ ನಾವೆಲ್ಲರೂ ಕೇಳಿಕೊಳ್ಳುವರಾಗಿರುವ, ಅಷ್ಟೇ ಅಲ್ಲದೆ ಆ ಪ್ರದೇಶಗಳಲ್ಲಿ ವಾಸಿಸುವಂಥ ಎಲ್ಲ ಕುಟುಂಬಗಳು ಹಾಗೂ ಕಾರ್ಮಿಕರು ಮತ್ತು ಪ್ರಯಾಣಿಕರ ಸುರಕ್ಷತೆಗಾಗಿ ನಾವೆಲ್ಲರೂ ದೇವರಲ್ಲಿ ಬೇಡಿಕೊಳ್ಳುವರಾಗಿರುವ, ದೇವರು ತಾನೇ ಅಲ್ಲಿರುವಂಥ ಎಲ್ಲ ಜನರನ್ನು ಸುರಕ್ಷಿತವಾಗಿ ಇಡುವುದಕ್ಕಾಗಿ ಕೇಳಿಕೊಳ್ಳುವರಾಗಿರುವ, ದೇವರ ಕರುಣೆಯು ಪ್ರತಿಯೊಂದು ದೇಶದ ಮೇಲೆಯೂ ಈಗ ನಡೆಯುತ್ತಿರುವಂಥ ಎಲ್ಲ ಯುದ್ಧಗಳು ನಿಂತು ಹೋಗುವಂತೆಯೂ, ದೇವರ ಕರುಣೆಯನ್ನು ಎಲ್ಲ ಜನರು ಹೊಂದಿಕೊಳ್ಳುವಂತೆಯೂ ಹಾಗೂ ಎಲ್ಲ ದೇಶದ ನಾಯಕರುಗಳು ಕೂಡ ಹೊಂದಿಕೊಳ್ಳುವಂತೆಯೂ ಈ ಯುದ್ಧಗಳು ನಿಂತು ಹೋಗುವುದಕ್ಕಾಗಿ ಹಾಗೂ ಯುದ್ಧದ ಭಯಭೀತಿಯಿಂದ ವಾಸಿಸುವಂಥ ಜನರಿಗಾಗಿ ನಾವೆಲ್ಲರೂ ಬೇಡಿಕೊಳ್ಳುವರಾಗಿರುವ ಇಷ್ಟೊಂದು ಪ್ರಾರ್ಥನಾ ಮನವಿಯನ್ನು ಯಾರಾದರೊಬ್ಬರು ಮಾಡಿಕೊಳ್ಳುವಾಗ ನಾವು ಅವರೊಂದಿಗೆ ಸೇರಿ ಸ್ತೋತ್ರವನ್ನು ಸಲ್ಲಿಸುವವರಾಗಿರುವ. ಸ್ತೋತ್ರ 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 ಸ್ವಾಮಿ, ಸ್ತೋತ್ರಪ್ಪ, ಸ್ತೋತ್ರ ಕರ್ತನೆ. ಭೂಮಿ ಆಕಾಶಗಳನ್ನು ಉಂಟು ಮಾಡಿ ಸರ್ವಶಕ್ತನಾದ ದೇವರೇ ಅಪ್ಪ, ನಾವು ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ಸ್ತೋತ್ರ ಕರ್ತನೆ ಅಪ್ಪ, ಒಂದೊಂದು ದಿವಸ ಬದುಕೋದು ನಿನ್ನ ಕೃಪೆ ಆಗಿದೆ ಅಲ್ಲ ದೇವ, ಅದಕ್ಕಾಗಿ ಸ್ತೋತ್ರ ದೇವರೇ ಅಪ್ಪ. ಈ ದಿನವೂ ದೇವರೇ ನಿನ್ನ ಸನ್ನಿಧಾನದಲ್ಲಿ ಕೂಡಿ ಬರುವಂತೆ ನಮ್ಮೆಲ್ಲರಿಗೆ ನೀನು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ನಿನಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಇಡೀ ಭೂಮಂಡಲವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾದ ದೇವರೇ ಅಪ್ಪ, ನಿನ್ನ ಮುಂದೆ ನಾವು ಮೊರೆ ಇಡುತ್ತೇವೆ ರಾಜ. ಸ್ತೋತ್ರ ಅಪ್ಪ. ದೇಶ ದೇಶಗಳಲ್ಲಿ ಆಗುವ ಕರ್ತನೆ ಎಲ್ಲ ಗಲಿಬೆಗಳನ್ನು ದೇವರೇ ಕರ್ತನೆ ಅದನ್ನು ನೆನಪು ಮಾಡಿಕೊಂಡು ನಿನ್ನ ಬಳಿಗೆ ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ. ಯಾಕಂದ್ರೆ ನಿನ್ನ ವಾಕ್ಯ ಹೇಳ್ತದಲ್ಲ ಸ್ವಾಮಿ, ಬೇಡಿಕೊಳ್ಳಿರಿ ಎಂಬುದಾಗಿ. ಹೌದು ಸ್ವಾಮಿ ಅಪ್ಪ, ನಾವು ನಿಮ್ಮ ಮುಂದೆ ಬೇಡಿಕೊಳ್ಳುತ್ತೇವೆ ದೇವರೇ, ಅಧಿಕಾರದಿಂದ ಬೇಡಿಕೊಳ್ಳುತ್ತೇವೆ ಕರ್ತನೆ. ನೀನು ಬಿಡುಗಡೆ ಕೊಡಲು ಶಕ್ತನಾದ ದೇವರು ಸ್ವಾಮಿ. ಸಮಾಧಾನವನ್ನ ದೇಶದ ಮೇಲೆ ಅಪ್ಪ, ಈ ಭೂಮಿ ಮೇಲೆ ನೀನು ತರಲು ಶಕ್ತನಾದ ದೇವರು ಸ್ವಾಮಿ. ಸ್ತೋತ್ರ ಅಪ್ಪ. ದೇಶಗಳಲ್ಲಿ ದೇವರೇ ತಂದು ಹಾಕುವ ದುಷ್ಟ ದುರಾತ್ಮನ ಕಾರ್ಯಗಳು ಏಸಪ್ಪ ನಿನ್ನ ನಾಮದಲ್ಲಿ ಮುರಿದು ಲಯಪಡಿಸ್ತೇವೆ ರಾಜ. ಸ್ತೋತ್ರ ಕರ್ತನೆ ಅಪ್ಪ. ಸ್ತೋತ್ರ ದೇವರೇ ಸ್ತೋತ್ರ ಅಪ್ಪ. ದೇಶಗಳಲ್ಲಿ ಆಗುವಂತ ಯುದ್ಧಗಳು ದೇವರೇ ಅಪ್ಪ, ಅದನ್ನ ಕರ್ತನೆ ನೀವು ನಿಲ್ಲಿಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ರಾಜ. ಅಲ್ಲಿರುವ ಅಧಿಕಾರಿಗಳ ಹೃದಯದಲ್ಲಿ ನೀವು ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ ಅಪ್ಪ. ಸ್ಥಳದಲ್ಲಿ ದೇವರೇ ಎಷ್ಟೋ ಬಲಹೀನ್ಯರು, ಬಡವರು ಅಪ್ಪ, ಕೂಲಿ ಕಾರ್ಮಿಕರು ದೇವರೇ ಅಪ್ಪ, ಅಸಹಾಯಕರಿದ್ದಾರಲ್ಲ ಸ್ವಾಮಿ ಅಪ್ಪ, ಅವರ ಮೇಲೆಲ್ಲ ದೇವರೇ ಅಪ್ಪ ನಿನ್ನ ದಯೆ ದೊರಕಲಿ ಸ್ವಾಮಿ, ನಿನ್ನ ಕರುಣೆ ದೊರಕಲಿ ಕರ್ತನೆ. ನೀವೇ ಸಹಾಯ ಮಾಡಬೇಕಾಗಿ ಅಪ್ಪ ನಾವು ಬೇಡಿಕೊಳ್ಳುತ್ತೇವೆ ಕರ್ತನೆ. ಈ ಸಮಯದಲ್ಲಿ ದೇವರ ಜಲ ಸಮೂಹಗಳ ಮೇಲೆ ಚಲಿಸಿದ ಪವಿತ್ರಾತ್ಮನೆ ಅಪ್ಪ, ದೇಶಗಳ ಮೇಲೆ ದೇವರಾತ್ಮ ನೀನು ಚಲಿಸಬೇಕಾಗಿ ನಾನು ಪ್ರಾರ್ಥಿಸ್ತೇನೆ ದೇವರೇ ಅಪ್ಪ. ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಅಪ್ಪ, ಅಲ್ಲಿ ಪಡ್ತಾ ಇರುವ ಸಂಕಷ್ಟಗಳು ದೇವರೇ, ಕಷ್ಟ ನಷ್ಟಗಳು ದೇವರೇ, ಎಷ್ಟೋ ಹಸಿವಿನಿಂದ ಯಾವುದೇ ಕರ್ತನೆ ಅಗತ್ಯತೆಗಳಿಲ್ಲದ ಹಾಗೆ ಎಲ್ಲ ನಷ್ಟ ಅನುಭವಿಸ್ತಿರುವಾಗ ದೇವರೇ ಇದರ ಮಧ್ಯೆ ನೀವು ಕಾರ್ಯ ಮಾಡಿರಿ ಅಪ್ಪ. ಒಂದು ಆತ್ಮವು ನಷ್ಟ ಒಂದದಂತೆ ದೇವರೇ ಪ್ರತಿಯೊಬ್ಬರು ಎಲ್ಲ ದೇಶಗಳಲ್ಲಿ ಕಂಡುಕೊಳ್ಳಬೇಕಪ್ಪ. ನೀನೇ ಸತ್ಯ ದೇವರು, ಜೀವಿಸುವ ದೇವರು ಅಪ್ಪ ಕರ್ತನೆ ಅಪ್ಪ. ಆದಿ ಅಂತ್ಯವು ನೀನೇ ಎಂಬುದಾಗಿ ತಿಳಿದುಕೊಳ್ಳುವಂತೆ ಕೃಪೆ ಮಾಡ್ರಿ ಅಪ್ಪ. ಅಪ್ಪ, ನಮ್ಮನ್ನೆಲ್ಲ ನೀನು ಕರೆದಂತ ನಿನ್ನ ಪ್ರೀತಿಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮನ್ನು ನೀನು ಕರೆದ ಹಾಗೆ ದೇವರೇ ಪ್ರತಿಯೊಬ್ಬರನ್ನು ದೇವರೇ ನಿನ್ನ ತಿಳಿದುಕೊಳ್ಳುವಂತೆ ದೇವರೇ ಆ ದೇಶಗಳಲ್ಲಿ ಸಹಾಯ ಮಾಡ್ರಿ ದೇವರೇ. ನಾವು ನಂಬುತ್ತೇವೆ ಸ್ವಾಮಿ ಕರ್ತನೆ. ಅಲ್ಲಿರುವ ನಾಯಕರುಗಳ ಮೇಲೆಯೂ ದೇವರೇ, ಅಲ್ಲಿರುವ ಅಧಿಕಾರಿಗಳ ಮೇಲೆಯೂ ದೇವರೇ ಏಕ ಮನಸ್ಸನ್ನ ಕೊಡಿರಿ ದೇವರೇ. ಎಷ್ಟೋ ಮಕ್ಕಳು ದೇವರೇ ನಮ್ಮ ದೇಶದಿಂದ ದೇವರೇ ಅಪ್ಪ ಹೊರದೇಶಗಳಿಗೆ ಹೋಗಿ ದೇವರೇ ದುಡಿಯುತ್ತಾ ಇದ್ದಾರಲ್ಲ ಸ್ವಾಮಿ ಅಪ್ಪ. ತಮ್ಮ ಪರಿಸ್ಥಿತಿಗಳ ಅನುಕೂಲಗಾಗಿ ಸ್ವಾಮಿ ಹೋಗಿದ್ದಾರಲ್ಲ ದೇವರೇ ಅಪ್ಪ. ಯಾರಿಗೆ ಯಾವ ತೊಂದರೆಗಳಾಗದಂತೆ ನಿನ್ನ ರಕ್ತದ ಕೋಟೆಯಲ್ಲಿ ದೇವಾ ಮರೆಮಾಚಿ ಕಾಪಾಡಪ್ಪ ದೇವರೇ. ನಿನ್ನಲ್ಲೇ ನಾವು ಮೊರೆ ಇಡುತ್ತೇವೆ ಸ್ವಾಮಿ ಅಪ್ಪ. ನಿನ್ನ ಮಕ್ಕಳು ಯಾವ ಸ್ಥಳದಲ್ಲೇ ಇರಲಿ ದೇವರೇ, ಎಲ್ಲ ವಿಷಯಗಳಿಗಾಗಿ ದೇವರೇ ನಿನ್ನ ಮುಂದೆ ಮೊಣಕಾಲು ಹಾಕಿ ಪ್ರಾರ್ಥಿಸುವಂತ ಹೃದಯ ಅಪ್ಪ ಈ ಒಂದು ಕರ್ತನೆ ಕಡೆಯ ದಿನಗಳಲ್ಲಿ ಅಪ್ಪ, ಈ ಒಂದು ಕಡೆಯ ದಿನವನ್ನು ಪ್ರಾರಂಭವಾಗ ಕರ್ತನೆ ಸ್ತೋತ್ರಪ್ಪ. ಪ್ರಾರ್ಥಿಸುವ ಒಂದು ಭಾರ ಕೊಡ್ರಿ ಅಪ್ಪ. ಸ್ತೋತ್ರ ದೇವರೇ ಸ್ತೋತ್ರಪ್ಪ. ನಿನ್ನನ್ನು ಬಿಟ್ಟು ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ನೋಡದಂತೆ ನಿನ್ನ ಮಾರ್ಗದಲ್ಲೇ ಪ್ರತಿಯೊಬ್ಬರು ನಡೆಯುವಂತ ಕೃಪೆನ ದಯಪಾಲಿಸಿ ಸ್ವಾಮಿ ಅಪ್ಪ. ನಿನ್ನ ಚಿತ್ತವನ್ನು ತಿಳಿದುಕೊಂಡು ನಿನ್ನ ಚಿತ್ತದಲ್ಲೇ ನಡೆಯುವಂತ ಕೃಪೆನ ಕೊಡಿರಿ ಸ್ವಾಮಿ ಅಪ್ಪ. ಕರ್ತನೆ ಏನೇ ಸಂಕಷ್ಟಗಳು, ಏನೇ ಸ್ವಾಮಿ ಬಾಧ್ಯಗಳು ಬಂದರು ದೇವರೇ ಅಪ್ಪ ಕರ್ತನೆ, ಕಣ್ಣೆತ್ತಿ ನಿನ್ನನ್ನು ನೋಡುವಂತೆ ಕರ್ತನೆ ಎಲ್ಲರಿಗೆ ಅಪ್ಪ ನೀನು ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತೇನೆ. ನಾವು ನಂಬುತ್ತೇವಪ್ಪ. ಎಲ್ಲ
ದೇಶಗಳಲ್ಲಿಯೂ ದೇವರೇ, ಎಲ್ಲ ಅಧಿಕಾರಿಗಳ ಮಧ್ಯೆ, ನಾಯಕರುಗಳ ಮಧ್ಯೆ ನೀನು ಸಮಾಧಾನ ಕೊಡ್ತಿ, ಏಕ ಮನಸ್ಸನ್ನ ಕೊಡ್ತಿ ದೇವರೇ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇನೆ ಸ್ವಾಮಿ. ಸ್ತೋತ್ರ ದೇವರೇ. ಅಪ್ಪ ಕರ್ತನೆ, ನನ್ನ ಪ್ರಾರ್ಥನೆ ಕೇಳಿದ ದೇವರೇ ಸ್ತೋತ್ರ. ಯೇಸುವಿನ ನಾಮದ ಪ್ರಾರ್ಥಿಸಿ ಬೇಡ್ತಾ ತಂದೆ. ಆಮೇಲೆ ಪ್ರಾರ್ಥನೆ ಕೇಳಿ ಜೀವನ ಕೊಟ್ಟ ದೇವರಿಗೆ ಜೋರಾದ ಚಪ್ಪಾಳೆ ತಟ್ಟುತ್ತಾ ಘನಪಡಿಸುವವರಾಗಿರುವ, ಅದೇ ರೀತಿಯಾಗಿ ನಮ್ಮ ಸಭೆಯನ್ನು ದೇವರ ಹಸ್ತಗಳಿಗೆ ಒಪ್ಪಿಸಿಕೊಡುವ, ಸಭೆಯಲ್ಲಿರುವಂಥ ಎಲ್ಲ ದೇವಜನ ಮಕ್ಕಳು ಪರಿಪೂರ್ಣವಾದಂಥ ರಕ್ಷಣೆಯನ್ನು ಹೊಂದುವಂತೆಯೂ ಕರ್ತನ ಬರೋಣದಲ್ಲಿ ಪಾಲ್ದಾರಿಕೆಯನ್ನು ಹೊಂದುವವರಾಗುವಂತೆಯೂ ನಾವೆಲ್ಲರೂ ಕೇಳಿಕೊಳ್ಳುವವರಾಗಿರುವ, ಅಷ್ಟೇ ಅಲ್ಲದೆ ಸಭೆಗೆ ಬರುವಂತೆ ಎಲ್ಲ ಹೊಸ ಜನರನ್ನು ದೇವರು ತಾನೇ ಆತ್ಮೀಕವಾಗಿ ಬೆಳೆಸುವಂತೆಯೂ ಹಾಗೂ ನಂಬಿಕೆಯಲ್ಲಿ ಅವರು ದೃಢವಾಗಿ ಬೇರೂರಿ ಬೆಳೆಯುವಂತೆಯೂ ನಾವೆಲ್ಲರೂ ಕೇಳಿಕೊಳ್ಳುವವರಾಗಿರುವ, ಅಷ್ಟೇ ಅಲ್ಲದೆ ಎಲ್ಲ ನಮ್ಮ ಸಭೆಯಲ್ಲಿರ್ತಕ್ಕಂಥ ಎಲ್ಲ ಗರ್ಭಿಣಿ ಸ್ತ್ರೀಯರನ್ನು ಹಾಗೂ ಮಕ್ಕಳಿಲ್ಲದಂಥ ದಂಪತಿಗಳನ್ನು ದೇವರ ಹಸ್ತಗಳಿಗೆ ಒಪ್ಪಿಸಿಕೊಡುವ, ಕರ್ತನು ತಾನೇ ಉತ್ತಮವಾದಂಥ ಗರ್ಭಫಲವನ್ನು ಕೊಟ್ಟು ದೇವರವರನ್ನು ಆಶೀರ್ವದಿಸುವಂತೆಯೂ ಅವರ ಕುಟುಂಬದಲ್ಲಿ ಸಂತೋಷ ಸಮಾಧಾನವು ನೆಲೆಗೊಳ್ಳುವಂತೆಯೂ ದೇವರಲ್ಲಿ ಬೇಡಿಕೊಳ್ಳುವರಾಗಿರುವ, ಅಷ್ಟೇ ಅಲ್ಲದೆ ಸಾಲದ ಒಂದು ಬಾಧೆಗಳಲ್ಲಿ ಇರುವಂಥ ಎಲ್ಲ ದೇವಜನ ಮಕ್ಕಳನ್ನು ಅವರ ಬಿಡುಗಡೆಗಾಗಿ ನಾವೆಲ್ಲರೂ ಬೇಡಿಕೊಳ್ಳುವರಾಗಿರುವ, ದೇವರ ವಾಗ್ದಾನವು ನೀವು ಸಾಲವನ್ನು ಕೊಡುವವರಾಗುವಿರೇ ಹೊರತು ಇಸ್ಕೊಳ್ಳರೆಲ್ಲ ಎಂಬುದಾಗಿ ಹೇಳಿರುವಂತೆ ನಾವು ಎಲ್ಲ ಸಾಲಗಾರರಿಗಾಗಿಯೂ ಸಾಲದಿಂದ ಬಳಲುತ್ತಿರುವಂತೆ ಎಲ್ಲ ದೇವಜನ ಮಕ್ಕಳ ಬಿಡುಗಡೆಗಾಗಿಯೂ ನಾವೆಲ್ಲರೂ ಕೇಳಿಕೊಳ್ಳುವವರಾಗಿರುವ, ಅಷ್ಟೇ ಅಲ್ಲದೆ ನಮ್ಮ ಸಭೆಯಲ್ಲಿರ್ತಕ್ಕಂಥ ಅನೇಕ ಜನರು ಕುಡಿಕತನಕ್ಕೆ ಒಳಗಾಗಿರುವವರಾಗಿದ್ದಾರೆ. ಅವರೆಲ್ಲರ ಕುಡಿಕತನದ ಬಿಡುಗಡೆಗಾಗಿಯೂ ನಾವೆಲ್ಲರೂ ಕೇಳಿಕೊಳ್ಳುವವರಾಗಿರುವ, ಲೋಕಾರೂಢಿಯಾಗಿ ಜೀವಿಸದೆ ಕರ್ತನ ಒಂದು ಹಾದಿಯಲ್ಲಿ ಕರ್ತನ ಚಿತ್ತವೇನೆಂಬುವಂಥದ್ದನ್ನು ಅರಿತುಕೊಂಡು ಜೀವಿಸುವುದಕ್ಕಾಗಿ ನಾವೆಲ್ಲರೂ ಕೇಳಿಕೊಳ್ಳುವವರಾಗಿರುವ, ಅಷ್ಟೇ ಅಲ್ಲದೆ ದೂರದ ದೇಶಗಳಲ್ಲಿ ಕೆಲಸಕ್ಕಾಗಿ ಹೋಗಿರುವಂಥ ಎಲ್ಲ ದೇವಜನ ಮಕ್ಕಳನ್ನು ಕೂಡ ದೇವರ ಹಸ್ತಗಳಿಗೆ ಒಪ್ಪಿಸಿಕೊಡುವ, ಅಷ್ಟೇ ಅಲ್ಲದೆ ಇದೇ ನಮ್ಮ ದೇಶದಲ್ಲಿ ಕೂಡ ಬಿಸ್ನೆಸ್ಗಳನ್ನು ಮಾಡುವವರಾಗಿರ್ಬೋದು, ಕೆಲಸಗಳನ್ನು ಮಾಡುವವರಾಗಿರ್ಬೋದು, ಎಲ್ಲರ ಒಂದು ಪ್ರತಿಯೊಂದು ಕೆಲಸಗಳಲ್ಲಿಯೂ ಅವರು ಕೈ ಹಾಕುವಂಥ ಪ್ರತಿಯೊಂದು ಕೆಲಸಗಳಲ್ಲಿಯೂ ದೇವರು ತಾನೇ ಉತ್ತಮವಾದಂಥ ಪ್ರತಿಫಲವನ್ನು ಕೊಡುವಂತೆಯೂ ಉತ್ತಮವಾದಂಥ ಆರೋಗ್ಯವನ್ನು ಕೊಟ್ಟು ನಡೆಸುವಂತೆಯೂ ನಾವೆಲ್ಲರೂ ಕೇಳಿಕೊಳ್ಳುವರಾಗಿರುವ, ನಮ್ಮ ಸಭೆಯ ಅಧೀನದಲ್ಲಿರುವಂಥ ಎಲ್ಲ ಸೇವೆಗಳನ್ನು ನೆನೆಸಿ ಪ್ರಾರ್ಥಿಸುವವರಾಗಿರುವ, ಆಲಯವಿಲ್ಲದಂಥ ಸೇವಕರಿಗೆ ದೇವರು ಉತ್ತಮವಾದಂಥ ಆಲಯವನ್ನು ಒದಗಿಸಿಕೊಡುವ ಹಾಗೆ ನಾವೆಲ್ಲರೂ ಪ್ರಾರ್ಥನೆ ಮಾಡುವ, ಅಷ್ಟೇ ಅಲ್ಲದೆ ಈಗಾಗಲೇ ಆಲಯದ ಕಾರ್ಯವು ನಡೆಯುತ್ತಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆಯುತ್ತಿರುವಂಥ ಆ ಆಲಯದ ಕೆಲಸವು ಮುಕ್ತಾಯವಾಗುವಂತೆ ದೇವರಲ್ಲಿ ಬೇಡಿಕೊಳ್ಳುವವರಾಗಿರುವ, ಅದಕ್ಕಾಗಿ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಂಥ ಅಗತ್ಯತೆಗಳನ್ನು, ಆರ್ಥಿಕ ಸಹಾಯವಿರಬಹುದು ಹಾಗೂ ಆತ್ಮಿಕ ಪ್ರಾರ್ಥನೆಯ ಸಹಾಯವಿರಬಹುದು, ನಮ್ಮ ಕೈಯಲ್ಲಿ ಎಷ್ಟಾಗ್ತದೆ ಅಷ್ಟು ಮಾಡುವಂತೆಯೂ ಹಾಗೂ ದೇವರ ಹಸ್ತಗಳಿಗೆ ಆ ಒಂದು ಸಭೆಯನ್ನು, ಆಲಯವನ್ನು ದೇವರ ಹಸ್ತಗಳಿಗೆ ಒಪ್ಪಿಸಿಕೊಟ್ಟವರಾಗಿದ್ದುಕೊಂಡು ನಾವೆಲ್ಲರೂ ಪ್ರಾರ್ಥನೆ ಮಾಡುವವರಾಗಿರುವ, ಅಷ್ಟೇ ಅಲ್ಲದೆ ಕೆಲವೊಂದು ಪ್ರಾರ್ಥನಾ ಮನವಿಗಳಿವೆ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಹೆಸರು ಸರಿತಾ, ನನ್ನ ತಾಯಿಯ ಹೆಸರು ಕಮಲ. ಕಳೆದ 1 ವರ್ಷದ ಹಿಂದೆ ಕ್ಯಾನ್ಸರ್ ಇತ್ತು, ಅದು ಗುಣವಾಗಿದೆ ಎಂದು ಡಾಕ್ಟರ್ ತಿಳಿಸಿದ್ರು. ಆದರೆ ಏಪ್ರಿಲಲ್ಲಿ ಅಲ್ಟ್ರಾಸ್ಕ್ಯಾನ್ ಮಾಡುವಾಗ ಪುನಃ ಚಿಕ್ಕ ಗೆಡ್ಡೆ ಎಂದು ಹೇಳಿದರು. ಅದು ಗುಣವಾಗುವಂತೆ ದೇವರಲ್ಲಿ ಪ್ರಾರ್ಥಿಸಿರುವುದಾಗಿ ಸಿಸ್ಟರ್ ಸರಿತಾ ಅವರು ಅವರ ತಾಯಿ ಕಮಲ ಅವರಿಗಾಗಿ ಬೇಡಿಕೆಯನ್ನಿಟ್ಟಿದ್ದಾರೆ. ನಾವೆಲ್ಲರೂ ಅವರ ಕ್ಯಾನ್ಸರ್ ಗುಣವಾಗುವಂತೆಯೂ ಆ ಒಂದು ಚಿಕ್ಕ ಗೆಡ್ಡೆಯೂ ಕೂಡ ದೇವರು ತಾನೇ ಗುಣಪಡಿಸುವಂತೆಯೂ ನಾವೆಲ್ಲರೂ ಬೇಡಿಕೊಳ್ಳೋರಾಗಿರುವ. ಮತ್ತೊಂದು ಪ್ರಾರ್ಥನಾ ಮನವಿ, ಪದ್ಮ ಎಂಬ ಸಹೋದರಿ ಅವರಿಗೆ ಕ್ಯಾನ್ಸರ್ ಸಮಸ್ಯೆಯಿಂದ 1 ವಾರದಿಂದ ನಡೆಯಲು ಮತ್ತು ತಿನ್ನಲು ಸಾಧ್ಯವಾಗುತ್ತಿಲ್ಲ. ನಾವು ಸುವಾರ್ತೆಯನ್ನು ಹಂಚಿಕೊಂಡೆವು ಮತ್ತು ನಾವು ಪ್ರಾರ್ಥಿಸಿದೆವು. ಪ್ರಾರ್ಥನೆಯ ನಂತರ ಆಕೆಯು ಒಬ್ಬಂಟಿಯಾಗಿ ನಡೆದು ತಿನ್ನುತ್ತಾಳೆ. ದಯವಿಟ್ಟು ಈ ಸಹೋದರಿಗಾಗಿ ಪ್ರಾರ್ಥಿಸಿರುವುದಾಗಿ ಒಬ್ಬರು ಕೇಳಿಕೊಂಡಿದ್ದಾರೆ. ಪದ್ಮ ಎಂಬ ಸಹೋದರಿಗಾಗಿ, ಅವರ ಕ್ಯಾನ್ಸರ್ನ ಗುಣ ಹೊಂದುವಿಕೆಗಾಗಿ ಹಾಗೂ ಅವರ ಪರಿಪೂರ್ಣ ರಕ್ಷಣೆಗಾಗಿ ನಾವೆಲ್ಲರೂ ಬೇಡಿಕೊಳ್ಳುವವರಾಗಿರುವ. ಇಷ್ಟೊಂದು ಪ್ರಾರ್ಥನಾ ಮನವಿಯನ್ನು ಯಾರಾದರೊಬ್ಬರು ಮಾಡಿಕೊಳ್ಳುವಾಗ ನಾವೆಲ್ಲರೂ ಅವರೊಂದಿಗೆ ಸೇರಿ ಹೌದು ಕರ್ತನೆ ಹಾಗೆಯೇ ಮಾಡು ಎಂಬುದಾಗಿ ಹೇಳುವವರಾಗಿರುವ. ಸ್ತೋತ್ರ ಕರ್ತನೆ, ಸ್ತೋತ್ರ ಸ್ವಾಮಿ. ಪರಿಶುದ್ಧನು ಪರಿಶುದ್ಧನು ಅತಿ ಪರಿಶುದ್ಧನಾಗಿರೋ ಪರಲೋಕದಲ್ಲಿರೋ ನಮ್ಮ ತಂದೆ ದೇವರೇ ಸ್ವಾಮಿ, ಈ ಒಂದು ಮಧ್ಯಾಹ್ನ ವೇಳೆಗಾಗಿ ನಿಮಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ ದೇವರೇ. ಅಪ್ಪ, ನೀನು ಎಷ್ಟು ಒಳ್ಳೆಯ ದೇವರಾಗಿದ್ದಿ ಸ್ವಾಮಿ. ನಮ್ಮನ್ನೆಲ್ಲರನ್ನು ನಿನ್ನ ಪಾದ ಸನ್ನಿಧಾನಕ್ಕೆ ಬರುವಂತೆ ಕೃಪೆ ಕೊಟ್ಟಿದ್ದಿ ದೇವರೇ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವು ಬದುಕಿ ಉಳಿದಿರುವುದು ಕೂಡ ನಿನ್ನ ಕರುಣೆ, ನಿನ್ನ ಕೃಪೆಯಾಗಿದೆ ದೇವರೇ. ನಾವು ಆರೋಗ್ಯದಲ್ಲಿರುವುದು ನಿನ್ನ ಕೂಡ ನಿಮ್ಮ ಕರುಣೆ, ನಿನ್ನ ಕೃಪೆಯಾಗಿದೆ. ನಿನ್ನ ಪ್ರೀತಿಗಾಗಿ, ನಿನ್ನ ಕರುಣೆಗಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ ದೇವರೇ. ಯಾವಾಗಲೂ ನಾವು ನಿಮ್ಮನ್ನು ನೋಡುವವರಾಗಿದ್ದೇವೆ. ಒಂದು ಸಮಯದಲ್ಲಿ ಸ್ವಾಮಿ ಅಪ್ಪ, ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ, ದೇವರ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇವೆ ದೇವರೇ. ನಿನ್ನ ಮಕ್ಕಳು ದೇವರೇ ಅಪ್ಪ, ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸು, ಅವರಿಗೆ ಆರೋಗ್ಯವನ್ನು ಕೊಡು ಸ್ವಾಮಿ. ಅವರ ಸಮಸ್ಯೆಗಳು ಏನೇ ಇದ್ದರೂ ನೀನು ಬಿಡುಗಡೆ ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ವಿಶೇಷವಾಗಿ ನಮ್ಮ ಸಭೆಯಲ್ಲಿರುವಂಥ
ಗರ್ಭಿಣಿ ಸಹೋದರಿಗಾಗಿ ನಾನು ಪ್ರಾರ್ಥಿಸ್ತೇನೆ ದೇವರೇ. ಗರ್ಭಫಲ ಕೊಟ್ಟಾತ ನೀನು ಸ್ವಾಮಿ, ಕೊಟ್ಟಂತ ಗರ್ಭಫಲವು ಸ್ವಾಮಿ ಒಂದು ಒಳ್ಳೆ ಆರೋಗ್ಯದಲ್ಲಿರುವಂತೆಯೂ ಸ್ವಾಮಿ, ತಾಯಿ ಮಗು ಆರೋಗ್ಯದಲ್ಲಿದ್ದುಕೊಂಡು ಸ್ವಾಮಿ ಕರ್ತನೆ ತಿಂಗಳು ತುಂಬಿ ಸ್ವಾಮಿ ಅದು ಮಗುವನ್ನು ಹಡಿಯುವಂತೆ ನೀನು ಕೃಪೆಯನ್ನು ಕೊಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಮತ್ತು ಯಾರ್ಯಾರಿಗೆ ಗರ್ಭಫಲ ಇಲ್ಲವೋ ಸ್ವಾಮಿ ಅಪ್ಪ, ನೀನು ಗರ್ಭಫಲ ನಿನ್ನ ಬಹುಮಾನವಾಗಿದೆಯಲ್ಲ, ಯಾರ್ಯಾರಿಗೆಲ್ಲ ಬಹುಮಾನವನ್ನು ನೀನು ಅನುಗ್ರಹಿಸಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ಆ ಬಂಜೆತನ ಶಾಪ ಮುರಿದಲ್ಪಡಲಿ ಸ್ವಾಮಿ ಅಪ್ಪ. ಎಲ್ಲರ ಮಡಿಲಲ್ಲಿ ಒಂದೊಂದು ಮಗುವನ್ನು ಅನುಗ್ರಹಿಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ ಕರ್ತನೆ. ಮತ್ತು ಸ್ವಾಮಿ ನಮ್ಮ ಸಭೆಯಲ್ಲಿ ಯಾರೆಲ್ಲ ಸಾಲದ ಬಾಧೆಯಲ್ಲಿ ಇದ್ದಾರೋ ದೇವರೇ ಸ್ವಾಮಿ, ನಿನ್ನ ವಾಕ್ಯ ಹೇಳಿದಾಗೆ ನೀವು ಅನೇಕ ಜನರುಗಳಿಗೆ ಸಾಲ ಕೊಡಿರೋರ್ತು ಸಾಲ ತೆಗೆದುಕೊಳ್ಳಿದಿರ ಅಂತ ಹೇಳಿದಿಲ್ಲ ದೇವ್ರೆ. ನಮ್ಮ ಸಭೆ ಎಲ್ಲರ ಸಾಲ ಮನೆಗಾಗಿ ಅಥವಾ ಬೇರೆ ಬೇರೆ ವಿಷಯದಲ್ಲಿ ಕರ್ತನೆ ಮಕ್ಕಳ ಎಜುಕೇಶನ್ಗೆ ಯಾವ ರೀತಿಯಲ್ಲಿ ಏನೆಲ್ಲ ಸಾಲ ಮಾಡಿದರು ದೇವರೇ ಅಪ್ಪ, ಎಲ್ಲ ಸಾಲದಿಂದ ನಿನ್ನ ಮಕ್ಕಳಿಗೆ ಬಿಡುಗಡೆ ಕೊಡು ಸ್ವಾಮಿ. ಮತ್ತು ದೇವರೇ ನಿನ್ನ ಮಕ್ಕಳು ಕೂಡ ಎಚ್ಚರಿಕೆಯಾಗಿರಲಿ, ಯಾವುದಕ್ಕೆ ಸಾಲ ಮಾಡಬೇಕು ಯಾವುದಕ್ಕೆ ಮಾಡಬಾರದು ಅಪ್ಪ, ಹೇಗೆ ದುಡಿಮೆನ ಹೇಗೆ ಉಪಯೋಗಿಸಬೇಕು ಈ ಭಾಗದಲ್ಲಿ ಕೂಡ ಅವರಿಗೆ ಜ್ಞಾನೋದಯ ಉಂಟಾಗಲಿ. ಸುಮ್ಮನೆ ಹಣವನ್ನು ವ್ಯರ್ಥ ಮಾಡದಂತೆ ಕರ್ತನೆ ಆ ಭಾಗದಲ್ಲಿ ಕೂಡ ಜ್ಞಾನೋದಯ ಉಂಟು ಮಾಡಿ ಪ್ರತಿಯೊಂದು ಸಾಲದ ಕಟ್ಟುಗಳು ಮುರಿಯಲ್ಪಡುವಂತೆ ಕೃಪೆ ಮಾಡು ಸ್ವಾಮಿ ದೇವರೇ. ಮತ್ತು ದೇವರೇ ಯಾರಾದರೂ ನಮ್ಮ ಸಭೆಯಲ್ಲಿ ಕುಡಿಕತನದಲ್ಲಿ ಇರುವುದಾದರೆ ದೇವರೇ, ನಿನ್ನ ನಾಮಕ್ಕೆ ಅವಮಾನ ತರುವುದಾದರೆ ಸ್ವಾಮಿ ಅಂಥವರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಕುಡಿಕತನ, ಜರ್ದ, ಗುಡ್ಕ ಸ್ವಾಮಿ, ಪಾನ್ಕಿಂಗ್ ಇದೆಲ್ಲ ತಿನ್ನುವಂಥ ಜನರಿಗಾಗಿ, ಕುಡಿಯುವಂಥ ಜನರಿಗಾಗಿ ನಾವು ಪ್ರಾರ್ಥಿಸ್ತೇನೆ. ಇವರ ಹಿಂದೆ ಆ ದುಷ್ಟನ ಕಾರ್ಯವಿದೆ ಸ್ವಾಮಿ. ಇವರು ಕೂಡ ದೇವರೇ ನಿನಗೆ ಒಳಗಾಗಬೇಕು, ದೇವರಿಗೆ ಒಳಗಾಗಿರಿ, ಆಗ ಸೈತಾನ ನಮ್ಮನ್ನು ಬಿಟ್ಟು ಹೋಗ್ತಾನೆ ಅಂತ ಹೇಳ್ತದಲ್ಲ ಸ್ವಾಮಿ. ಅವರು ದೇವರಿಗೆ ಒಳಗಾಗಬೇಕು, ಪರಿಪೂರ್ಣಗೆ ಅಲ್ಪ ಸ್ವಲ್ಪವಲ್ಲ ದೇವರೇ. ಯಾಕಂದರೆ ನೀನು ಒಬ್ಬನ ವಿಶ್ವಾಸಿಗಳ ಜೊತೆ ಕಾರ್ಯ ಮಾಡಬೇಕಾದ್ರೆ ಅವನು ಸಂಪೂರ್ಣವಾಗಿ ನಿನಗೆ ಸಮರ್ಪಿಸಿ ಕೊಟ್ಟರೆ ಮಾತ್ರ ದೇವರೇ ಕರ್ತನೆ ಆ ಸೈತಾನನಿಗೆ ಸಂಬಂಧಪಟ್ಟ ಸಂಗತಿಗಳಲ್ಲಿ ದೇವ ಮಕ್ಕಳು ಜೀವಿಸಬಾರದು ಕರ್ತನೆ ದೇವರೇ. ಆ ಭಾಗದಲ್ಲಿ ಅವರಿಗೆ ಜ್ಞಾನೋದಯ ಉಂಟಾಗಲಿ, ಭಯ ಉಂಟಾಗಲಿ, ನಿನ್ನ ಭಯ ಅವರಿಗೆ ಪರಿಮಾಣಿಸಲಿದ್ದಾರೆ. ಕೆಟ್ಟದನ್ನು ನಿರಾಕರಿಸ ನಿರ್ದೋಷಿಗಳಾಗಿ ಜೀವಿಸಲಿ, ಪಾಪಕ್ಕೆ ಸಂಬಂಧಪಟ್ಟ ಸಂಗತಿಗಳನ್ನು ತೆಗೆದು ಹೊರಗಾಕಲಿ ಸ್ವಾಮಿ ಕರ್ತನೆ. ನಿನಗಾಗಿ ಪರಿಶುದ್ಧವಾದ ಜೀವಿತ ಜೀವಿಸುವಂತೆ ಎಲ್ಲಾ ದೇವ ಮಕ್ಕಳಿಗೆ ನಿನ್ನ ಆ ಕೃಪೆಯನ್ನು ಕೊಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಎಲ್ಲ ಕುಡಿಕ ತಂದ ಆತ್ಮ ದೇವ ಮಕ್ಕಳನ್ನು ಬಾಧಿಸುವಂತ ಎಲ್ಲ ಕುಡಿಕ ತಂದ ಆತ್ಮ ದುಷ್ಟ ಸೈತಾನನೇ ನಮ್ಮ ಸಭೆಯಲ್ಲಿ ಯಾರ ಮೇಲೆ ನಿನಗೆ ಕೂಡ ಅಧಿಕಾರವಿಲ್ಲ. ಯೇಸುವಿನ ನಾಮದಲ್ಲಿ ಅಪ್ಪಣೆ ಕೊಡುತ್ತೇನೆ, ನಮ್ಮ ಸಭೆಯನ್ನು ಬಿಟ್ಟು ತೊಲಗಿ ಹೋಗು. ಯಾರು ಸಹೋದರರಾಗಿ ಸಹೋದರಿ ಯಾರ ಮೇಲೆ ನಿನಗೆ ದೊರೆತನ ಮಾಡಲಿಕ್ಕೆ ಅಧಿಕಾರ ಇಲ್ಲ. ದೇವರು ನಮಗೆ ಕೊಟ್ಟ ಅಧಿಕಾರದ ಮೇಲೆ ನಿನ್ನ ಬಲಗಳನ್ನು ಮುರಿದು ನಾಶಪಡಿಸ್ತೇವೆ. ನಾವು ಒಂದೇ ತಂದೆ ಮಕ್ಕಳಾಗಿದ್ದೇವೆ, ಒಂದೇ ದೇಹದ ಅಂಗಗಳಾಗಿದ್ದೇವೆ. ನಮ್ಮ ಸಭೆಯಲ್ಲಿ ಯಾವ ಒಂದು ವಿಶ್ವಾಸಿಗಳನ್ನು ನಿನಗೆ ಮುಟ್ಟಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ ಕರ್ತನೆ. ಮತ್ತು ಸ್ವಾಮಿ ನಮ್ಮ ಸಭೆಯಿಂದ ದೂರ ದೇಶಕ್ಕೆ ಕೆಲಸಕ್ಕಾಗಿ ಹೋದಂಥ ಎಲ್ಲ ನಿನ್ನ ಮಕ್ಕಳು ನಿಮ್ಮ ಕರದೊಲಪ್ಪಿಸಿಕೊಡ್ತೇನೆ ಸ್ವಾಮಿ ಕರ್ತನೆ. ಅಪ್ಪ ತಂದೆ ತಾಯಿಗಳಾದ ನಾವು ದೂರವಿರಬಹುದು, ನೀನು ಅವರ ಹತ್ತಿರವಾಗಿದೆಯಲ್ಲ, ಅಲ್ಲಿ ಕೆಲಸ ಮಾಡೋವರಿಗೆ ಸಹಾಯ ಮಾಡು. ಕೆಲಸಕ್ಕಾಗಿ ದೂರ ದೇಶಕ್ಕೆ ಸೇವೆಗಾಗಿ ಹೋದಂಥ ಪ್ರತಿಯೊಂದು ಮಕ್ಕಳನ್ನು ದೇವರೇ ನಿನ್ನ ರಕ್ತದ ಕೋಟೆಯಲ್ಲಿ ಅವ್ರನ್ನ ಮರೆ ಮಾಡು ಸ್ವಾಮಿ. ನಿನ್ನ ಆಶೀರ್ವದಿಸು, ಅವರ ಕೆಲಸ ಕಾರ್ಯಗಳನ್ನ ಆಶೀರ್ವಿಸು, ಅವರ ದುಡಿಮೆಯನ್ನು ಆಶೀರ್ವದಿಸು ದೇವರೇ. ಅಪ್ಪ ಕರ್ತನವ್ರಿಗೆ ಅವರಿಗೇನು ಏನು ಬೇಕೋ ಹೊತ್ತೊತ್ತಿನ ಆಹಾರಗಳು ಎಲ್ಲವೂ ಸರಿಯಾದ ಸಮಯದಲ್ಲಿ ಸಿಗುವಂತೆ, ತಿನ್ನುವ ಕುಡಿಯುವ ಆಹಾರದಲ್ಲಿ ಅವರಿಗೆ ಒಳ್ಳೆ ಆರೋಗ್ಯದ ಸಿಗುವಂತೆ ಕೃಪೆ ಮಾಡು ಸ್ವಾಮಿ ದೇವ. ನೀನು ಅಪ್ಪ ಎಲ್ಲದರಲ್ಲಿ ನೀನು ಅವರಿಗೆ ಸಹಾಯ ಮಾಡು ದೇವರಾಗಿದೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಮತ್ತು ಸ್ವಾಮಿ ಕರ್ತನೆ ಇಲ್ಲಿ ಕೂಡ ನಮ್ಮ ಇಲ್ಲಿ ಕೆಲಸ ಮಾಡುವಂಥ ಎಲ್ಲ ದೇವ ಮಕ್ಕಳಿಗಾಗಿ ಕೂಡ ಪ್ರಾರ್ಥಿಸ್ತೇನೆ. ಹೌದು ದೇವರೇ, ಈ ಒಂದು ಕಡು ಬಿಸಿಲಲ್ಲಿ ಜನರು ಕರ್ತನೆ ಕೆಲಸಕ್ಕಾಗಿ ಹೋಗುವಾಗ ಬರುವಾಗ ದೇವರೇ ಹಗಲಲ್ಲಿ ಮೇಘ ಈರುಳ್ಳಿ ಚಂದ್ರ ಬಂದು ಆಧರಿಸಿದಾಗೆ ಎಲ್ಲ ಮಕ್ಕಳನ್ನು, ಅನ್ಯ ಜನಗಳು, ವಿಶ್ವಾಸಿಗಳು ಎಲ್ಲ ಮಕ್ಕಳನ್ನು ನೀನು ಕಾಯ್ದು ಕಾಪಾಡಪ್ಪ ಸ್ವಾಮಿ ಕರ್ತನೆ. ಈ ಬಿಸಿಲಲ್ಲಿ ಅವರು ಹೇಗೆ ತಮ್ಮನ್ನು ಕಾಪಾಡಿಕೊಳ್ಳಬೇಕು, ನೀರು ಕುಡಿಯುವ ಸಮಯದಲ್ಲಿ ನೀರು ಕುಡಿಯುವುದು, ಆಹಾರ ತಿನ್ನುವುದನ್ನು ಆಹಾರ ತಿನ್ನುವುದು ಮತ್ತು ಸ್ವಾಮಿ ಎಲ್ಲವನ್ನು ಕೂಡ ಅವರು ಜಾಗೃತಿ ವಹಿಸಿಕೊಂಡು ಮುಂದೆ ಸಾಗುವಂತೆ ಕೃಪೆ ಮಾಡು. ಯಾರಿಗೊಬ್ಬರಿಗೂ ದೇವರೇ ಅಪ್ಪ ಸ್ವಾಮಿ ಯಾವ ಹಾನಿ ಉಂಟಾಗದಂತೆ ಈ ಬಿಸಿಲಿನ ತಾಪವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ಅವರ ದೇಹಕ್ಕೆ ಅನುಗ್ರಹಿಸಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ನಿನ್ನ ರಕ್ಷಣೆ ಎಲ್ಲರ ಮೇಲೆ ಇರಬೇಕು ದೇವರೇ ಸ್ವಾಮಿ. ನೀನು ಕಾಪಾಡುವ ಆತನೆಂದು ನಾವು ನಂಬುತ್ತೇವೆ ಸ್ವಾಮಿ. ಅಪ್ಪ ನಿನ್ನ ಕರದಲ್ಲಿ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ನಮ್ಮ ಸಭೆಯಲ್ಲಿ ನಮ್ಮ ಸಭೆಗೆ ಅಧೀನರಾಗಿರುವಂಥ ಎಲ್ಲ ಸಭೆಗಳಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಹೌದು, ಈ ಒಂದು ಸಭೆಯಿಂದ
ಎಷ್ಟು ಸಭೆಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ಸಭೆಗಳು ಇದೆಯೋ ಎಲ್ಲ ಸಭೆಗಳನ್ನು ಆಶೀರ್ವದಿಸು, ಸಭಾ ಪಾಲಕರನ್ನು ಆಶೀರ್ವಿಸು, ಅವರ ಕುಟುಂಬವನ್ನು ಆಶೀರ್ವದಿಸು ದೇವರೇ. ಅಪ್ಪ, ಅವರು ನಂಬಿಕಸ್ಥರಾಗಿ ಒಳ್ಳೆ ತಲೆ ಸೇವೆ ಮಾಡಲಿಕ್ಕೆ ಬೇಕಾಗುವಂತ ಅವರಿಗೆ ಜ್ಞಾನ ಕೊಡು ಸ್ವಾಮಿ. ಆತ್ಮಗಳನ್ನ ಆಕರ್ಷಿಸುವಂತ ಜ್ಞಾನವನ್ನು ಕೊಡು ಸ್ವಾಮಿ. ಅಪ್ಪ, ಮತ್ತು ಯಾರ್ಯಾರಿಗೆ ಸ್ವಂತ ಸಭೆ ಇಲ್ಲವೋ, ಸ್ವಂತ ಮನೆ ಇಲ್ಲವೋ ದೇವರೇ, ಅವರಿಗೆ ದೇವರೇ ನೀನು ಕರ್ತನೆ ವಿಶಾಲವಾದ ಭೂಮಿಯನ್ನು ಸೃಷ್ಟಿ ಮಾಡಿದ ನಮ್ಮ ತಂದೆಯಾದ ದೇವರೇ, ನಾವು ನಿಮ್ಮಲ್ಲಿ ಬೇಡುತ್ತೇವೆ ಸ್ವಾಮಿ. ಅಪ್ಪ, ನೀನು ಉಚಿತಾರ್ಥವಾಗಿ ಅವರಿಗೆ ಜಾಗ ಸಭೆಯನ್ನು ಕೊಟ್ಟು ಆಶೀರ್ವದಿಸು. ಅಲ್ಲಿ ಅವರಿಗೆ ದೇವರ ದಯ, ಮನುಷ್ಯರ ದಯ ಒದಗಿ ಬರಲಿ ದೇವರೇ. ಅದ್ಭುತ ನಡೆಯಲಿ ದೇವರೇ. ಎಲ್ಲಾ ದೇವರ ಸೇವಕರಿಗೆ ಸ್ವಂತ ಮನೆ, ಸ್ವಂತ ಸಭೆ ಉಂಟಾಗಲಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅಪ್ಪ, ನೀನು ಸರ್ವಶಕ್ತನಾದ ದೇವರು, ನಿನಗೆ ಅಸಾಧ್ಯವಾದ ಯಾವುದನ್ನು ನಾವು ನಂಬುತ್ತೇವೆ ದೇವರೇ. ಅಪ್ಪ, ನೀನು ಅದ್ಭುತ ಮಾಡುತ್ತಿದ್ದಕ್ಕಾಗಿ ನಿಮಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಮತ್ತು ಸ್ವಾಮಿ, ಈಗಾಗಲೇ ಒಂದು ಸಭೆ ಕಟ್ತಾ ಇದ್ದಾರಲ್ಲ ದೇವರೇ, ಅಲ್ಲಿ ಸ್ವಾಮಿ ಕರ್ತನೆ ಸುಳಿಬಾಳೆ ಅಂತ ಸಭೆಯಲ್ಲಿ ಸ್ಥಳದಲ್ಲಿ ಕರ್ತನೆ ಆ ಒಂದು ಸ್ಥಳದಲ್ಲಿ ಉತ್ತಮವಾದ ರೀತಿಯಲ್ಲಿ ಸಭೆ ಕಟ್ಟಿ ಮುಗಿಸಲಿಕ್ಕೆ ಬೇಕಾಗುವಂಥ ಹಣ ಸಹಾಯ, ಜನ ಸಹಾಯ, ಎಲ್ಲ ಅಧಿಕಾರಿಗಳ ಸಹಾಯ, ಎಲ್ಲ ಸಹಾಯ ಒದಗಿ ಬರಲಿ. ನಿನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕಾಗೆ ಆ ಒಂದು ಸಭೆಯ ಕಟ್ಟಡದ ಕೊರತೆಗಳು ನೀಗಲ್ಪಡಲೆಂದು ನಾವು ಪ್ರಾರ್ಥಿಸುವವರಾಗಿದ್ದೇವೆ ದೇವರೇ. ಅದ್ಭುತ ಮಾಡು ಸ್ವಾಮಿ, ನಿನಗೆ ಸ್ತೋತ್ರ. ಮತ್ತು ಸ್ವಾಮಿ, ಸರಿತನ ತಾಯಿಗಾಗಿ ಕಮಲಗಾಗಿ ನಾವು ಪ್ರಾರ್ಥಿಸ್ತೇವೆ. ಹೌದು, ಒಮ್ಮೆ ಕ್ಯಾನ್ಸರ್ ಇಂದ ಬಿಡುಗಡೆ ಹೊಂದಿ ಪುನಃ ಟೆಸ್ಟಿಗೆ ಹೋಗುವಾಗ ಕ್ಯಾನ್ಸರ್ ಗೆಡ್ಡೆ ಕಾಡ್ತಾ ಇದ್ದಲ್ಲ ದೇವರೇ, ಈ ಒಂದು ವ್ಯಾಧಿ ಕರ್ತನೆ, ಗೆಡ್ಡೆ ವ್ಯಾಧಿ ಎಂಬ ಒಂದು ಶಾಪದಿಂದ ಬಿಡುಗಡೆ ಕೊಡು ಸ್ವಾಮಿ. ಯೇಸುವೆ, ನಿನ್ನ ನಾಮದಲ್ಲಿ ನಾವು ಬೇಡುತ್ತೇವೆ. ಈ ಕ್ಯಾನ್ಸರ್ ಎಂಬ ಕಮಲನ ದೇಹದಲ್ಲಿ ಹೊಕ್ಕಿರುವಂತ ಕ್ಯಾನ್ಸರ್ನ ಆತ್ಮವೇ ಯೇಸುವಿನ ನಾಮದಲ್ಲಿ ಮಗಳನ್ನು ಬಿಟ್ಟು ನಾವು ಅಪ್ಪಣೆ ಕೊಡ್ತೇವೆ. ಆ ಮಗಳಿಗೆ ಸಂಪೂರ್ಣ ಬಿಡುಗಡೆ ಉಂಟಾಗಲಿ. ಎಲ್ಲಿ ಅದು ಚಿಗುರಿದೆಯೋ ಅದನ್ನು ಯೇಸುವಿನ ನಾಮದಲ್ಲಿ ಇದೇ ಗಳಿಗೆ ನಾವು ಅದನ್ನು ಮುರಿದು ನಾಶಪಡಿಸುವವರಾಗಿದ್ದೇವೆ. ಕರ್ತನಿನ ವಾಕ್ಯನ ದೂತನೆಂಬಂತೆ ಕಳುಹಿಸಿ ಕರ್ತನೆ ಮಗಳಿಗೆ ಸಂಪೂರ್ಣ ಬಿಡುಗಡೆ ಉಂಟಾಗಲಿ ನಾವು ಆಜ್ಞಾಪಿಸ್ತೇವೆ ದೇವರೇ. ನಿಮಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ ಅಪ್ಪ ಸ್ವಾಮಿ. ಅದ್ಭುತನ ಮಾಡು, ಅಪ್ಪರವನ್ನು ಸಂತೈಸು, ಧೈರ್ಯ ಕೊಡು ಸ್ವಾಮಿ. ನಿನ್ನ ಕರದಲ್ಲಿ ನಾವು ಒಪ್ಪಿಸಿ ಕೊಡ್ತೇವೆ ಸ್ವಾಮಿ. ಪದ್ಮ ಎಂಬ ಸಹೋದರಿಗಾಗಿ ಕೂಡ ನಾವು ಪ್ರಾರ್ಥಿಸ್ತೇವೆ. ಆಕೆ ಕೂಡ ಕ್ಯಾನ್ಸರ್ ಅಲ್ಲಿ ಬಳಲುತ್ತಿದ್ದಾರಲ್ಲ ಸ್ವಾಮಿ ಕರ್ತನೆ. ಹೌದು, ಒಂದು ಕಾಯಿಲೆ ಬರುವಾಗ ಜನರಿಗೆ ಎಷ್ಟೋ ಭಯ ಆಗ್ತದಲ್ಲ ಸ್ವಾಮಿ ದೇವರೇ. ನೀನು ಕರ್ತನೆ ಪದ್ಮ ಸಹೋದರಿ ಮೇಲೆ ನಿಮ್ಮ ಕರುಣೆ, ನಿಮ್ಮ ದಯ ಇಳಿದು ಬರಲಿ ಸ್ವಾಮಿ. ಆ ಕ್ಯಾನ್ಸರ್ ಗೆಡ್ಡೆ ಕರಗಿ ಹೋಗಲಿ ಯೇಸು ನಾಮದಲ್ಲಿ, ದೇಹವನ್ನು ಬಿಟ್ಟು ಹೋಗಲಿ ಯೇಸು ನಾಮದಲ್ಲಿ ಕರ್ತನೆ. ಓ ಕರ್ತನೆ, ಓ ದೇವರೇ, ನಿನಗೆ ಅಸಾಧ್ಯವಾದ ಕಾರ್ಯ ಯಾವುದಿಲ್ಲ. ನೀನು ಯೆಹೋವ ರಾಫ ಆಗಿದ್ದಿ. ನಮಗೋಸ್ಕರ 2026ನೇ ವರ್ಷಗಳಿಂದ ಕಲ್ವಾರಿ ಕುಳಿಚೆ ಗಮ್ಮನೆಯಲ್ಲಿ ಪ್ರಾಣ ಕೊಟ್ಟಾತನು. ಶಾಪ, ಪಾಪ, ರೋಗ, ವ್ಯಾಧಿಗಳನ್ನೆಲ್ಲ ಹೊತ್ತುಕೊಂಡು ಈಗ ತೀರಿತು ಅಂತ ಹೇಳಿ ಎಲ್ಲವೂ ಗುಣಮುಖವಾಗಿದೆ ಅಪ್ಪ ಕರ್ತನೆ. ನಾವು ಪಾಪದ ಬಲಿಗೆ ಸತ್ತು ನೀತಿವಂತರಾಗಿ ಜೀವಿಸುತ್ತೆ ಆತ ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಮ್ಮನೆ ಏರಿದನು. ನಿನ್ನ ಬಾಸುಂಡಗಳ ಮಗಳಿಗೆ ಗುಣವಾಗಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅಸಂಖ್ಯವಾದ ಅದ್ಭುತಗಳನ್ನ ಅಪ್ರಮೆ ಮಹತ್ಕಾರ್ಯಗಳು ಮಾಡು. ಘನ ವೈದ್ಯ ನೀನಾಗಿದ್ದಿ ಸ್ವಾಮಿ. ಆ ವೈದ್ಯರು ಕೈ ಬಿಡಬಹುದು ಸ್ವಾಮಿ, ಆದರೆ ಸ್ವಾಮಿ ದೇವರೇ ನೀನು ಕೈ ಬಿಡೋ ದೇವರಲ್ಲ. ಒಂದು ಅದ್ಭುತ ನಡೆಯಲಿ ಸ್ವಾಮಿ. ಇಂಥ ಎಲ್ಲ ರೋಗದಲ್ಲಿ ಯಾರ್ಯಾರು ಇಂಥ ರೋಗದಲ್ಲಿ ಬಾಧೆ ಪಟ್ಟಿದ್ದಾರೋ ಎಲ್ಲಾ ರೋಗಗಳಿಂದ ಅವರಿಗೆ ಬಿಡುಗಡೆ ಕೊಡು ಸ್ವಾಮಿ. ವಿಶೇಷವಾಗಿ ನಮ್ಮ ಸಭೆಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ದೇವರೇ. ನಮ್ಮ ಸಭೆ ಎಂಬ ಕುಟುಂಬವನ್ನು ಕೂಡ ಆಶೀರ್ವದಿಸು. ಯಾರೊಬ್ಬರು ಅನಾರೋಗ್ಯದಲ್ಲಿ ಬೀಳಲೇಬಾರದು ದೇವರೇ. ನಾವೆಲ್ಲರೂ ಆರೋಗ್ಯದಾಯಕನಾದ ದೇವರಿಗೆ ಆರೋಗ್ಯಕರವಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ ದೇವರೇ. ರೋಗಿ ಎಂಬ ಸೈತನ ಮಕ್ಕಳು ನಾವು ಅಲ್ಲ ದೇವರೇ. ನಮ್ಮೆಲ್ಲರಿಗೂ ಸಭೆಯಾಗಿ ನಮ್ಮೆಲ್ಲರಿಗೆ ನಿನ್ನ ಆರೋಗ್ಯವನ್ನು ಕೊಟ್ಟು ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ನಮ್ಮ ಸಭೆ ಎಲ್ಲಾ ಮಕ್ಕಳು ಹೋಗುವಾಗ ಬರುವಾಗ ಎಲ್ಲರನ್ನು ಕಾಪಾಡಪ್ಪ. ನಿನ್ನ ರಕ್ತದ ಕೋಟೆಯಲ್ಲಿ ಮರೆ ಮಾಡು ಸ್ವಾಮಿ. ನಿನ್ನ ಪ್ರಸನ್ನತೆಯಲ್ಲಿ ನಿನ್ನ ಅಭಿಷೇಕದಲ್ಲಿ ನಾವೆಲ್ಲರೂ ನಡೆಯುವಂತೆ ಸಹಾಯ ಮಾಡು. ಎಲ್ಲಾ ದೇವರ ಮಕ್ಕಳು ಇನ್ನು ಹೆಚ್ಚಾಗಿ ಭಯಭಕ್ತಿಯಲ್ಲಿಯೋ ನಿನ್ನನ್ನು ಹೆಚ್ಚಾಗಿ ಪ್ರೀತಿಸುವುದರಲ್ಲಿ, ನಿನ್ನ ಆಜ್ಞೆಗಳನ್ನು ಪ್ರೀತಿಸಿ ಕೈಗೊಂಡು ನಡೆಯುವುದರಲ್ಲಿ ಆಸಕ್ತರಾಗಿರುವಂತೆ ಕೃಪೆ ಮಾಡು ಸ್ವಾಮಿ. ದೇವರೇ, ನಮ್ಮ ಪ್ರಾರ್ಥನೆ ಕೇಳಿದ್ದೀವಿ, ನಿನ್ನ ಉತ್ತರ ಕೊಟ್ಟಿದ್ದೀರಿ ಸ್ವಾಮಿ. ಅದಕ್ಕಾಗಿ ನಿಮಗೆ ನಾವು ಸ್ತೋತ್ರ ಸಲ್ಲಿಸ್ತಾ ಎಲ್ಲಾ ಸ್ತುತಿಗನ ಮಾನ ಮಹಿಮೆಯೊಂದಿಗೆ ಪ್ರಭು ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಪ್ರಾರ್ಥನೆ ಕೇಳಿ ಜೀವನ ಕೊಟ್ಟ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿರುವ ಅದೇ ರೀತಿಯಾಗಿ ಕಡೆಯದಾಗಿ ಪ್ರಾರ್ಥನೆಗಳು ಯೂಟ್ಯೂಬ್ನ ಪ್ರಾರ್ಥನೆಗಳಿವೆ. ಅದಕ್ಕಾಗಿ ಪ್ರಾರ್ಥಿಸುವವರಾಗಿರುವ ಆಶಾರಾಗು ಎಂಬುವವರು ಸ್ವಂತ ಮನೆ ಮಾಡಲು ಆರಂಭಿಸಿದ್ದಾರೆ. ಈ ಮನೆಯು ಉತ್ತಮವಾಗಿ ಕಟ್ಟಿ ಮುಗಿಸುವುದಕ್ಕಾಗಿ ಕರ್ತನ ಸಹಾಯಕ್ಕಾಗಿ ಕೇಳಿಕೊಂಡಿದ್ದಾರೆ. ಅವರು ಉತ್ತಮವಾದಂಥ ಮನೆಯನ್ನು ಕಟ್ಟಿ ಮುಗಿಸುವಂತೆ ನಾವೆಲ್ಲರೂ ದೇವರಲ್ಲಿ ಬೇಡಿಕೊಳ್ಳುವವರಾಗಿರುವ ವನಜ ಎಂಬುವರು, ನನ್ನ ಸಹೋದರಿ ರೇಖಾ ಕ್ಯಾನ್ಸರ್ನಿಂದ ಬಿಡುಗಡೆಗಾಗಿ ಪ್ರಾರ್ಥಿಸಿರಿ. 10ನೇ ಕೀಮೋ ಸೋಮವಾರ ನಡೆಯಲಿದೆ, ಅದಕ್ಕಾಗಿಯೂ ಪ್ರಾರ್ಥಿಸಿರೆಂಬುದಾಗಿ ಕೇಳಿಕೊಂಡಿದ್ದಾರೆ. ಸಹೋದರಿ ರೇಖಾ ಅವರ ಕ್ಯಾನ್ಸರ್ನ ಬಿಡುಗಡೆಗಾಗಿ ನಾವೆಲ್ಲರೂ ಕೇಳಿಕೊಳ್ಳೋರಾಗಿರುವ ಸದಾಶಿವ ಗೋಕಾಕ್ನಿಂದ, ನಾನು ಸರಿಯಾಗಿ ನಡೆದಾಡುವಂತೆಯೂ ಹಾಗೂ ಮಾತನಾಡುವಂತೆಯೂ ನನ್ನ ಪರಿಪೂರ್ಣ ಆರೋಗ್ಯಕ್ಕಾಗಿ ನೀವೆಲ್ಲರೂ ಪ್ರಾರ್ಥಿಸಿರೆಂಬುದಾಗಿ ಸದಾಶಿವ ಎಂಬುವರು ಪ್ರಾರ್ಥನಾ ಮನವಿಯನ್ನು ಕೊಟ್ಟಿದ್ದಾರೆ. ಅವರಿಗಾಗಿಯೂ ನಾವೆಲ್ಲರೂ ಬೇಡಿಕೊಳ್ಳೋರಾಗಿರುವ ಅದೇ ರೀತಿಯಾಗಿ ಪೂಜಾಶ್ರೀ
ಎಂಬುವರು, ಪ್ರೈಸ್ ದ ಲಾರ್ಡ್. ಅನಿತಾ ಅವರ ಗಂಡ ತೀರಿಕೊಂಡು 24 ದಿನ ಆಗಿದೆ. ಅನಿತಾ ಅವರಿಗೆ 6 ತಿಂಗಳ ಹೆಣ್ಣು ಮಗು ಇದೆ. ಅನಿತಾ ಮತ್ತು ಮಗುವಿಗಾಗಿ ಪ್ರಾರ್ಥಿಸಿರಿ ಮತ್ತು ಅವರು ರಕ್ಷಣೆಗೆ ಬರುವಂತೆ ಪ್ರಾರ್ಥಿಸಿರಿ ಎಂಬುದಾಗಿ ಪೂಜಾಶ್ರೀ ಎಂಬುವವರು ಅನಿತಾ ಅವರ ರಕ್ಷಣೆಗಾಗಿಯೂ ಹಾಗೂ ಅವರ ಮಗುವಿನ ರಕ್ಷಣೆಗಾಗಿಯೂ ಬೇಡಿಕೆಯನ್ನು ಇಟ್ಟಿದ್ದಾರೆ. ನಾವೆಲ್ಲರೂ ಅವರಿಗಾಗಿ, ಅವರ ಒಂದು ಸಂತೋಷ ಸಮಾಧಾನತೆಗಾಗಿ ಹಾಗೂ ಅನಿತಾ ಅವರ ರಕ್ಷಣೆಗಾಗಿ ನಾವೆಲ್ಲರೂ ಬೇಡಿಕೊಳ್ಳೋರಾಗಿರುವ. ಅದೇ ರೀತಿಯಾಗಿ ಉಮಾ ಎಂಬುವವರು, ನನ್ನ ಕುಟುಂಬದ ರಕ್ಷಣೆಗಾಗಿ ಪ್ರಾರ್ಥಿಸಿರಿ ಹಾಗೂ ರಮೇಶ್, ಗೌರವ್, ವರುಣ್ ಎಂಬವರಿಗಾಗಿ ಮತ್ತು ಆರ್ಥಿಕ ಸಮಸ್ಯೆ ಮತ್ತು ಸಾಲದ ಬಿಡುಗಡೆಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಉಮಾ ಎಂಬುವವರು ಅವರ ಕುಟುಂಬ ರಕ್ಷಣೆಗಾಗಿಯೂ ಪ್ರಾರ್ಥನೆಗಾಗಿ ಪ್ರಾರ್ಥನಾ ಮನವಿಯನ್ನು ಕೊಟ್ಟಿದ್ದಾರೆ. ಅವರಿಗಾಗಿಯೂ ನಾವೆಲ್ಲರೂ ಕೇಳಿಕೊಳ್ಳೋರಾಗಿರುವ. ಪ್ರಭು ಮಂಜುಳ ಎಂಬುವವರು, ಮದುವೆಯಾಗಿ 11 ವರ್ಷ ಆಗಿದೆ, ನನ್ನ ಗರ್ಭಫಲಕ್ಕಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಪ್ರಭು ಮಂಜುಳ ಅವರು ಪ್ರಾರ್ಥನಾ ಮನವಿಯನ್ನು ಕೊಟ್ಟಿದ್ದಾರೆ. ಅವರಿಗಾಗಿಯೂ ನಾವೆಲ್ಲರೂ ಬೇಡಿಕೊಳ್ಳೋರಾಗಿರುವ. ಅಭಿಷೇಕ್ ಎಂಬುವವರು, ನಿಮ್ಮ ಪ್ರಾರ್ಥನೆಯಿಂದ ನನಗೆ ಹೈದರಾಬಾದ್ನಲ್ಲಿ ಕೆಲಸ ಸಿಕ್ಕಿದೆ, ನಾನು ಧೈರ್ಯದಿಂದ ಕೆಲಸ ಮಾಡುವಂತೆ ನನಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಅಭಿಷೇಕ್ ಅವರು ಅವರ ಒಂದು ಪ್ರಾರ್ಥನಾ ಮನವಿಯನ್ನು ಹಾಗೂ ದೇವರು ಮಾಡಿರುವಂಥ ಉತ್ತಮವಾದಂಥ ಅದ್ಭುತಕ್ಕಾಗಿ ಸಾಕ್ಷಿಯನ್ನು ಕೂಡ ನೀಡಿದ್ದಾರೆ. ನಾವೆಲ್ಲರೂ ಅವರಿಗಾಗಿಯೂ ಬೇಡಿಕೆಯನ್ನು ಇಡುವವರಾಗಿರುವ. ಕರ್ತನು ತಾನೇ ಅವರಿಗೆ ಉತ್ತಮವಾದಂಥ ಧೈರ್ಯವನ್ನು ಕೊಟ್ಟು ನಡೆಸುವುದಕ್ಕಾಗಿ ನಾವೆಲ್ಲರೂ ಬೇಡಿಕೊಳ್ಳೋರಾಗಿರುವ. ಪಲ್ಲವಿ ಎಂಬುವವರು, ಕೋರ್ಟ್ ಇನ್ಶೂರೆನ್ಸ್ ಹಣವು ರಿಲೀಸ್ಗಾಗಿ ಪ್ರಾರ್ಥನೆ ಮಾಡಿರೆಂಬುದಾಗಿ ಕೇಳಿಕೊಂಡಿದ್ದಾರೆ. ಕೋರ್ಟ್ನ ಮೂಲಕವಾಗಿ ಪಲ್ಲವಿ ಅವರ ಇನ್ಶೂರೆನ್ಸ್ ಹಣವು ಬರುವಂತೆ ನಾವೆಲ್ಲರೂ ಬೇಡಿಕೊಳ್ಳುವವರಾಗಿರುವ. ರೇಖಾ ಎಂಬುವವರು ಅವರ ಕುಟುಂಬದ ರಕ್ಷಣೆಗಾಗಿಯೂ ಹಾಗೂ ಅವರ ಮಗಳಿಗಾಗಿಯೂ ಪ್ರಾರ್ಥನೆ ಮಾಡಿರೆಂಬುದಾಗಿ, ಮಗುವಿಗಾಗಿಯೂ ಪ್ರಾರ್ಥನೆ ಮಾಡಿರೆಂಬುದಾಗಿ ಕೇಳಿಕೊಂಡಿದ್ದಾರೆ. ರೇಖಾ ಅವರ ಕುಟುಂಬ ಹಾಗೂ ಅವರ ಮಗುವಿಗಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡುವವರಾಗಿರುವ. ಅದೇ ರೀತಿಯಾಗಿ ಜ್ಯೋತಿ ಎಂಬುವರು, ನನ್ನ ಮಗಳು ತೃಪ್ತಿಗಾಗಿ ಪ್ರಾರ್ಥಿಸಿ, ಮದುವೆಯಾಗಿ 3 ವರ್ಷ ಆಯಿತು, ಗರ್ಭಫಲಕ್ಕಾಗಿ ದಯವಿಟ್ಟು ಪ್ರಾರ್ಥಿಸಿರಿ ಎಂಬುದಾಗಿ ಕೇಳಿಕೊಂಡಿದ್ದಾರೆ ಮತ್ತು ಅವರು ರಕ್ಷಣೆ ಹೊಂದುವಂತೆಯೂ ಹಾಗೂ ನನ್ನ ಸಿಸ್ಟರ್ಸ್ ಬ್ರದರ್ಸ್ ಅವರ ಆರೋಗ್ಯಕ್ಕಾಗಿ ಮತ್ತು ಅವರ ರಕ್ಷಣೆಗಾಗಿಯೂ ನೀವೆಲ್ಲರೂ ಪ್ರಾರ್ಥಿಸಿರೆಂಬುದಾಗಿ ಜ್ಯೋತಿ ಎಂಬುವವರು ಅವರ ಮಗಳ ರಕ್ಷಣೆಗಾಗಿಯೂ ಹಾಗೂ ಗರ್ಭಫಲಕ್ಕಾಗಿಯೂ ಮತ್ತು ಕುಟುಂಬದ ಸಹೋದರರಿಗಾಗಿ ಅವರ ರಕ್ಷಣೆಗಾಗಿಯೂ ಪ್ರಾರ್ಥನಾ ಮನವಿಯನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಪ್ರಾರ್ಥನೆ ಮಾಡುವವರಾಗಿರುವ. ಅವರ ಇಡೀ ಕುಟುಂಬವು ಹಾಗೂ ಅವರ ಮಗಳ ಕುಟುಂಬವು ರಕ್ಷಣೆಯ ಮಾರ್ಗದಲ್ಲಿ ಬರುವಂತೆ ಕೇಳಿಕೊಳ್ಳುವವರಾಗಿರುವ. ದೇವರು ತಾನೇ ಉತ್ತಮವಾದಂಥ ಈ ಪ್ರಾರ್ಥನಾ ಮನವಿಗಳನ್ನು ಆತನ ಒಂದು ನೆನಪಿಗೆ ಬರುವಂತೆಯೂ ದೇವರು ಈ ಪ್ರಾರ್ಥನಾ ಮನವಿಗಳಿಗೆ ಸದುತ್ತರವನ್ನು ದಯಪಾಲಿಸುವಂತೆಯೂ ಯಾರಾದರೊಬ್ಬರು ಪ್ರಾರ್ಥಿಸುವಾಗ ನಾವೆಲ್ಲರೂ ಅವರೊಂದಿಗೆ ಸೇರಿ ಸ್ತೋತ್ರವನ್ನು ಸಲ್ಲಿಸುವವರಾಗಿರುವ. ಪ್ರೀತಿಯುಳ್ಳ ತಂದೆಯಾದ ದೇವರೇ, ಅಪ್ಪ ಯೇಸು ಕ್ರಿಸ್ತನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಬಳಿಯಲ್ಲಿ ನಾವು ಬಂದಿದ್ದೇವೆ ಕರ್ತನೆ. ವಿಶೇಷವಾಗಿ ದೇವರೇ, ಅಪ್ಪ ದೇವರೇ ಆಶೀರ್ವಾದವರಿಗಾಗಿ ದೇವರೇ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಕರ್ತನೆ, ಅವರು ಆ ಮನೆ ಕಟ್ಟಲ್ಪಡುತ್ತಿರುವಾಗ ರಾಜ ನೀನು ತಾನೇ ದೇವರೇ ಅವರ ಮನೆಯ ಎಲ್ಲ ಕೆಲಸ ಕಾರ್ಯಗಳು ದೇವರೇ ತಕ್ಕ ಸಮಯದಲ್ಲಿ ಪೂರ್ಣಗೊಳ್ಳಿಕ್ಕಾಗುವಂತೆ ದೇವರೇ ನೀನು ಕೃಪೆಯನ್ನು ದಯಪಾಲಿಸಪ್ಪ. ಅದಕ್ಕೆ ಬೇಕಾದ ಎಲ್ಲ ಅವಶ್ಯಕತೆಗಳನ್ನು ನೀನು ಸಂಧಿಸಬೇಕೆಂಬುದಾಗಿ ದೇವರೇ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ವಿಶೇಷವಾಗಿ ದೇವರೇ ಹಾಲೆಲೂಯಾ ರೇಖಾ ಅವರಿಗಾಗಿ ದೇವರೇ ನಾವು ಪ್ರಾರ್ಥಿಸ್ತೇವೆ ರಾಜ. ಕರ್ತನೆ, ಆ ಮಗಳ ದೇವರೇ ಕ್ಯಾನ್ಸರ್ ದೇವರೇ ರೋಗದಿಂದ ಬಳಲುತ್ತಿರುವಾಗ ರಾಜ ನೀನು ತಾನೇ ಆ ಮಗಳನ್ನು ಮುಟ್ಟಿ ನೀನು ಗುಣಪಡಿಸಬೇಕೆಂಬುದಾಗಿ ದೇವರೇ ನಾವು ಪ್ರಾರ್ಥಿಸ್ತೇವೆ. ಅದಕ್ಕೆ ವಿರುದ್ಧವಾಗಿರುವಂತೆ ಎಲ್ಲ ದೇವರೇ ದುಷ್ಟನ ಕಾರ್ಯಗಳು ದೇವರೇ ಲಯವಾಗಲಿ. ನಿನ್ನ ಚಿತ್ತ, ನಿನ್ನ ಉದ್ದೇಶ, ನಿನ್ನ ಆಲೋಚನೆ ಆ ಮಗಳ ಜೀವಿತದಲ್ಲಿ ನೆರವೇರಬೇಕೆಂಬುದಾಗಿ ದೇವರೇ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ವಿಶೇಷವಾಗಿ ದೇವರೇ ಹಾಲೆಲೂಯಾ ಅಪ್ಪ ದೇವರೇ ಮಕ್ಕಳಿಲ್ಲದವರಿಗಾಗಿ ದೇವರೇ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ನೀನು ತಾನೇ ದೇವರೇ ಮುಂದಿನ ದಿನಗಳಲ್ಲಿ ಕರ್ತನೆ ಅವರ ಗರ್ಭಗಳನ್ನು ತೆರೆದು ದೇವ ಆಶೀರ್ವದಿಸಿ ಅಪ್ಪ ಮಕ್ಕಳನ್ನು ಅನುಗ್ರಹಿಸಿ ನಿನಗಾಗಿ ಸಾಕ್ಷಿಯಾಗಿ ಅವರು ನಿಂತುಕೊಳ್ಳುವಂತೆ ದೇವರೇ ನೀನು ಸಹಾಯವನ್ನು ಮಾಡಬೇಕೆಂಬುದಾಗಿ ದೇವರೇ ನಾವು ಪ್ರಾರ್ಥಿಸ್ತೇವೆ ರಾಜ. ಅಪ್ಪ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ರಾಜ. ಪ್ರತಿಯೊಬ್ಬರನ್ನು ಆಶೀರ್ವದಿಸಬೇಕೆಂಬುದಾಗಿ ದೇವರೇ ಕೇಳಿಕೊಳ್ತೇವೆ ಅಪ್ಪ ದೇವರೇ. ಪ್ರತಿಯೊಂದು ಪ್ರಾರ್ಥನಾ ಮನವಿಗಳನ್ನು ಅಪ್ಪ ನಿಮ್ಮ ಹಸ್ತದಲ್ಲಿ ನಾವು ಒಪ್ಪಿಸಿಕೊಡ್ತೇವೆ ರಾಜನೇ. ಹೌದು ರಾಜ, ಈ ದಿನದಲ್ಲಿ ಪ್ರಾರ್ಥನಾ ಮನವಿ ಕೇಳಿಕೊಂಡಂತೆ ಎಲ್ಲ ಸಹೋದರ ಸಹೋದರಿ ನಿಮ್ಮ ಹಸ್ತದಲ್ಲಿ ನಾವು ಒಪ್ಪಿಸಿಕೊಡ್ತೇವೆ. ಯಾವ ಭಾಗದಲ್ಲಿ ದೇವರೇ ಅವರಿಗೆ ಬಿಡುಗಡೆ ಬೇಕಾಗಿದೆಯೋ ಕರ್ತನೆ ನೀನು ತಾನೇ ದೇವರೇ ಅಪ್ಪ ಪ್ರತಿಯೊಂದು ಭಾಗದಲ್ಲಿ ದೇವರೇ ಅಪ್ಪ ಬಿಡುಗಡೆಯನ್ನು, ಆರೋಗ್ಯವನ್ನು, ಜಯವನ್ನು ಕೊಟ್ಟು ನೀನು ನಡೆಸು ಕರ್ತನೆ. ದಿನಗಾಗಿ ದೇವರೇ ಅಪ್ಪ ಸಾಕ್ಷಿಯಾಗಿ ಅವರು ನಿಂತುಕೊಳ್ಳುವಂತೆ ದೇವರೇ ಸಹಾಯ ಮಾಡು. ಅದಕ್ಕೆ ವಿರುದ್ಧವಾಗಿರುವಂತೆ ಎಲ್ಲ ದೇವರೇ ಅಪ್ಪ ಸೈತನನ ಕಾರ್ಯಗಳು, ಕುತಂತ್ರಗಳು ದೇವರೇ ನಿನ್ನ ನಾಮ ಮುರಿಯಲ್ಪಡಲಿ ರಾಜ. ನಿನ್ನ ಚಿತ್ತ, ನಿನ್ನ ಉದ್ದೇಶ, ನಿನ್ನ ಆಲೋಚನೆ ನೆರವೇರಲಿ ಕರ್ತನೆ. ದೇವರೇ ನೀನಾಗಿ ಮಾಡೋದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಪ್ರತಿಯೊಂದು ಪ್ರಾರ್ಥನಾ ಮನವಿಗಳನ್ನು ಅಪ್ಪ ನಿಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತಾ ಈ ಪ್ರಾರ್ಥನೆ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೆನ್. ನಮ್ಮ ಪ್ರಾರ್ಥನೆ ಕೇಳಿದ ದೇವರ ಕರಗಳನ್ನು ತಟ್ಟಿ ನಾವು ಆತನಿಗೆ ವಂದನೆಯನ್ನು ಸಲ್ಲಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವಂಥ ಭೂಮಿ ಆಕಾಶಗಳನ್ನು ನಿರ್ಮಿಸಿದಂಥ ನಮ್ಮ ದೇವರೇ,
ಅಪ್ಪ ನಿನ್ನ ಮಕ್ಕಳಾದ ನಾವು ಇವತ್ತು ಸ್ವಾಮಿ ನಿನ್ನ ಪಾದ ಸನ್ನಿಧಾನದಲ್ಲಿ ಸ್ವಲ್ಪ ಸಮಯವನ್ನು ಕಳೆದಿದ್ದೇವಪ್ಪ ತಂದೆಗೆ. ಹೌದು, ಮುಂದೊಂದು ದಿನ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಯಾವಾಗಲೂ ಇರುವಂಥ ಭಾಗ್ಯ ನೀ ನಮಗೋಸ್ಕರ ಇಟ್ಟಿದ್ದಿ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಅಪ್ಪ. ಇಂದು ಅಪ್ಪ ಹಲವು ಜನರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿದ್ದೇವೆ ಅಪ್ಪ. ಎಷ್ಟೋ ಜನರು ಕಣ್ಣೀರಿನಲ್ಲಿ, ಚಿಂತೆಯಲ್ಲಿ, ದುಃಖದಲ್ಲಿ, ಮಕ್ಕಳಿಲ್ಲದಂಥ ಕೊರಗಿನಲ್ಲಿ ಅಪ್ಪ, ಕ್ಯಾನ್ಸರ್ ರೋಗದಿಂದ ಅಪ್ಪ ತಂದೆ ಬೇರೆ ಬೇರೆ ರೀತಿಯ ಅಪ್ಪ ಸೈತಾನನ ಬಂಧನಕ್ಕೆ ಒಳಗಾದವರು ಅಪ್ಪ, ಅಂಥವ್ರನ್ನ ನೆನೆಸಿಕೊಂಡು ನಾವು ಪ್ರಾರ್ಥನೆ ಮಾಡಿದ್ದೇವೆ. ಹೌದಪ್ಪ, ನೀ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಪ್ರಾರ್ಥನೆಗೆ ಉತ್ತರವನ್ನು ಕೊಡುವ ದೇವರೇ, ನರರೆಲ್ಲರೂ ನಿನ್ನ ಬಳಿಗೆ ಬರುತ್ತಾರೆ ಎಂಬುದಾಗಿ ನಿನ್ನ ವಾಕ್ಯ ಓದುತ್ತೇವೆ. ಹೌದಪ್ಪ, ಈ ದಿನಮಾನಗಳಲ್ಲಿ ನಿನ್ನ ಕಡೆಗೆ ಜನರನ್ನು ಸೆಳೆಯುತ್ತಿರುವುದಕ್ಕಾಗಿ ಸ್ತೋತ್ರ. ಓ, ನೂರಾರು ಜನರ ಪ್ರಾರ್ಥನೆಯನ್ನು ಕೇಳಿ ಉತ್ತರವನ್ನು ಕೊಟ್ಟು ಸ್ವಾಮಿ ಇವತ್ತು ಅವರ ಜೀವಿತಗಳಲ್ಲಿ ಸಾಕ್ಷಿಗಳನ್ನು ಏರ್ಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರಪ್ಪ. ಇಂತಹ ಸಾಕ್ಷಿಗಳು ಇನ್ನೂ ಹೆಚ್ಚಾಗಿ ನಮ್ಮ ಪಟ್ಟಣದಲ್ಲಿ, ಓ ಹಾಲೆಲೂಯಾ, ರಾಜ್ಯದಲ್ಲಿ, ದೇಶದಲ್ಲಿ ನಾವು ಕಾಣಬೇಕಪ್ಪ. ಕ್ರಿಸ್ತನಿಗಾಗಿ ಈ ದೇಶವು ಪಾಪ ಪ್ರಜ್ವಲಿಸಬೇಕು ಅಪ್ಪ, ದಾಹವುಳ್ಳವಾಗಬೇಕಪ್ಪ, ಬಾಯಾರಿಕೆ ಉಳ್ಳಂಥ ದೇಶವಾಗಬೇಕಪ್ಪ. ಆ ರೀತಿಯಾಗಿ ನೀನು ನಮ್ಮ ದೇಶವನ್ನು ಕರುಣಿಸಿ ಆಶೀರ್ವದಿಸು ಅಪ್ಪ. ಎಲ್ಲ ರೀತಿಯ ಭ್ರಷ್ಟಾಚಾರ, ಅನೀತಿ, ನಿನಗೆ ವಿರೋಧವಾದ ಸಂಗತಿ, ಎಲ್ಲ ಕೆಟ್ಟತನ, ದುರಭ್ಯಾಸ, ಓ ಕೊಲೆ, ಹಾದರ, ಜಾರತ್ವ, ವ್ಯಭಿಚಾರ, ಇಂಥ ಎಲ್ಲ ಸಂಗತಿಗಳಿಂದ ನಮ್ಮ ದೇಶವನ್ನು ಸ್ವಾಮಿ ನೀನು ಬಿಡುಗಡೆಗೊಳಿಸು ಸ್ವಾಮಿ. ಸೈತಾನನ ಎಲ್ಲ ಕಾರ್ಯಗಳು ಲಯವಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಮೋಸದ ಆತ್ಮಗಳು ಲಯವಾಗಲಿ. ಇವತ್ತು ರಾಜಕಾರಣಗಳಲ್ಲಿ ಮೋಸ, ಸುಳ್ಳು ಅಪ್ಪ ಬಹಳ ವಿಪರೀತವಾಗಿ ನಾವು ನೋಡುತ್ತಾ ಇದ್ದೇವೆ. ಸುಳ್ಳು ಹೇಳಿದ ಮೇಲೆಯೂ ಸುಳ್ಳನ್ನು ಸತ್ಯವೆಂಬುದಾಗಿ ಬಿಂಬಿಸುವಂಥ ಒಂದು ದೊಡ್ಡ ಸಮೂಹವಿದೆ ಸ್ವಾಮಿ. ಅವರೆಲ್ಲ ದುಡ್ಡಿಗಾಗಿ ಸತ್ಯವನ್ನು ಸುಳ್ಳು ಮಾಡುವಂಥ ಜನ ಗುಂಪಾಗಿದ್ದಾರೆ ಸ್ವಾಮಿ. ಇವತ್ತು ನಾವು ಪ್ರಾರ್ಥಿಸುತ್ತೇವೆ ಅಂತ ಎಲ್ಲ ಜನ ಸಮೂಹಗಳ ಮೇಲೆ ಸತ್ಯವನ್ನು ಸುಳ್ಳು ಮಾಡುವಂಥ ಜನರನ್ನು ನೀನು ಮುಟ್ಟು ಸ್ವಾಮಿ. ಅವರ ಎಲ್ಲ ಸ್ವಾಮಿ ಹಿಂದೆ ಇರುವಂಥ ಎಲ್ಲ ಕಾರ್ಯಗಳು ಬಯಲಿಗೆ ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಭ್ರಷ್ಟಾಚಾರ ಬಯಲಿಗೆ ಬರಲಿ ಸ್ವಾಮಿ. ಓ ಹಾಲೆಲೂಯಾ, ಯಾರೆಲ್ಲ ಸ್ವಾಮಿ ದೇವರ ಭಯವಿಲ್ಲದೆ ಜೀವಿಸುತ್ತಿದ್ದಾರೋ ಅವರಿಗೆ ದೇವರ ಭಯವನ್ನು ನಾವು ಬೇಡಿಕೊಳ್ಳುತ್ತಾ ಇದ್ದೇವೆ ಸ್ವಾಮಿ. ಅಪ್ಪ ತಂದೆ, ನೀನು ಆಶೀರ್ವದಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ ದೇವರೇ. ಓ ನಮಗೆ ಸ್ವಾಮಿ ಕೊಟ್ಟಂತ ಅಮೂಲ್ಯ ಸಮಯದಲ್ಲಿ ಅಪ್ಪ ಹಾಲೆಲೂಯಾ, ನಿನ್ನ ಸನ್ನಿಧಾನ ಬಂದು ಉತ್ತಮವಾದ ವಾಕ್ಯವನ್ನು ಕೇಳಿದ್ದೇವಪ್ಪ. ನಮ್ಮ ರಕ್ಷಣೆಯನ್ನು ಕಾಪಾಡಿಕೊಳ್ಳಬೇಕು. ನೀನು ಕೊಟ್ಟಂತ ವಿಶೇಷವಾದ ರಕ್ಷಣೆ ಈ ಲೋಕದ ಯಾವ ಮನುಷ್ಯನು ಕೊಡದ ರಕ್ಷಣೆ ಆಗಿದೆ ಸ್ವಾಮಿ. ಓ ಹಾಲೆಲೂಯಾ, ಇದು ರಕ್ಷಣೆ, ನಮ್ಮ ಆತ್ಮವನ್ನು ರಕ್ಷಿಸುವಂತ ರಕ್ಷಣೆ. ಓ ಸ್ವರ್ಗವನ್ನು ಅಪ್ಪ ಹೊಂದಿಕೊಳ್ಳುವಂತ ರಕ್ಷಣೆಯನ್ನು ನೀನು ನಮಗೆ ಕೊಟ್ಟಿದ್ದಿ. ಈ ರಕ್ಷಣೆಗೆ ವಿಶೇಷ ರಕ್ಷಣೆ ಎಂಬುದಾಗಿ ನಾವು ಹೇಳುತ್ತೇವಪ್ಪ. ಈ ರಕ್ಷಣೆಯ ಮುಖಾಂತರವಾಗಿ ಓ ಹಾಲೆಲೂಯಾ, ನಮ್ಮನ್ನು ಅಪ್ಪ ನೀನು ಸ್ವಾಮಿ ಅಪ್ಪ ಕರುಣಿಸಿದ್ದೀಯಪ್ಪ. ಅದಕ್ಕಾಗಿ ನಿನಗೆ ವಂದನೆ ಅಪ್ಪ. ಇದರಲ್ಲಿ ದೃಢವಾಗಿ ನಿಲ್ಲುವಂತೆ, ಹೌದಪ್ಪ, ಓ ರಕ್ಷಣೆ ಆನಂದದಲ್ಲಿಯೂ ನಾವು ಜೀವಿಸುವಂತೆ ನಮ್ಮೆಲ್ಲರಿಗೂ ಕೃಪೆಯನ್ನು ಅನುಗ್ರಹಿಸು. ಬಂದಂಥ ಪ್ರತಿಯೊಬ್ಬರನ್ನು ನಿನ್ನ ಕರೆಯೊಪ್ಪಿಸಿಕೊಡುತ್ತಾ ಇದ್ದೇನೆ ದೇವರೇ. ನಿನ್ನ ಸನ್ನಿಧಾನದಲ್ಲಿ ಸಮಯವನ್ನು ಬಿಡು ಮಾಡಿಕೊಂಡು ಬಂದಿದ್ದಾರಪ್ಪ. ನಿನ್ನ ವಾಕ್ಯದಲ್ಲಿ ಓದುತ್ತೇವೆ, ನಿನ್ನ ಅಂಗಳದಲ್ಲಿ ಕಳೆಯುವಂಥ ಒಂದು ದಿನ ಬೇರೆ ಸಹಸ್ರಾರು ದಿನಗಳಿಗಿಂತ ಉತ್ತಮವಾದದ್ದು ಎಂಬುದಾಗಿ ಆನ್ಲೈನಲ್ಲಿ ಹಲವರು ವೀಕ್ಷಿಸ್ತಾ ಇದ್ದಾರಪ್ಪ. ನಮ್ಮ ಮಧ್ಯದಲ್ಲಿ ಬಂದು ಆರಾಧಿಸಿ ಪ್ರಾರ್ಥಿಸಿ ವಾಕ್ಯ ಕೇಳಿದಂಥ ನಿನ್ನ ಪ್ರಿಯ ಮಕ್ಕಳಿಗಾಗಿ ಸ್ತೋತ್ರ. ಪ್ರತಿಯೊಬ್ಬರನ್ನ ಹೆಸರಾಗಿ ಆಶೀರ್ವದಿಸು. ಅವರೆಲ್ಲ ದಿನನಿತ್ಯದ ಅಗತ್ಯತೆಗಳನ್ನು ಪೂರೈಸಪ್ಪ. ಅವರ ಮಕ್ಕಳ ಅಗತ್ಯತೆಗಳನ್ನು ಪೂರೈಸು. ಆರ್ಥಿಕ ಅಗತ್ಯತೆಗಳನ್ನು ಪೂರೈಸು ಅಪ್ಪ. ಆತ್ಮಿಕ ಅಗತ್ಯತೆಗಳನ್ನು ಪೂರೈಸಪ್ಪ. ಪ್ರತಿಯೊಂದು ಅವರ ಜೀವಿತ ಭಾಗಗಳಲ್ಲಿ ನೀನು ಅಪ್ಪ ನೆರವಾಗಿದ್ದುಕೊಂಡು ನಡೆಸೆಂಬುದಾಗಿ ಪ್ರಾರ್ಥಿಸುತ್ತೇವೆ. ವಾಕ್ಯವನ್ನು ಕೊಟ್ಟ ನಿನ್ನ ದಾಸನಿಗಾಗಿ ಸ್ತೋತ್ರ ಅಪ್ಪ. ಅವರನ್ನು, ಅವರ ಸೇವೆಯನ್ನು ಇನ್ನೂ ಹೇರಳವಾಗಿ ಅಭಿವೃದ್ಧಿಗೊಳಿಸಪ್ಪ. ಯಾಕೆಂದರೆ ಅಪ್ಪ ನಿನ್ನ ದಾಸನು ಅಪ್ಪ ಸೇವೆಯಲ್ಲಿರುವಾಗ ಅಪ್ಪ, ಹೌದು, ಸೇವಕನನ್ನು ಅಪ್ಪ ನೀನು ಆರಿಸಿಕೊಳ್ಳುವಂಥವನಾಗಿದ್ದಿ. ಸೇವೆಯು ಅದು ನಿನ್ನಿಂದ ದೊರೆತಂಥ ಜವಾಬ್ದಾರಿಯಾಗಿದೆ ಅಪ್ಪ. ಆ ಜವಾಬ್ದಾರಿಯನ್ನು ಮಾಡುವಂಥ ನಿನ್ನ ಮಗನು ಅಪ್ಪ ತಂದೆ ಕುಂದಾಪುರ ಪ್ರಾಂತ್ಯದಲ್ಲಿ ನಿನ್ನ ಮಗನನ್ನು ಶಕ್ತಿಯಿಂದಲೂ ಬಲದಿಂದಲೂ ಅಪ್ಪ ಅಭಿಷೇಕದಿಂದಲೂ ಉಪಯೋಗಿಸಿ ಅವರ ಸೇವೆಯ ಮೇರೆಗಳು ವಿಸ್ತರಿಸಲ್ಪಡಲಿ. ಅವರ ಕುಟುಂಬವನ್ನು ಆಶೀರ್ವದಿಸು. ಸೇವೆಗೆ ಇರುವಂಥ ಅಡ್ಡಿಗಳು ಯೇಸುವಿನ ನಾಮದಲ್ಲಿ ಲಯವಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವಪ್ಪ. ಅವರನ್ನು ಕರುಣಿಸಿ ಇನ್ನೂ ಬಲಗೊಳಿಸು. ಅದೇ ರೀತಿಯಾಗಿ ಅಪ್ಪ ಭಾನುವಾರ ಆರಾಧನೆ ನೆನಪಿಸಿಕೊಳ್ಳುತ್ತಾ ಇದ್ದೇವೆ ಅಪ್ಪ. ಆರಾಧನೆಯಲ್ಲಿ ಅಪ್ಪ ನಿನ್ನ ಪ್ರಸನ್ನತೆ ಪ್ರಾರಂಭದಿಂದ ಅಂತ್ಯದವರೆಗೆ ಬಲವಾಗಿ ಚಲಿಸಲಿ ಸ್ವಾಮಿ. ಯಾಕೆಂದರೆ ಆರಾಧನೆ ಮಧ್ಯದಲ್ಲಿ ವಾಸಿಸುವ ದೇವ ನೀನಾಗಿದ್ದಿ. ಮಕ್ಕಳೆಲ್ಲರೂ ಆಸಕ್ತಿಯಿಂದ ಬರಲಿ ಅಪ್ಪ. ಓ ಹಾಲೆಲೂಯಾ, ಯಾರೆಲ್ಲ ಸ್ವಾಮಿ ನಿನ್ನ ಬಿಡುಗಡೆಯನ್ನು ಹೊಂದಬೇಕೆಂಬುದಾಗಿ ನೀನು ನಿಗದಿಪಡಿಸಿದ್ಯೋ ಅಂಥವ್ರನ್ನ ಈ ಸ್ಥಳದಲ್ಲಿ ನೀನು ಕರೆದುಕೊಂಡು ಬಾ ಸ್ವಾಮಿ. ಅಪ್ಪ ಪ್ರಾರ್ಥಿಸುವಾಗ, ಈ ಸ್ಥಳದಲ್ಲಿ ಆರಾಧನೆ ಮಾಡುತ್ತಿರುವಾಗಲೇ ನಿನ್ನ ಮಕ್ಕಳಿಗೆ ಬಿಡುಗಡೆಗಳು ಯೇಸು ನಾಮದಲ್ಲಿ ಉಂಟಾಗಲಿ ಅಪ್ಪ.
ಈಗಾಗಲೇ ನೀನು ಬಿಡುಗಡೆಯನ್ನು ಕೊಡುತ್ತಾ ಇದ್ದಿ. ಇನ್ನೂ ಶ್ರೇಷ್ಠವಾದ ಕಾರ್ಯಗಳನ್ನು ಕಾಣುವಂತೆ ದೇವರೇ ಸಹಾಯವನ್ನು ಮಾಡು. ಹೊಸ ಹೊಸ ಆತ್ಮಗಳನ್ನು ರಕ್ಷಣೆಗೆ ತೆಗೆದುಕೊಂಡು ಬಾಪ. ಕಣ್ಣೀರು, ದುಃಖ, ಚಿಂತೆಯಲ್ಲಿರುವವರು ಯೇಸುವಿನಲ್ಲಿ ಹೋದರೆ ನನಗೆ ಸೌಖ್ಯವಾಗುತ್ತದೆ, ಬಿಡುಗಡೆ ಆಗುತ್ತದೆ ಎಂಬ ಹಾಲೆಲೂಯಾ ಒಂದು ನಂಬಿಕೆಯಿಂದ ಅಪ್ಪ ಅವರು ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಉಡುಪಿ ಜಿಲ್ಲೆಯಲ್ಲಿರುವಂಥ ಎಲ್ಲ ಅಪ್ಪ ಅಧಿಕಾರಿಗಳನ್ನು, ಪೊಲೀಸ್ ಅಧಿಕಾರಿಗಳನ್ನು ಅಪ್ಪ ಎಲ್ಲ ಸರ್ಕಾರಿ ಕೆಲಸದಲ್ಲಿರುವಂಥವರೆಲ್ಲರನ್ನು ಆಶೀರ್ವದಿಸುವುದಾಗಿ ಪ್ರಾರ್ಥಿಸ್ತೇವೆ. ನಮ್ಮ ಜಿಲ್ಲೆ ಭ್ರಷ್ಟಾಚಾರ ರಹಿತ ಜಿಲ್ಲೆ, 1 ರೂಪಾಯಿಯೂ ಸಹ ಲಂಚವನ್ನು ತೆಗೆದುಕೊಳ್ಳದ ಜಿಲ್ಲೆಯಾಗಿ ಪ್ರತಿಯೊಂದು ಅಪ್ಪ ಸರ್ಕಾರಿ ಉದ್ಯೋಗಿಗಳನ್ನು ನೀನು ಮಾರ್ಪಡಿಸುವುದಾಗಿ ಪ್ರಾರ್ಥಿಸ್ತೇನೆ. ಯಾರೊಬ್ಬರು ಲಂಚಕ್ಕಾಗಿ ಕೆಲಸ ಮಾಡದೆ, ಅಪ್ಪ ಸ್ವಾಮಿ ಹಣದ ಆಶೆಗಾಗಿ ಕೆಲಸ ಮಾಡದೆ, ನೀನು ಕೊಟ್ಟಂಥ ಕೆಲಸವು ಅದು ನಿನ್ನಿಂದ ಸಿಕ್ಕಿದೆ ಎಂಬ ಪರಿಜ್ಞಾನದೊಂದಿಗೆ ಕೆಲಸಗಳನ್ನು ಮಾಡುವ ಹಾಗೆ ಪ್ರತಿಯೊಬ್ಬರಿಗೂ ಸಹಾಯವನ್ನು ಮಾಡು. ನಮ್ಮೊಂದಿಗಿದ್ದು ಇವತ್ತು ಪ್ರಾರ್ಥನೆ ನಡೆಸಿಕೊಟ್ಟದಕ್ಕಾಗಿ ನನಗೆ ಸ್ತೋತ್ರಪ್ಪ. ಅಪ್ಪ ಯಾರೆಲ್ಲ ಈ ಸ್ಥಳಕ್ಕೆ ಕಾಲಿಡುತ್ತಾರೋ ಅಪ್ಪ, ನೀನವರ ಜೀವಿತಗಳಲ್ಲಿ ಮಾನಸಾಂತರ, ಮಾರ್ಪಡಿಸುವಿಕೆ, ಬದಲಾವಣೆ, ರಕ್ಷಣೆ ಎಲ್ಲವನ್ನು ಕೊಟ್ಟು ಆಶೀರ್ವದಿಸೆಂಬುದಾಗಿ ಪ್ರಾರ್ಥಿಸುತ್ತೇವೆ. ಇನ್ನು ಉಡುಪಿಯಲ್ಲಿ ಅಪ್ಪ ಹಲವಾರು ಸಾವಿರಾರು ಜನರಿದ್ದಾರಪ್ಪ. ಅವರನ್ನು ಸ್ವಾಮಿ ಭಾರದೊಂದಿಗೆ ನಾವು ಬೇಡಿಕೊಳ್ಳುತ್ತಾ ಇದ್ದೇವೆ. ಅವರನ್ನು ಸ್ವಾಮಿ ಕರುಣಿಸು ಅಪ್ಪ. ಅಂಗೈಗೂ ಅಪ್ಪ ಎಡಗೈಗೂ ಬಲಗೈಗೂ ಅಂತರವನ್ನು ತಿಳಿಯದಂಥ ಜನರು, ಮುಗ್ಧ ಜನರಿದ್ದಾರೆ ಸ್ವಾಮಿ. ಅವರು ಅಪ್ಪ ಸ್ವಾಮಿ ಅವರು ಯಾವೆಲ್ಲ ಕಟ್ಟುಗಳಲ್ಲಿ ಬಂಧಿಸಲ್ಪಟ್ಟಿದ್ದಾರೋ ಯೇಸುವಿನ ನಾಮ ರಿಲೀಸ್ ಆಗಲಿ, ಅವರ ಕಣ್ಣುಗಳು ತೆರೆಯಲ್ಪಡಲಿ, ರಕ್ಷಣೆ ಸುವಾರ್ತೆ ಅವರ ಕಿವಿಗೆ ಬೀಳುವಾಗಲೇ ಅವರ ಸ್ವಾಮಿ ತಮ್ಮ ಜೀವಿತ ಒಪ್ಪಿಸಿಕೊಡುವ ಹಾಗೆ ಅಪ್ಪ ನಾವು ಪ್ರಾರ್ಥಿಸುತ್ತೇವೆ. ಯಾಕೆಂದರೆ ನಿನ್ನ ಮಾತುಗಳು ಅಪ್ಪ ಬಿಡುಗಡೆ ಕೊಡುವ ಮಾತುಗಳಾಗಿದೆ ಅಪ್ಪ. ನಿನ್ನ ವಾಕ್ಯಗಳು ಅಪ್ಪ ಸಜೀವವಾದದ್ದು ಅಪ್ಪ. ನಿನ್ನ ಸ್ವಾಮಿ ಸಾಕ್ಷಿಗಳನ್ನು ಕೇಳುವಾಗ ಸಾಕ್ಷಿಗಳು ಜೀವವನ್ನು ತರುತ್ತದೆ ಎಂಬುದಾಗಿ ನಿನ್ನ ವಾಕ್ಯ ಓದುತ್ತೇವೆ ಸ್ವಾಮಿ. ಅಂಥ ರೀತಿಯಲ್ಲಿ ಜನರ ರಕ್ಷಣೆಗೆ ದಿನಮಾನ ತೆಗೆದುಕೊಂಡು ಬಾ. ಒಂದು ದೊಡ್ಡ ಉಜ್ಜೀವನ ಜಿಲ್ಲೆಯಲ್ಲಿ ನಾವು ಕಾಣಬೇಕಪ್ಪ. ಹಾಲೆಲೂಯಾ. ಎಲ್ಲ ರೀತಿಯ ಸ್ವಾಮಿ ಅಂಧಕಾರದ ದೊರೆತನಗಳು ಮುರಿದು ಬೀಳುವುದನ್ನು ನಾವು ನೋಡಬೇಕು ಸ್ವಾಮಿ. ಹೌದು ಸ್ವಾಮಿ, ಈ ಪಟ್ಟಣ ಸ್ವಾಮಿ ಶ್ರೇಷ್ಠವಾದ ನಿನ್ನ ಮಹಿಮೆಯನ್ನು ಕಾಣುವಂತೆ ಸಹಾಯವನ್ನು ಮಾಡು ಅಪ್ಪ. ನಿನಗೊಬ್ಬನಿಗೆ ಮಹಿಮೆ. ಈ ಪಟ್ಟಣ ಮೇಲೆ ನಿನ್ನ ವಿಶೇಷವಾದ ಕೃಪೆ ಇರೋದಕ್ಕಾಗಿ ಸ್ತೋತ್ರ. ಈ ಸಭೆಯ ಮೇಲಿರುವಂಥ ಕೃಪೆಗಾಗಿ ಸ್ತೋತ್ರ. ಹಾಗೆ ಉಡುಪಿ ಜಿಲ್ಲೆಯಲ್ಲಿರುವಂಥ ಎಲ್ಲ ಸಭೆಗಳನ್ನು ಆಶೀರ್ವದಿಸಪ್ಪ. ಎಲ್ಲ ಸಭೆಗಳು ತುಂಬಿ ತುಳುಕಲಿ ಅಪ್ಪ. ಆತ್ಮಗಳಿಂದ ನಡೆಸು ಅಪ್ಪ. ಸೇವಕರನ್ನು ಅಭಿಷೇಕಿಸು. ಇನ್ನೂ ಉತ್ತಮವಾದ ಸೇವೆ ಎಲ್ಲ ಸಭೆಗಳಲ್ಲಿ ಆಗುವ ಹಾಗೆ ನಿನ್ನ ನಾಮದಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಬಂದಂಥ ಅಪ್ಪ ಜನರನ್ನು ತಿರುಗೊಂದು ಆವತ್ತು ನಿನ್ನ ಒಪ್ಪಿಸಿಕೊಡುತ್ತಾ ಇದ್ದೇನೆ. ಪ್ರತಿಯೊಬ್ಬನ ಆಶೀರ್ವದಿಸಿ ನಡೆಸು. ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್, ಆಮೇನ್. ಅಂತ್ಯಾಶೆ ಬೇಡಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನನ್ಯತೆಯು ಸೇರಿ ಬಂದ ನಮ್ಮೆಲ್ಲರೊಂದಿಗೂ ಹಾಗೂ ನಿನ್ನ ಬರುಣವನ್ನು ಎದ್ದು ನೋಡುವಂಥ ಎಲ್ಲ ಸದ್ಭಕ್ತರೊಂದಿಗೂ ಈಗಲೂ ಸದಾ ಕಾಲವಿರಲಿ. ಆಮೇನ್, ಆಮೇನ್, ಆಮೇನ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ದೇವ ನಮ್ಮನ್ನು ಆಶೀರ್ವದಿಸಿ ಎಲ್ಲ ಸಂತೋಷದಿಂದ ಒಬ್ಬನೊಬ್ಬ ವಂದಿಸಿ ಹೋಗಿರಿ.